ಹೆಣ್ಣು ಸಂಸಾರದ ಕಣ್ಣು ಕಣ್ಣು 1975. 75. ನಿಮಗೊಂದು ಆಶ್ಚರ್ಯ, ಅದ್ರಲ್ಲಿ ನನ್ನ ಹೀರೋಯಿನ್ ಶ್ರೀದೇವಿ. ಕನ್ನಡ ಸ್ಪಷ್ಟ ಉಚ್ಚಾರಕ್ಕೆ ರಾಜ್ಕುಮಾರ್ ಅವರು ರಂಗಭೂಮಿಯಿಂದ ಕಲ್ತಿರೋದು. ಹೌದು ಅಲ್ವಾ ಸರ್? ಹೌದು ಹೌದು. ನಾವಾಡುವ ನುಡಿಯೇ ಕನ್ನಡ ನುಡಿ. ರಾಜ್ಕುಮಾರ್ ಮೀರಿಸಿ ನಾನು ಅಭಿನಯ ಮಾಡೋಕೆ ಆಗ್ತಿರ್ಲಿಲ್ಲ, ಬಟ್ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಸಲ್ಲಿಸ್ಬೋದಾ, ಅಷ್ಟೇ ನನ್ನ ಕತೆ. ಇವತ್ತು ರಾತ್ರಿ ಅಡಿಗೆ ಮನೆ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿಬಿಡೋದು, ಗ್ಯಾಸ್ ಓಪನ್ ಮಾಡ್ಬಿಡೋದು. ನಿಮ್ಮೊಟ್ಟಿಗೆ ಹೇಗಿದ್ರು ಸರ್ ರಾಜ್ಕುಮಾರ್? ಸಾರ್ ಯುಗ ಪುರುಷ ಸರ್. ಆ ಮನುಷ್ಯನ ಹತ್ರ ಕಲಿಯೋದು ಭಾಳ ಇದೆ, ಭಾಳ ಇದೆ. ಅವ್ರಿಗೆ ಭೇದ ಭಾವ ಅನ್ನೋದು ಇರಲಿಲ್ಲ. ಹಳ್ಳಿಯಲ್ಲಿ ಮಗ್ಗು ಹಿಗ್ಗಿ ನಗುತ್ತಲಿದೆ. ಕೆಲವ್ರ ಮನೆಯಲ್ಲಿ ಇಷ್ಟಪಟ್ಟು ಕಳಿಸೋದ್ರು, ಕೆಲವ್ರ ಮನೆಯಲ್ಲಿ ಇವ್ರು ಹೇಳ್ದೆ ಕೇಳದೆ ಬಂದಿದ್ರು, ಎಲ್ಲ ಕಷ್ಟದಲ್ಲೇ ಇದ್ದು. ಸೊ ರಜನಿಕಾಂತ್ ಆಗ್ತಾನೆ ಅಂತ ಯಾರು ಕನಸು ಬಿದ್ದಿತ್ತು? ರಂಗನಾಯಕಿ ಬಗ್ಗೆ ನನಗೆ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದ್ಭುತ ಕ್ಯಾರೆಕ್ಟರ್. ಪುಟ್ಟಣ್ಣವರು ಭಾಳ ಒಳ್ಳೆ ಡೈರೆಕ್ಟ್ರು. ಮುಂಜಾನೆ ಹೊನ್ನಿನ ಕಿರಣ ಮುತ್ತಿಟ್ಟ ತಾವರೆ. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರಲ್ಲ ಸರ್, ನಮ್ಮೂರು ಹುಡುಗ ಶಿವಣ್ಣ. ನದ್ ಏನಾಗೋಯ್ತು, ಈ ಕಾರ್ಮಿಕರ ಒಕ್ಕೂಟ ಮಾಡಿ ನಾನು ಹಕ್ಕುಗಳನ್ನ ಕೇಳ್ತಾ ಇದ್ನಲ್ಲ, ಅದೇ ಟೈಮ್ ಅವನೊಂದು ಸಿನಿಮಾ ಮಾಡಲಿ ಗೊತ್ತಾಗುತ್ತೆ ಅನ್ನೋರು. ಸವಾಲು. ಸವಾಲು. ಹೇಳಿದ ಆಯ್ತಪ್ಪ ನಾನು ಮಾಡ್ತೀನಿ ಅಂತೇಳಿ ಮಾಡಿದೆ. ಇಷ್ಟೊಂದು ಬಡತನ ಎಲ್ಲ ಕಡೆ ಇರೋವಾಗ ಈ ಯುದ್ಧಗಳು ಬೇಕಾ? ಒಂದು ವಾರ್ ಪ್ಲೇನ್ಗೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾ? ಸೊ ಇವತ್ತಿಗೂ ಆಧ್ಯಾತ್ಮದ ಬಗ್ಗೆ ಅವನಿಗೆ ತುಂಬ ಆಸಕ್ತಿ ಇದೆ. ದರ್ಶನ್ ಮಾಡಿದ್ರು ಸರ್ ಆ್ಯಕ್ಟರ್. ದರ್ಶನ್ ತುಂಬ ಮಾಡಿದೀವಲ್ಲ. ಹೆಂಗಿರ್ಬೋದಾಗಿತ್ತು, ರಾಜ್ಕುಮಾರ ಇದ್ದಂಗೆ ಇರ್ಬೋದಾಗಿತ್ತು, ಮಹಾರಾಜ ಇದ್ದಂಗೆ ಇರ್ಬೋದಾಗಿತ್ತು. ಕಳ್ಕೊಂಬಿಟ್ಟ ಲೈಫ್. ಬೇಡ, ನಾನು ಅನ್ನೋದು ಬರೋದು ಬೇಡ. ರಾಜ್ಕುಮಾರ್ ಅವ್ರಿಗೆ ನಾನು ಬರಲೇ ಇಲ್ವಲ್ಲ. ನಾನು ನಾನೇ ಅಂತ ಮೆರಿಬೇಡ್ರಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಪದೇ ಪದೇ ನಾನು ಹೇಳ್ತಾ ಇರ್ತೇನೆ, ಬಿಯಾಂಡ್ ಲಿಮಿಟ್ನವರೇ ನಮಗೆ ಅತಿಥಿಗಳಾಗಿ ಸಿಗ್ತಾರೆ, ಬರ್ತಾರೆ, ಮಾತಾಡ್ತಾರೆ. ತುಂಬ ಖುಷಿಯಲ್ಲಿ ಡೈರೆಕ್ಟ್ ಹೇಳಿಬಿಡ್ತೀನಿ, ಆ ಶೋಕ ಎಂಥ ಕಷ್ಟ ಬರಲಿ, ಎಂಥ ಸುಖ ಇರಲಿ, ಏನೇ ಇದ್ದರೂ ಕೂಡ ನಾ ಶೋಕ, ಅವರಲ್ಲಿ ಶೋಕ ಯಾವತ್ತೂ ಇರಲ್ಲ. ಇನ್ನೊಂದು ಇದೆ, ಆ ಶಾಕ್, SHOCK. ಅವ್ರ ಹತ್ರ ಮಾತಾಡಿದರೆ ಕೆಲವೊಮ್ಮೆ ಶಾಕ್ ಹೊಡೆಯುವಂಥ ಆನ್ಸರ್ಗಳೆಲ್ಲ ಸಿಕ್ಬಿಡ್ತದೆ ಅಂತ ಅಶೋಕ್ ಅವರು. ಸಿಂಪಲಾಗಿ ಹೇಳ್ಬೋದು, ರಂಗನಾಯಕಿ ಅಶೋಕ್ ಅವರು ಬಂದಿದ್ದಾರೆ. ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಕರೆದ ತಕ್ಷಣ ಒಪ್ಕೊಂಡು ಬಂದಿದ್ದಾರೆ. ಹಾಗೆ ಎಲ್ಲ ಒಪ್ಪುವಂಥವ್ರಲ್ಲ ಅವರು, ಬಟ್ ಒಂದು ಪ್ರೀತಿಯಿಂದ, ಒಂದು ಗೌರವದಿಂದ ಬಂದಿದ್ದಾರೆ. ನಾವು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಗೌರವದಿಂದ ಮಾತಾಡ್ಸ್ಲಿಕ್ಕೆ ಕೂತ್ಕೊಂಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಗಣೇಶ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಸ್ವಾಗತ ನಿಮಗೆ. ಹೇಳಿ, ಎಲ್ಲಿಂದ ಶುರುವಾಯ್ತು ಸರ್ ಪಯಣ? ಹೆಣ್ಣು ಸಂಸಾರದ ಕಣ್ಣು 1975. ಪ್ರೀಮಿಯರ್ ಸ್ಟುಡಿಯೋ. ನಿಮಗೊಂದು ಆಶ್ಚರ್ಯ, ಅದ್ರಲ್ಲಿ ನನ್ನ ಹೀರೋಯಿನ್ ಶ್ರೀದೇವಿ, ಹಿಂದಿ ಶ್ರೀದೇವಿ. ಆಕೆ ಭಕ್ತ ಕುಂಬಾರ ಅಲ್ಲಿ ಆ್ಯಕ್ಟ್ ಮಾಡಿದ್ರು, ಅದರಲ್ಲಿ ಬಾಲನಟಿಯಾಗಿ. ಓಕೆ. ಸೊ ನನ್ನ ಜೊತೆ ಮೊದಲು ಹೀರೋಯಿನ್ ಶ್ರೀನಾಥ್ ಮಂಜುಳಾ ಒಂದು ಪೇರು, ನಾನು ಶ್ರೀದೇವಿ ಒಂದು ಪೇರು. ಅದು ನನ್ನ ಇಂಟ್ರೊಡಕ್ಷನ್ ಮೂವಿ. ಓಕೆ. 1975 ಏಪ್ರಿಲ್ 25 ಅಲ್ಲಿ ಮುಹೂರ್ತ ಆಯ್ತಾ? ಪ್ರೀಮಿಯರ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಆವಾಗ ನನ್ನ ಜೊತೆ ಬಾಲಣ್ಣ, KS ಅಶ್ವಥ್ ಅವರು, ಲೀಲಾವತಿ ಅವರು, ಮನೋರಮಾ ಅವರು, ಶಿವರಾಮಣ್ಣ, ತಮಿಳು ಮನೋರಮ, ಅವ್ರ ಹತ್ರ ಆ್ಯಕ್ಟ್ ಮಾಡಿದರು. KV ಶೇಷಗಿರಾಯರ ಡೈರೆಕ್ಷನ್. ನನಗೆ ಬಿಗಿನಿಂದನೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಕಾಂಬಿನೇಷನ್, ತುಂಬ ಕಲಿಯೋಕ್ಕೆ ಅವಕಾಶ ಆಯಿತು ಅವರಿಂದ. ಬರೀ ಸಂಭಾಷಣೆ ಹೇಳೋದಲ್ಲ, ಅಭಿನಯ ಮಾಡೋದಲ್ಲ, ಅವರ ನಡವಳಿಕೆ, ಅವ್ರು ಮಾತಾಡ್ತಾ ಇದ್ದಂಥ ರೀತಿ ಕಲಿಯೋದು ತುಂಬ ಇದೆ. ಆವಾಗ ಇಟ್ ವಾಸ್ ಎ ಗೋಲ್ಡನ್ ಪೀರಿಯಡ್. ನಾವು ಬಂದ ಸಮಯ 75ರಿಂದ 90 ತನಕ. ಅದಕ್ಕೊಂದು ಇದೆ ಲಿಮಿಟೇಷನ್.
ಸೊ ಇದು ಸಿನಿಮಾಕ್ಕೆ ಬರಬೇಕು ಅಂತೇಳಿ ಮೊದಲಿಂದಲೂ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಊರು ಆನೇಕಲ್. ಓಕೆ. ನನ್ನ ಹೆಸರು ಆನೇಕಲ್ ಲಕ್ಷ್ಮೀ ನರಸಿಂಹಯ್ಯ ವೇಣುಗೋಪಾಲ್ ಅಂತ. ಹಾಂ ಹಾಂ. ನಿಜವಾದ ಹೆಸರು ವೇಣುಗೋಪಾಲ. ನಾನು ಓಕೆ. ಹಾಂ. ಸಿನಿಮಾಗೋಸ್ಕರ ಅಶೋಕ್ ಅಂತ ಮಾಡ್ಕೊಂಡಿದ್ದೆ. ನಮ್ಮ ಮಿಡ್ಲ್ ಸ್ಕೂಲು ಮೇನ್ ರೋಡ್ಗೆ ಎದುರುಗಡೆ ಇತ್ತು ಆನೇಕಲ್. ಆನೇಕಲ್. ಹಾಂ ಆನೇಕಲ್ ಹತ್ರ ಒಂದು ಮುತ್ಯಾಲ ಮಾಡುವಂಥ ಒಂದು ಫಾಲ್ ಇದೆ, ಹಾಂ ಹಾಂ. ಹೌದು ಹೌದು. ಚಿಕ್ಕದು. ಹಾಂ. ಅಲ್ಲಿಗೆ ಶೂಟಿಂಗ್ ಬರೋರು. ಓಕೆ. ಕನ್ನಡ ಪಿಕ್ಚರು, ರಾಜ್ಕುಮಾರ್ ಅವರು, ಲೀಲಾವತಿ ಅವರು, ಬಾಲಣ್ಣ, ಉದಯ್ ಕುಮಾರ್. ನಮಗೆ ಆ ಶೂಟಿಂಗ್ ವ್ಯಾನು ಕಾರು ಕಂಡ ತಕ್ಷಣ ಮೇಷ್ಟ್ಗಳನ್ನ ಹೇಳೋದು ಕೇಳದೆ ನಾವೆಲ್ಲ ಓ ಅಂತ ಓಡ್ಬಿಡ್ತಾ ಇದ್ವಿ ಶೂಟಿಂಗ್ ನೋಡಲಿಕ್ಕೆ. ಆನೇಕಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಅದು ಇದ್ದದ್ದು ಫಾಲ್ಸು. ಸೊ ಆವಾಗ ಅವನ್ನೆಲ್ಲ ನೋಡಿ ನನಗೆ ಆಶ್ಚರ್ಯ, ಏನಪ್ಪ ಇಷ್ಟು ಕೆಂಪಿದ್ದಾರೆ, ಇದೇನು ದೇವಲೋಕದಿಂದ ಬಂದವರ, ನಾವು ಹಿಂಗೆ ಆಗಬೇಕಲ್ಲ ಅನ್ನೋ ಒಂದು ಆಸೆ ಹಾಗೇ ಬೆಳ್ಕೊಂಡು ಬಂದು ಕೊನೆ ತನಕ ಬೇರೆ ಏನೂ ಆಸೆ ಬರಲಿಲ್ಲ. ಸಿನಿಮಾ ಆ್ಯಕ್ಟ್ರ್ ಆಗಬೇಕು. ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಆವಾಗ ಪೊಲೀಸ್ಗಳೇ ಸಿನಿಮಾಗೆ ಹೋಗ್ತಾ ಇದ್ದಿದ್ದು ಅನ್ನೋದೊಂದು ಇತ್ತು. ಸೊ ಇನ್ನು ಸಿನಿಮಾ ಮಾತೆತ್ತಿದ್ರೆ ಹೊಡಿತಾರೆ ಅಂತ ಸೊ BSc ತನಕ ಬಂದು BSc ಆದಮೇಲೆ ಫಿಲ್ಮ್ ಇನ್ಸ್ಟಿಟ್ಯೂಟು ಒಂದು 2 ವರ್ಷ. ಅಲ್ಲಿ ನಾನು, ರಜನಿಕಾಂತು, ರವೀಂದ್ರನಾಥ್, ರಘುನಂದನ್ ಎಲ್ಲ ಒಟ್ಟಿಗೆ ಓದ್ದವ್ರು ನಾವು. ಸೊ ಅಲ್ಲಿ ಓದ್ಕೊಂಡು ಆಮೇಲೆ ಇಂಡಸ್ಟ್ರಿಗೆ ಬಂದು. ಓಕೆ ಓಕೆ. ಅಲ್ಲಿ 3 ಇಯರ್ಸ್ ಕೋರ್ಸ್ ಅದು? 2 ಇಯರ್ಸ್ ಕೋರ್ಸ್, ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್. ಅದು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನವರು 4 ಭಾಷೆಯಲ್ಲೂ ಇನ್ಸ್ಟಿಟ್ಯೂಟ್ ಮಾಡಿದ್ರು ಆ್ಯಕ್ಟಿಂಗ್ ಕೋರ್ಸ್ ಅಂತ. ಅಂದರೆ ಎಕ್ಸ್ಕ್ಲೂಸಿವ್ಲಿ ಆ್ಯಕ್ಟಿವ್. ಈ ಕಡೆ ಕರ್ನಾಟಕದಿಂದ ಆ ಕಡೆ ಮಲಯಾಳಮು, ತೆಲುಗು, ತಮಿಳು 4 ಭಾಷೆ. ಅಡಿಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇತ್ತು. ಅಡಿಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಬರೀ ತಮಿಳು ಭಾಷೆಯಲ್ಲಿತ್ತು. ಪುನಾ ಫಿಲ್ಮ್ ಇನ್ಸ್ಟಿಟ್ಯೂಟು ಹಿಂದಿಲಿತ್ತು. ಸೊ ಇದು ಸೌತ್ ಇಂಡಿಯನ್ ಭಾಷೆಗಳಿಗೆ ಮಾಡೋಣ ಅಂತ ಮಾಡಿದ್ರು. ನಮ್ಮದು ಫಸ್ಟ್ ಬ್ಯಾಚ್. ಇನ್ಸ್ಟಿಟ್ಯೂಷನ್ ಓದಿದ್ದು ಹೆಲ್ಪ್ ಆಯಿತಾ ಸಿನಿಮಾಕ್ಕೆ? ಅದು ಏನಾಗುತ್ತೆ ಅಂತಂದರೆ ಒಂದು 21, 22, 23ನೇ ವಯಸ್ಸಿನಲ್ಲಿ ಒಂದು 2 ವರ್ಷ ಈ ಅಭಿನಯನ ಕಲಿಯೋಕ್ಕೆ ವ್ಯಯಿಸಿದಾರಲ್ಲ. ಸೊ ದೀಸ್ ಪೀಪಲ್ ಮಸ್ಟ್ ಬಿ ಸೀರಿಯಸ್ ಅಬೌಟ್ ಆ್ಯಕ್ಟಿಂಗ್ ಅಂತ ನಾವು ಅದನ್ನು ಸರ್ಟಿಫಿಕೇಟ್ ತೋರಿಸಿದ್ರೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಅದು ಫಸ್ಟ್ ಎಂಟ್ರಿ ನಮಗೆ. ಆಮೇಲೆ ನಮ್ಮ ಯಶಸ್ಸು, ನಮ್ಮ ಅದೃಷ್ಟ, ನಮ್ಮ ಪ್ರಯಾಸ ಇವೆಲ್ಲ ಇದ್ದಿರ್ತವೆ. ಹಾಗಾಗಿ ಹೆಲ್ಪ್ ಆಯಿತು. ಬಟ್ ಆ್ಯಕ್ಟಿಂಗು ಅನ್ನೋದು ಹೇಳ್ಕೊಳಕ್ಕಾಗಲ್ಲ. ಆ್ಯಕ್ಟರ್ ಶುಡ್ ಬಿ ಬಾರ್ನ್ ಅಂತಾರೆ. ಬಟ್ ಪಾಲಿಶಿಂಗ್ ಕೆಲಸ ಮಾಡ್ಬೋದು. ಅಲ್ಲಿ ನಮಗೆ ಇಂಪ್ರೊವೈಸೇಷನ್ಸ್ ಇತ್ತು, ಮೂಮೆಂಟ್ಸ್ ಇತ್ತು, ಮೈಮ್ ಇತ್ತು, ಯೋಗ ಇತ್ತು, ಡಿಕ್ಷನ್ ಇತ್ತು. ತುಂಬ ಪಿ ರಾಜಾ ರಾಮದಾಸ್ ಅಂತ ಇದ್ದರು. ಅವರು MA MFA ಇನ್ ಕ್ಯಾಲಿಫೋರ್ನಿಯಾ USA ಮಾಡ್ಕೊಂಬಂದು ಇಲ್ಲಿ ಅವರು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ರು. ಅವರು ಪ್ರಿನ್ಸಿಪಾಲ್. ಅವರು ಥಿಯರಿ ಕ್ಲಾಸ್ ತಗೊಳ್ಳೋರು ಇಂಗ್ಲೀಷಲ್ಲಿ 4 ಭಾಷೆಯವರಿಗೆ. ಸೊ ಈ ಅಭಿನಯಕ್ಕೋಸ್ಕರನೇ ಕಾನ್ಸ್ಟಾಂಟಿನ್ ಸ್ಟನಿಸ್ಲವ್ಸ್ಕಿ ಅನ್ನೋರು 3 ಪುಸ್ತಕ ಬರೆದಿದ್ದಾರೆ. ಅನ್ ಆ್ಯಕ್ಟರ್ ಪ್ರಿಪೇರ್ಸ್, ಬಿಲ್ಡಿಂಗ್ ಎ ಕ್ಯಾರೆಕ್ಟರ್ ಆ್ಯಂಡ್ ಕ್ರಿಯೇಟಿಂಗ್ ಎ ರೋಲ್ ಅಂತ. ನಮ್ಮ ಭರತನ ನಾಟ್ಯಶಾಸ್ತ್ರ ಇದೆಯಲ್ಲ, ಅಷ್ಟು ದೊಡ್ಡ 3 ಪುಸ್ತಕಗಳು ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೇನೆ. ಅನ್ ಆ್ಯಕ್ಟರ್ ಪ್ರಿಪೇರ್ಸ್, ಒಬ್ಬ ನಟನಾಗಬೇಕಾದ್ರೆ ಅವನ ಪ್ರಾಥಮಿಕ ಲಕ್ಷಣಗಳೇನು, ಅವನ ಗುಣಗಳೇನು ಅನ್ನೋದನ್ನು ಹೇಳುವಂಥ ಒಂದು ಪುಸ್ತಕ. ಬಿಲ್ಡಿಂಗ್ ಎ ಕ್ಯಾರೆಕ್ಟರ್, ಒಂದು ಪಾತ್ರವನ್ನು ಕಟ್ಟೋದು ಹೇಗೆ. ಕ್ರಿಯೇಟಿಂಗ್ ಎ ರೋಲ್, ಒಂದು ಪಾತ್ರವನ್ನು ಸೃಷ್ಟಿ ಮಾಡೋದು ಹೇಗೆ. ಸೊ ರಾಮನ ಪಾತ್ರ ಹೇಗೆ ಮಾಡಬೇಕು, ರಾವಣನ ಪಾತ್ರ ಹೇಗೆ ಮಾಡಬೇಕು, ಅವನ ಸೈಕಲಾಜಿಕಲ್ ಬ್ಯಾಕ್ಗ್ರೌಂಡ್ ಏನು, ಸೋಷಿಯಲ್ ಬ್ಯಾಕ್ಗ್ರೌಂಡ್ ಏನು, ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಏನು, ಅವೆಲ್ಲ ತಿಳ್ಕೊಂಡು ನಾವು ಪ್ರೇಕ್ಷಕರ ಜೊತೆ ತಾದಾತ್ಮ್ಯ ಸಾಧಿಸೋಕ್ಕೆ ಸಾಧ್ಯ ಆಗೋದಾದರೆ, ಆ ಪಾತ್ರ ಅವರಿಗೆ ಕನ್ವಿನ್ಸ್ ಆಗೋದಾದರೆ ನಾವು ಯಶಸ್ವಿ ನಟರು. ಅದು ಆವಾಗ ಕಂಪ್ನಿ ನಾಟಕಗಳೆಲ್ಲ ಅವೆಲ್ಲ ಮಾಡೋರು. ಚಿಕ್ಕ ವಯಸ್ಸಿಂದನೇ ಅಲ್ಲಿ ಸೇರ್ಕೊಳ್ಳೋರು. ಅವರಿಗೆ ಅಕ್ಷರಾಭ್ಯಾಸ, ಒತ್ತಕ್ಷರಗಳು ಪ್ರಾಕ್ಟಿಕಲ್ ಆಗಿ ಕಲಿಯೋರು, ನೋಡಿ ಕಲಿಯೋರು, ಹೊಡೆದು ಕಲಿಸೋರು. ಶುದ್ಧವಾಗಿ ಮಾತಾಡಬೇಕು, ಸಕಾರ ಶಕಾರ ಬರಬೇಕು, ಅಕಾರ ಹಕಾರ ಸರಿಯಾಗಿ ಬರಬೇಕು ಅನ್ನೋ ಥರ ತಿದ್ದೋರು. ನಿನ್ನ ನಾಲಿಗೆ ದರ್ಬ್ಯಾಗಿ ಸುಡ ಅನ್ನೋರಲ್ಲ, ಆ ಥರ ಸ್ಪಷ್ಟವಾಗಿ ಮಾತಾಡೋವಂಥದ್ದನ್ನು ಹೇಳ್ಕೊಡೋರು ಕಂಪ್ನಿ ನಾಟಕಗಳಲ್ಲಿ. ಆವಾಗ ಸಂಗೀತ ಬೇರೆ ಕಲಿಬೇಕಾಗಿತ್ತು. ನಮಗೆಲ್ಲ ಸಂಗೀತ ಕಂಪಲ್ಸರಿ ಇರಲಿಲ್ಲ. ರಂಗಭೂಮಿನೂ ಇಲ್ಲ. ನಾವು BSc ಆದಮೇಲೆ
ಸ್ಟ್ರೈಟ್ ಅವೇ ಫಿಲ್ಮ್ ಇನ್ಸ್ಟಿಟ್ಯೂಟು, ಆಮೇಲೆ ಫಿಲ್ಮ್ ಇಂಡಸ್ಟ್ರಿ ಆ ಥರ ಬಂದಿದ್ದು, ರಂಗಭೂಮಿಯಿಂದ ಬಂದಿಲ್ಲ. ಕನ್ನಡ ಸ್ಪಷ್ಟ ಉಚ್ಚಾರಕ್ಕೆ ರಾಜ್ಕುಮಾರ್ ಅವರು ರಂಗಭೂಮಿಯಿಂದ ಕಲ್ತಿರೋದು. ಹೌದು ಅಲ್ವಾ ಸರ್? ಹೌದು ಹೌದು. ಬೇಸಿಕ್ ನಮಗೆ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಮೇಷ್ಟ್ರುಗಳು ಹಾಗೆ ಹೇಳ್ಕೊಟ್ರು. ಹಾಂ ಹಾಂ ಹಾಂ. ಆ ವ್ಯಾಕರಣ ಶುದ್ಧವಾಗಿ ಮಾತಾಡಬೇಕು ಅಂತ ಹೇಳಿ ನಮಗೆ ಹಿಂಗೆಲ್ಲ ಕೈ ಹಾಕಿ ಎಲ್ಲ ನಿಲ್ಲಿಸೋರು. ಕರೆಕ್ಟಾಗಿ ಮಾತಾಡಬೇಕಲ್ಲ, ಅಕಾರ ಹಕಾರ ಆ ಎಲ್ಲಿ ಬರುತ್ತೆ, ಪಾ ಎಲ್ಲಿ ಬರುತ್ತೆ, ಅವೆಲ್ಲ ಕಲಿಬೇಕಾಗಿತ್ತು. ನಮ್ಮ ಮೇಷ್ಟ್ರುಗಳು ಹಂಗಿದ್ರು. ಈಗಲೂ ಆ ಮೇಷ್ಟ್ರುಗಳು ನೆನಪಿದ್ದಾರೆ. ನೆನಪಾಗಿರುತ್ತಲ್ಲ. ಪ್ರಾಥಮಿಕ ಶಾಲೆಯವರು, ಮಾಧ್ಯಮಿಕ ಶಾಲೆಯವರು, ಪ್ರೌಢಶಾಲೆಯವರು, ಆಮೇಲೆ ಅವ್ರು ನೆನಪಿಲ್ಲ, ಬಟ್ ಅವರೆಲ್ಲ ಚೆನ್ನಾಗಿ ನೆನಪಿದ್ದಾರೆ. ಯಾಕೆಂದರೆ ಹೊಡೆದಿರ್ತಾರಲ್ಲ, ಅವರೇನು ಸ್ವಾರ್ಥಕ್ಕೆ ಹೊಡೆದಿರಲ್ಲ, ಬಟ್ ಕಲೀಲಿ ಅಂತ. ಆವಾಗ ಹೊಡಿದೇ ಇರೋ ಮೇಷ್ಟ್ರು ಪ್ರಯೋಜನಕ್ಕೆ ಬರ್ತಿರ್ಲಿಲ್ಲ. ಯಾಕೆಂದರೆ ಅವನ ಶಿಷ್ಯ ಸರಿಯಾಗಿ ಕಲಿಯಲ್ಲ, ಅವು ಭಯಕ್ಕಾದರೂ ಕಲಿತಾ ಇದ್ದವು. ಆವಾಗ ಭಯಕ್ಕೋ ಭವಿಷ್ಯಕ್ಕೋ, ಭವಿಷ್ಯ ಅವ್ರ ದೃಷ್ಟಿಲಿರೋದು, ಭಯ ನಮ್ಮ ದೃಷ್ಟಿಲಿರೋದು. ಕಲಿತಿದ್ದೋ ಸ್ಪಷ್ಟವಾಗಿ ಮಾತಾಡೋದನ್ನು, ವ್ಯಾಕರಣನ. ಈಗ ಹೊಡೆದ್ರೆ ಕಂಪ್ಲೇಂಟ್ ಕೊಡ್ತಾರಲ್ಲ ಸರ್, ಸಸ್ಪೆಂಡ್ ಮಾಡಿಬಿಡ್ತಾರೆ ಟೀಚರ್ನ. ಹೌದು. ಅಲ್ಲಿಗೆ ಬಂದು ನಿಂತಿದ್ದೀವಿ. ಸಿನಿಮಾಕ್ಕೆ ಸ್ವಾಗತ ಹೇಗಿತ್ತು ಸರ್ ನಿಮ್ಮ ಫಸ್ಟ್ ಫಿಲ್ಮಿಂದ ನಂತರ? ಅಲ್ಲ, ಈಗ ಏನಾಗುತ್ತೆ, ಈ ಬಸವಣ್ಣವ್ರ ಮಾತು ಹೇಳ್ತಾರೆ, ಕರಿಯು ಕನ್ನಡಿಗಳು ಅಡಗಿದಂತೆ ಅಂತ. ಅಂದರೆ ನಾವು ಹೇಗೆ ನಡ್ಕೋತೀವಿ ಸಮಾಜದಲ್ಲಿ, ಹಾಗೆ ನಮಗೆ ಪ್ರತಿಸ್ಪಂದನೆ ಸಿಗುತ್ತೆ. ನಾವು ಹೋದಾಗ ಗುರು ಹಿರಿಯರ ಜೊತೆ ಹೇಗೆ ನಡ್ಕೋತೀವಿ, ಸಹ ಕಲಾವಿದರ ಜೊತೆ ಹೇಗೆ ನಡ್ಕೋತೀವಿ, ನಮಗೆ ಸ್ಟುಡಿಯೋ ಕರ್ಕೊಂಡೋಗೋ ಡ್ರೈವರ್ ಜೊತೆ ಹೇಗೆ ನಡ್ಕೋತೀವಿ, ಆ ಪ್ರೊಡಕ್ಷನ್ ಬಾಯ್ ಜೊತೆ ಹೇಗೆ ನಡ್ಕೋತೀವಿ, ಇವೆಲ್ಲ ಕೌಂಟ್ ಆಗುತ್ತೆ. ಪರವಾಗಿಲ್ಲ ಹುಡುಗ ಅನ್ನೋ ಥರ ಅನ್ನಿಸ್ಕೊಂಬಿಟ್ರೆ ನಾವು ಗೆದ್ದಂಗೆ. ಅದನ್ನು ನಮ್ಮ ಕಾಲದಲ್ಲಿ ಚಿಕ್ಕ ವಯಸ್ಸಿಂದ ಹೇಳ್ಕೊಡೋರು. ನಮ್ಮ ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಯಾರೋ ಪೊಲೀಸ್ ಕಾನ್ಸ್ಟೇಬಲು ನಮ್ಮಪ್ಪ ನೋಡೋಕೆ ಬಂದರು. ಅಣ್ಣ ಪೊಲೀಸ್ನವ್ನು ಬಂದಿದ್ದಾನೆ ಅಂತಂದೆ. ಬಾಯಿಲಿ ಅಂದರು. ಪಟ್ ಅಂತ ಹೊಡೆದ್ರು. ನನ್ನ ವಯಸ್ಸು, ನನಗಿಂತ ಜಾಸ್ತಿ ವಯಸ್ಸು ಅವ್ರಿಗೆ ಹೋಗೋ ಬರ ಅಂತೀಯ, ಮರ್ಯಾದೆ ಕೊಟ್ಟು ಮಾತಾಡಬೇಕು, ಹಾಗೆ ಹೇಳ್ಕೊಡೋ. ಅಲ್ಲಿಂದ ಶುರು, ಅಲ್ಲಿಂದ ಪಾಠ ಶುರು. ಎಸ್. ಈಗ ಎಲ್ಲಿದೆ ಅಲ್ವಾ? ನಾಯಿಗಳು ಕಲ್ಲು ನೋಡಿದ್ರೆ ಬೈಯೋರು, ಯಾಕೆ ಹೊಡಿತೀಯ, ಪ್ರಾಣಿ ಹಿಂಸೆ ಮಾಡಬಾರ್ದು, ಗಿಡ ಕೀಳಬಾರ್ದು, ಅದಕ್ಕೊಂದು ನೀರು ಹಾಕು, ಒಂದು ಚಮ್ ನೀರು ಹಾಕು. ಇವೆಲ್ಲ ಈ ಮಾರಲ್ ಸೈನ್ಸು ಅಂತ ಈಗೇನೋ ಹೇಳ್ತಾರಲ್ಲ, ಅವೆಲ್ಲ ನಮಗೆ ಅನುಚಾನವಾಗಿ ಅವರೇನು ಹಿರಿಯರು ಏನು ಮಾಡ್ತಿದ್ರು ಅದನ್ನು ನಾವು ಮಾಡ್ತಿದ್ದೋ. ಅವ್ರು ಸುಳ್ಳು ಹೇಳ್ತಿರ್ಲಿಲ್ಲ, ಮೋಸ ಮಾಡ್ತಿರ್ಲಿಲ್ಲ. ಭಾಳ ಜನ, ಕೆಲವರು ಇದ್ದಿರ್ಬೋದು, ನಮ್ಮ ಮನೆಗಳಲ್ಲಿ ಯಾರು ಸುಳ್ಳು ಹೇಳ್ತಿರ್ಲಿಲ್ಲ, ಅನಾಯಾಸವಾಗಿ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿರ್ಲಿಲ್ಲ. ಒಂದು ಸೌಜನ್ಯ ಇತ್ತು, ಒಂದು ಮನುಷ್ಯತ್ವ ಇತ್ತು, ಒಂದು ಸಂಬಂಧ ಇತ್ತು, ಒಂದು ಸೋದರತ್ವ ಇತ್ತು, ಕೌಟುಂಬಿಕ ವಾತಾವರಣ ಇತ್ತು ಅಲ್ವಾ? ಸೋದರತೆ, ಚಿಕ್ಕಮ್ಮ, ಚಿಕ್ಕಪ್ಪ, ಮಾವ ಎಲ್ಲ ಯಾರ ಮಕ್ಕಳು ಯಾರು, ಎಲ್ಲರೂ ಒಂದೇ ಮಕ್ಕಳು, ಎಲ್ಲರೂ ಒಟ್ಟಿಗೆ ಬೆಳೀತಿದ್ದು. ಯಾರು ಊಟ ಮಾಡಿಸ್ತಾಯಿದ್ರು, ಆ ತಾಯಿ ಆ ಮಕ್ಕಳಿಗೆ ಮಾಡಿಸ್ಬೇಕು, ಎಲ್ಲರ ಮಕ್ಕಳು ಒಂದೇ. ಆ ಥರ ಒಂದು ಸಂಬಂಧ ಇತ್ತಲ್ಲ, ಆ ವಾತಾವರಣ ಇತ್ತಲ್ಲ, ಅದು ಬಹಳ ಮುಖ್ಯ. ಇವತ್ತು ಸ್ವಲ್ಪ ಸ್ವಾರ್ಥ ಜಾಸ್ತಿ ಆಗಿದೆ. ನಾನುಂಟು ಭೂಲೋಕ ಉಂಟು ಅನ್ನೋ ಥರ ಆಗೋಗಿದೆ. ಈ ನೀವು ಬಸವಣ್ಣ ಅಂತೇಳಿ ಹೇಳಿದಾಗ ದಿಢೀರ್ ನನಗೆ ನೆನಪಾದ್ದು, ನಾವೆಲ್ಲ ಬರಿತಾ ಇದ್ವಿ ಮೂಗಿನ ಬಗ್ಗೆ ಆ ಕಾಲದಲ್ಲಿ. ನೆನಪಿಲ್ಲ? ಹೌದು. ಬಸವಣ್ಣನ ಕ್ಯಾರೆಕ್ಟರ್ ಮಾಡ್ತಾ ಇರುವಾಗ ಅಶೋಕ್ ಬಸವಣ್ಣ ಮತ್ತು ಮೂಗು ಅಂತ ಒಂದು ಸುಧಾದಲ್ಲಿ ಆರ್ಟಿಕಲ್, ಗಂಗಾಧರ್ ಮೊದಲಿಯಾರು ಬರೆದು, ಶಿವಯೋಗಿ ಅದನ್ನ ಫೋಟೋ ತೆಗೆದು ಅವೆಲ್ಲ ಭಾಳ ಕಾಂಟ್ರವರ್ಸಿ ಆಗಿತ್ತಲ್ಲ. ಅವೆಲ್ಲ ಮರೆಯೋಕ್ಕಾಗುತ್ತಾ ಗಣೇಶ್? ದೊಡ್ಡ ಕಾಂಟ್ರವರ್ಸಿ ಆಯಿತು. ಅಕಸ್ಮಾತ್ ಹೀಗೆಲ್ಲ ಅಂಥದ್ದು ಆಗಿಬಿಡ್ತಿದ್ದಾರೆ, ಎಷ್ಟು ವಾರಕ್ಕೆ ಎಳಿತಿದ್ರು ಟಿವಿಯವರು. ಅಲ್ಲ, ಈಗ ಅಂಥವೆಲ್ಲ ಕಾಂಟ್ರವರ್ಸಿ ಆಗೋದೇ ಇಲ್ಲ. ಬಸವಣ್ಣನ ಪಾತ್ರ ಯಾರು ಮಾಡಿದ್ರಿ ಏನೀಗ ಅನ್ನೋ ಥರ ಆಗೋಗಿದೆ. ಈಗ ಮೊದಲು ನಾವೆಲ್ಲ ಸೇರಿ ಒಂದು ಸಿನಿಮಾ ಮಾಡ್ತಿದ್ದು, ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರು ಎಲ್ಲ ಸೇರಿ, ನಿರ್ಮಾಪಕರು, ವಿತರಕರು ಎಲ್ಲ ಸೇರಿ ಒಂದು ಒಟ್ಟು ಕುಟುಂಬ ಥರ ಸಿನಿಮಾ ಮಾಡಬೇಕು, ನಮ್ಮ ಸಿನಿಮಾ ಚೆನ್ನಾಗಿ ಓಡಬೇಕು, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಥರ ಇರ್ತಿತ್ತು. ಆವಾಗ ಅದು 100 ಡೇಸ್ ಆದರೆ ಎಲ್ಲರನ್ನೂ ಕರಿಬೇಕು, ಬೆಳ್ಳಿ ಕಪ್ಪುಗಳು ಕೊಡಬೇಕು, ಒಳ್ಳೆ ಊಟ ಹಾಕಬೇಕು, ಹೋಳಿಗೆ ಊಟ ಹಾಕಬೇಕು, ಸಂಭ್ರಮ ಇತ್ತು. ಒಂದು ಹಾಡು ರೆಕಾರ್ಡಿಂಗ್ ಅಂತಂದರೆ 3 ದಿನ ಆ ಇಡೀ ಪ್ರಸಾದ್ ಥಿಯೇಟ್ರಿಗೆ ತೋರಣ ಕಟ್ಟಿ 40 ಜನ ವೈಲಿನ್ಗಳು, ಏನು ಊಟ ಪ್ರೊಡ್ಯೂಸರ್ಗೆ ಅದೊಂದು ಖುಷಿ, ಮದುವೆ ಮನೆ ಥರ ಸಿಹಿ ಮಾಡಿಸಿ ಯೂಸ್ ಟು ಎಂಜಾಯ್ ಲೈಫ್ ಅಲ್ವಾ? ಹೌದು, 100%. ನಾವೆಲ್ಲ ಕಣ್ಣಾರ ನೋಡಿದ್ವು.
ಈ ಕ್ಯಾರವನ್ ಸಂಸ್ಕೃತಿ ಬಂದ ಮೇಲೆ ಅದಕ್ಕೆಲ್ಲ ಡಿಸ್ಟರ್ಬ್ ಆಯಿತು. ನಾವು ನನ್ನ 24ನೇ ವಯಸ್ಸಲ್ಲಿ ನಾನು ಇಂಡಸ್ಟ್ರಿಗೆ ಬಂದದ್ದು. 24ನೇ ವಯಸ್ಸಲ್ಲಿ ಬಂದ ತಕ್ಷಣ ನನಗೆ ರಾಜ್ಕುಮಾರ್ ಅವರ ಸಂಪರ್ಕ ಸಿಕ್ತಲ್ಲ, ಭಾಗ್ಯವಂತರು, ಸನಾದಿ ಅಪ್ಪಣ್ಣ, ಅಂಥ ಮಹಾನ್ ಕಲಾವಿದ ಹೇಗೆ ನಡ್ಕೊಳ್ಳೋರು. ಎಂಥ ಪಾತ್ರ ಸರ್ ಅದು. ಹಾಂ ನಿಮ್ದಷ್ಟೇ ಪಾತ್ರ. ಹಾಂ ಸನಾದಿ ಅಪ್ಪಣ್ಣ ಅಯ್ಯೋ, ಅದು ಆ ಥರ ಬರದೇ ಹೋದರೆ ಆ ಪಾತ್ರ ನಿಲ್ಲಲ್ಲ. ಆವಾಗ ನಮಗೆ ಕಥೆ ಅಷ್ಟೇ ಮುಖ್ಯ ಆಗಿತ್ತು. ಕ್ಯಾಮ್ರಾ ಮುಂದೆ ಹೋದಾಗ ನಾವು ಅವರು ರಾಜ್ಕುಮಾರ್ ಅಲ್ಲ, ನಾನು ಅಶೋಕ್ ಅಲ್ಲ, ಆ ಪಾತ್ರ ನನ್ನ ಈ ಥರ ಮಾಡಿದ್ದೆ ನೀನು. ನಮ್ಮಮ್ಮ ಕೇಳಿದ್ರು, ನಮ್ಮ ಜಾತಿಯಿಂದ ಈ ಥರ ಅವಮಾನ ಆಗೋದಾದರೆ ನನ್ನ ಮಗನ ಈ ಜಾತಿ ಸಂಪರ್ಕ ಇಲ್ಲದೆ ಬೆಳೆಸು ಅಂತ ಹೇಳಿದ್ರು ಗಂಡನಿಗೆ. ಆ ಕತೆ ನಿಮ್ಗೆ ನೆನಪಿದೆಯಲ್ಲ? ಹೌದೌದು. ಗಂಡನಿಗೆ ಅವಮಾನ ಆದಾಗ ಮನೆ ಊಟ ಮಾಡ್ತಿದ್ದಾನೆ ಎಬ್ಬಿಸಿ ಕಳಿಸಿದಾಗ ನನ್ನ ಮಗನಿಗೆ ಈ ಥರ ಆಗಬಾರ್ದು, ಅವನು ಈ ಥರ ಬೆಳೆಸ್ಬೇಡಿ ನೀವು ಅಂತ ಹೇಳಿದಾಗ ಅವರು ನನ್ನ ಚೆನ್ನಾಗಿ ದೂರ ಇಟ್ಟು ಬೆಳೆಸಿ IPS ಆಫೀಸರ್ ಮಾಡಿಬಿಡ್ತಾರೆ, IAS ಆಫೀಸರ್. ನಾನು ಅದಕ್ಕೆ ತಕ್ಕಂಗೆ ನಡ್ಕೋಬೇಕಲ್ಲ. ಹೌದು. ನನಗೆ ಈ ಸರ್ಕಲ್ ಮುಖ್ಯ ಆದಾಗ ಆ ಸರ್ಕಲ್ ಹೆಂಗೆ ಮುಖ್ಯ ಆಗುತ್ತೆ? ಎಸ್. ಒಬ್ಬ ಕಲಾವಿದನಾಗಿ ನಾನು ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು. ಅಷ್ಟೇ ತಾನೇ ನನ್ನ ಕೆಲಸ. ಜನ ಬೈದ್ರು ಖುಷಿನೇ ವರ್ಷ ಬಂದಿವ್ರನ್ನ ಎಷ್ಟು ಜನ ಅಲ್ವಾ? ಮುಗಿತಾ ಇದ್ರು. ಅವಾಗ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ ಅಲ್ವಾ ಸರ್? ಅಲ್ವಾ? ಪಾತ್ರಕ್ಕೆ ನ್ಯಾಯ. ಹಾಂ, ಅವಳ ಮನೆ ಹಾಳು ಮಾಡ್ಬಿಟ್ಟಲ್ಲ, ನಿನ್ನ ಮನೇನು ಹಾಳಾಗೋಗಲಿ ಅಂತಂದರೆ ವಿಲನ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು, ಅಲ್ವಾ? ಹಾಗೆ ಆ ವಾತಾವರಣ ಇತ್ತು. ಒಂದು ಅವ್ರನ್ನ ಮೀರಿಸಿ ನಾನು ಅಭಿನಯ ಮಾಡಬೇಕು, ನನ್ನ ಮೀರಿಸಿ ಅನ್ನೋದಿತ್ತೇ ವಿನಃ ಅವನ ಪಿಕ್ಚರ್ಗಿಂತ ನಾನು ಚೆನ್ನಾಗಿ ಓಡಬೇಕು, ಅವನು ಹಾಳಾಗಿ ಹೋಗ್ಬೇಕು, ಅವನು ಫ್ಲಾಪ್ ಆಗಬೇಕು ಇರಲಿಲ್ಲ. ನಾನು ಅವ್ರಿಗಿಂತ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನಾ ಅಥವಾ ಈ ಪಾತ್ರಕ್ಕೆ ನ್ಯಾಯ ಸಲ್ಲಕ್ಕೆ ಸಾಧ್ಯನಾ? ರಾಜ್ಕುಮಾರ್ ಮೀರಿಸಿ ನಾನು ಅಭಿನಯ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಬಟ್ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಸಲ್ಲಿಸ್ಬೋದಾ? ಅಷ್ಟೇ ನನ್ನ ಕತೆ. ನಿಮ್ಮೊಟ್ಟಿಗೆ ಹೇಗಿದ್ರು ಸರ್ ರಾಜ್ಕುಮಾರ್? ಸಾರ್ ಯುಗ ಪುರುಷ ಸರ್. ಆ ಮನುಷ್ಯನ ಹತ್ರ ಕಲಿಯೋದು ಭಾಳ ಇದೆ. ಅವ್ರಿಗೆ ಭೇದ ಭಾವ ಅನ್ನೋದು ಇರಲಿಲ್ಲ. ನೀವು ನೋಡಿದ್ದೀರಲ್ಲ, ಒಟ್ಟಿಗೆ ಬ್ರೇಕ್ ಅಂತ ಎಲ್ಲ ಅವರು ಲುಂಗಿ ಉಟ್ಕೊಂಡ್ಬರೋರು, ಎಲ್ಲರ ಜೊತೆ ಕೂತ್ಕೊಂಡ್ರು ಏನಿದೆ ಅದು ತಿನ್ನೋರು. ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರಲಿಲ್ಲ. ಈಗ ಈ ಕ್ಯಾರವಾನ್ ಸಂಸ್ಕೃತಿ ಬಂದಮೇಲೆ ನಿಮಗೆ ಈ ಹೋಟ್ಲಿಂದ ಯಾವ ಬೇಕು, ಆ ಹೋಟ್ಲಿಂದ ಏನು ಬೇಕು, ಅಲ್ಲಿಂದ ಏನು ಬೇಕು ಎಲ್ಲ ಅವ್ರಲ್ಲಿ ಕೂತ್ಕೊಂಡು ಒಳಗಡೆ. ನಮಗಂತೂ ಉಸಿರು ಕಟ್ಟಿದ ವಾತಾವರಣ ಅಲ್ವಾ? ಕ್ಯಾರವಾನಲ್ಲಿ 1 ಗಂಟೆ ಮೇಲೆ ಕೂತ್ಕೊಂಡ್ಬಿಟ್ರೆ ಯಾವುದೋ ಜೈಲಿಗೆ ಆಗ್ದಂಗೆ ಇರುತ್ತೆ. ಹೊರಗಡೆ ಕುರ್ಚಿ ಹಾಕಪ್ಪ, ಒಂದು ಹೊಸ ಗಾಳಿ ಇರಲಿ. ಯಾರಿಗೆ ಬೇಕು AC? ಇಲ್ಲ, ಆ ದಿನಗಳು ಚೆನ್ನಾಗಿತ್ತು ಗಣೇಶ್. ಗೋಲ್ಡನ್ ಡೇಸ್ ಸರ್ ಅದೆಲ್ಲ. ಅಲ್ಲ ಈಗಿನ ಜನ್ರೇಷನ್ ಇದೇ ಗೋಲ್ಡನ್ ಡೇಸ್ ಆಗಿರ್ಬೋದು, ಅವ್ರಿಗೆ ಆಗಿರ್ಬೋದು, ಯಾರಿಗೆ ಗೊತ್ತು. ನಮ್ಮ ಕಾಲ ನಮಗೆ ಚೆನ್ನಾಗಿರುತ್ತೆ. ನಮ್ಮ ಅಪ್ಪ ಅಮ್ಮ ನಮ್ಮ ತಾತಾಗಳು ಹಿಂಗೆ ಅನ್ನೋರು, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಕಣೋ ಅನ್ನೋರು ಅಲ್ವೇ? ಏನು ಮಾಡೋಕ್ಕಾಗಲ್ಲ. ಕಾಲ ಆಯ್ತು ತಸ್ಮೈ. VN ಸುಬ್ಬರಾಯರು, ವಿಜಯಮ್ಮ ಅಂತೇಳಿ ಹೇಗಿದ್ರು ಆ ಕಾಲದಲ್ಲಿ ಅಂತೇಳಿ ನಾವು ಬಂದಾಗ ಈ ಹುಡುಗರೆಲ್ಲ ಬಂದು ಹಾಳಾಗ್ಬಿಟ್ಟು ಈಗ ನೀವು ಅಂತೀರಿ. ಅಷ್ಟೇ ವ್ಯತ್ಯಾಸ. ಅಷ್ಟೇ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಕಾಲ ಪ್ರವಾಹದಲ್ಲಿ ಪ್ರತಿಯೊಂದು ಅಕ್ಸೆಪ್ಟಬಲ್. ಸರ್, ಫಾದರ್ ಇನ್ಸ್ಪೆಕ್ಟರ್ ಪೊಲೀಸ್ ಇದಾಗಿದ್ರಂತೆ, ನೀವು ಆ ಕ್ಯಾರೆಕ್ಟರ್ ಮಾಡಿದ್ದೀರಾ ಸಾಕಷ್ಟು ಸಿನಿಮಾದಲ್ಲಿ? ಮಾಡಿದ್ದೀನಲ್ಲ, ಸಾಂಗ್ಲಿ ಅನ್ನೋದಲ್ಲಿ ಮಾಡಿದ್ದೀನಿ, ತುಂಬ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೀನಿ. ರಿಯಲಿ ಯೂಸ್ ಟು ಎಂಜಾಯ್ ಇಟ್. ಯೂನಿಫಾರ್ಮ್ ಹಾಕಿದ ತಕ್ಷಣ ಏನಾಗ್ತಿತ್ತು? ತಂದೆ ನೆನಪೆಲ್ಲ ಆಗ್ತಿತ್ತಾ? ಯೂನಿಫಾರ್ಮ್ ಹಾಕಿದ ತಕ್ಷಣ ನಮಗೇನೆ ಒಂಥರ ಜೋಶ್ ಬಂದ್ಬಿಡು. ಇಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಗ್ಗೆ, ರಜನಿಕಾಂತ್ ಸ್ನೇಹದ ಬಗ್ಗೆ ಒಂದಷ್ಟು ಹೇಳಿ ಸರ್. ತುಂಬ ಹತ್ತಿರ ಅವರು, ಆಗಾಗ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದು ಅವರು? ಸರ್, ಅದು ಈಗ ನಾವು ಅಲ್ಲಿ ಹೋದಾಗ ನಾವೆಲ್ಲ ಒಂದೇ ಸರ್. ಕೆಲವ್ರ ಮನೆಯಲ್ಲಿ ಇಷ್ಟಪಟ್ಟು ಕಳಿಸೋದ್ರು, ಕೆಲವ್ರ ಮನೇಲಿ ಇವ್ರು ಹೇಳ್ದೆ ಕೇಳದೆ ಬಂದಿದ್ರು, ಎಲ್ಲ ಕಷ್ಟದಲ್ಲೇ ಇದ್ದು. ಸೊ ರಜನಿಕಾಂತ್ ಆಗ್ತಾನೆ ಅಂತ ಯಾರು ಕನಸು ಬಿದ್ದಿತ್ತು? ಅಲ್ವೇ? ಈಗ ಇಲ್ಲಿ ಅಷ್ಟೇ, ನೀವು ಹೋಗೋ ಬಾರಲ್ಲ, ನಿಮ್ದೇನ್ರಿ, ನಿಮ್ದೇ ಅವ್ರಿ ಏನು, ಆಮೇಲೆ ಹೋಗೋ ಬಾರೋ ಆಯಿತು, ಫ್ರೆಂಡ್ಶಿಪ್ ಹಿಂಗೆ ಬೆಳ್ಕೋಬೋದು. ಅವ್ನು ಸೂಪರ್ ಸ್ಟಾರ್ ಆದ, ಅವನು ಅದೃಷ್ಟ. ಸೊ ಸ್ನೇಹ ಗೆಳೆತನ ಮರೀಲಿಲ್ಲ, ಗೆಳಿಸ್ತಾನೆ, ಅವ್ರು ಬರೀಲಿಲ್ಲ. ಈಗ ರಾಜನಿಗೂ ರೈತನಿಗೂ ಸ್ನೇಹ ಆದಾಗ ಆ ಸ್ನೇಹ ರಾಜನೇ ಉಳಿಸ್ಕೋಬೇಕು. ರೈತ ಹೋದ್ರೆ ಅರ್ಬನಲ್ಲಿ ಸೇರಿಸೋದೇ ಇಲ್ಲ. ರಾಜನೇ ಕರಿಬೇಕೆ, ಅವ್ನು ಕರೀರಿಯಾ, ಅವ್ನು ಅದು ಆ ಥರ ಅವನು ದೊಡ್ಡಸ್ತಾನ, ಅದು ಉಳಿಸ್ಕೊಂಡಿದ್ದಾನೆ ಸ್ನೇಹನ. ಅದ್ರ ತಕ್ಕಂಗೆ ನಾವು ನಡ್ಕೋಬೇಕಲ್ಲ. ಈಗಲೂ ಕಾಂಟ್ಯಾಕ್ಟ್ ಇದೆ ರೆಗ್ಯುಲರ್? ಅದೇ ಹೋಗೋ ಬಾರೋ ಶಿವಾಜಿ, ಅದೇ ಹೋಗೋ ಬಾರೋ ವೇಣು, ಅಷ್ಟೇ ಹಂಗೆ ಇದೀವಿ ನಾವು. ಹೋಗೋ ಬಾರೋ ಶಿವಾಜಿ, ಅವ್ನು ಶಿವಾಜಿ, ನಾನು ವೇಣು.
ಓ ವೇಣುದೆಲ್ಲ ಕರೀತಿದ್ದೆ. ಹಾಂ, ಈಗಲೂ ವೇಣು ಅಂತಲೇ ಮಾತಾಡೋದು. ನಾವು ಶಿವಾಜಿ ಅಂತಲೇ ಅನ್ನೋದು. ಸೂಪರ್ ಸ್ಟಾರ್ ಆದರೆ ನಿನಗೆ, ನನಗೇನು. ಸ್ನೇಹ ಮುಖ್ಯ ಅಲ್ವಾ ಸರ್? ಆ ಬೇಸಿಕ್ ಸ್ನೇಹ ತಾನೆ. ಅದು ಗಟ್ಟಿಯಾಗಿದ್ಬಿಟ್ರೆ ಮಿಕ್ಕಿದ್ದೆಲ್ಲ ಏನು ಹೆಚ್ಚು ಕಮ್ಮಿ ಮಾಡೋದೇ ಇಲ್ಲ. ಆರ್ಥಿಕವಾಗಿ ಯಾವತ್ತಾರು ತೊಂದರೆಗೆ ಒಳಗಾಗಿದ್ದಾರೆ ಸರ್ ಯಾರು? ನೀವು? ಇಲ್ಲ ಸರ್, ಬೈ ಗಾಡ್ಸ್ ಗ್ರೇಸ್ ನನ್ನ ಬೇಕುಗಳು ಭಾಳ ಕಡಿಮೆ. ನನಗೆ ಓಕೆ, ಬೇಕುಗಳು ಭಾಳ ಕಡಿಮೆ. ಎಷ್ಟು ಸಿಕ್ತೋ ಅದು ಅಷ್ಟೇ. ತೃಪ್ತ. ನನಗೆ ಒಂದು ದೊಡ್ಡ ಬಂಗ್ಲೆ ಕಟ್ಟಬೇಕು, ಇಂಪೋರ್ಟೆಡ್ ಕಾರ್ ತಗೋಬೇಕು ಅನ್ನೋ ಆಸೆ ಇರಲಿಲ್ಲ. ಒಂದು ಕಾರ್ ಬೇಕು ಅಷ್ಟೇ, ಓಡಾಡಲಿಕ್ಕೆ. ಒಂದು ವಾಚ್ ಬೇಕು, 1,000 ರೂಪಾಯಿದಾದ್ರೇನು, 1,00,000 ರೂಪಾಯಿದಾದ್ರೆ ಟೈಮ್ ಒಂದೇ ಅಷ್ಟೇ. ಒಂದು ಜೊತೆ ಬಟ್ಟೆ ಬೇಕು. ಇನ್ನೇನು ಬೇಕು ನಿಮಗೆ? ಸಾಕು ಅನ್ನೋದು ಸಿಕ್ಬಿಟ್ರೆ ಇನ್ನೇನು ಬೇಕು? ಸಾಕು ಅನ್ನೋದು ಸಿಕ್ಬಿಟ್ರೆ ಇನ್ನೇನು ಬೇಕು ಸರ್? ಸಾಕು ಅನ್ನೋದು ಪಡ್ಕೋಬೇಕು ಅಲ್ವಾ? ಎಸ್ ಸರ್. ನನಗೆ ಅದೇ ಈ ಹಿರಿಯರನ್ನೆಲ್ಲ ನೋಡಿದೆ ಅಲ್ಲ ನಾನು, ನಮ್ಮ ಮೇಷ್ಟ್ರುಗಳೆಲ್ಲ ನೋಡಿದ್ದಲ್ಲ. ನಮ್ಮ ಮೇಷ್ಟ್ರುಗಳು ಎಷ್ಟು ಬಡತನದಲ್ಲೂ ಇದ್ರು ಅವರು, ಆದರೂ ಆಸೆ ಪಡಲಿಲ್ಲ ಯಾವುದಕ್ಕೂ. ಇದು ನನ್ನ ಪೊಸಿಷನ್, ಇದು ನಾನು ಹೀಗಿರ್ಬೇಕು ಅಷ್ಟೇ. ನಮ್ಮ ಮನೆ ಹೀಗೆ ಸಾಕು. ನನಗೆ ಸಂಬಳ ಬರುತ್ತೆ, ನಾನು ಸಂಸಾರ ನನಗೆ ಸಾಕು. ಸೊ ನೀನು ಯಾರ ಮಗ ಆದ್ರೆ ಏನು? ಹೊಡೆಯೋದೇ. ವಿದ್ಯೆ ಬರಲಿಲ್ವಾ? ಹೊಡೆಯೋದೇ. ನೀನು ಚೆನ್ನಾಗಿ ನೋಡ್ಕೋತೀನಪ್ಪ, ನಿಮ್ಮ ಅಪ್ಪನಿಗೆ ಹೇಳು ಸ್ವಲ್ಪ, ಅವೆಲ್ಲ ಏನಿಲ್ಲ. ನೀನು ಯಾರ ಮಗ ಆದರೆ ನನಗೇನ, ಸರಿಯಾಗಿ ಓದ್ತಾ ಇಲ್ಲ, ಬರೀ ಅಷ್ಟೇ ಬಿಡು ಒಂದು. ಅವಾಗಿನ ಅವರು ಬರ್ತಿರ್ಲಿಲ್ಲ, ಯಾಕೆ ಹೊಡೆದ್ರಿ ಅಂತ ಕೇಳಕ್ಕೆ ಯಾರೂ ಬರ್ತಿರ್ಲಿಲ್ಲ. ಇನ್ನು 4 ಕೊಡಿ ಅನ್ನೋರು. ಸರಿಯಾಗಿ ಮನೇಲಿ ಓದೋದೇ ಇಲ್ಲ, ಸಿನಿಮಾ ನೋಡೋಕೆ ಹೋಗ್ತಾನೆ, ಹಾಕಿ ಇನ್ನೊಂದು 4 ಮನೆಯವರೇ ಹೇಳ್ಬಿಡ್ತಾರೆ ಅಲ್ವಾ? ಹೌದು. ಎಸ್. ಆರ್ಥಿಕವಾದ ತೊಂದರೆ ಏನು ಬಂದಿಲ್ಲ ಸರ್. ಬರೋಕ್ಕೆ ಅವಕಾಶ ನಾನು ಕೊಡಲಿಲ್ಲ. ಈ ಸಿಕ್ಕಿದ್ದು ಅಷ್ಟೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹೆಚ್ಚಿಗೆ ಯಾಕೆ ಬೇಕು ಅಲ್ವಾ? ಇಷ್ಟೇ ಊಟ ಮಾಡೋದು ಅಷ್ಟೇ ಸಾಕಲ್ಲ. ಬರೀ ಅನ್ನಕ್ಕೆ ಏನು ತೊಂದರೆ ಇಲ್ಲ, ಬಿರಿಯಾನಿ ಬೇಕು ಅಂದರೆ ಕಷ್ಟ. ಬರೀ ಅನ್ನ ಸೊಪ್ಪಿನ ಸಾರಿಗೆ ಏನು ತೊಂದರೆ ಇಲ್ಲ, ಬಿರಿಯಾನಿ ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಒಟ್ಟಿಗೆ ಓದಿದ್ರು ಸರ್, ರಜನಿಕಾಂತ್, ರಘುನಂದನ್ ಇವರೆಲ್ಲ. ಸೊ ಇದ್ದಕ್ಕಿದ್ದಾಗೆ ರಜನಿಕಾಂತ್ ಆ ಮಟ್ಟಕ್ಕೆ ಬೆಳೆದಾಗ ಒಂದು ಸಣ್ಣ ಅಸೂಯೆ ಇಲ್ಲ ಸರ್? ಖುಷಿ. ನಾವೆಲ್ಲ ಏನೋ ಸಾಧನೆ ಮಾಡೋಕ್ಕೆ ಹೋದೋ, ಅವನೊಬ್ಬ ಮಾಡ್ತಾ ಇದ್ದಾನಲ್ಲ, ಯಾರೋ ಅವ್ರು ಬಾವುಟ ಆರಿಸ್ತಾರಲ್ಲ, ನಮ್ಮ ಬಾವುಟ ಆರುತ್ತೆ. ಖುಷಿ. ಶಿವಾಜಿ ಆ ಪಿಕ್ಚರ್ ಮಾಡಿದ್ರೆ 100 ಡೇಸ್ ಅಂತ ಕಣೋ, ದಾದಾ ಸಾಹೇಬ್ ಪಾಲ್ಕೆ ಬಂದು ಖುಷಿ ಅಲ್ವಾ ಸರ್? ಇವೆಲ್ಲ ಖಂಡಿತ. ನಾವು ಮಾಡೋಕ್ಕಾಗಲಿಲ್ಲ ಅಂತ ಹೊಟ್ಟೆ ಉರಿ ಪಡೋದಕ್ಕಿಂತ ಅವ್ನು ಮಾಡಿದ್ನಲ್ಲ ಅಂತ ಖುಷಿ ಪಡೋದು ಸುಲಭ ಅಲ್ವಾ? ಪಾಸಿಟಿವ್ ಎನರ್ಜಿ ಅಲ್ವಾ? ಪಾಸಿಟಿವ್ ಅಲ್ವಾ? ಹಾಗೆ ತಗೋಬೇಕಲ್ವ? ಹೌದೌದು. ಯಾಕೆಂದರೆ ಆಗು ಹೋಗುಗಳು ನಮ್ಮ ಕೈಯಲ್ಲಿಲ್ಲ, ಪ್ರತಿಕ್ರಿಯೆ ನಮ್ಮ ಕೈಯಲ್ಲಿದೆ. ಖುಷಿ ಪಟ್ಕೊಳ್ಳೋಣ, ಅವನು ಸಾಧನೆ ಮಾಡ್ದ. ಸೊ ಇನ್ನೊಬ್ಬ ನಮ್ಮ ಕ್ಲಾಸ್ಮೇಟ್ ಯಾರಿಗೂ ಮಂಡೇ ಎಲ್ಲ ಏನೂ ಜ್ಞಾಪಕ ಇಲ್ಲ, ಈಸ್ ಲಿವಿಂಗ್ ಲೈಕ್ ಎ ಅನಿಮಲ್ ಇನ್ ಎ ಹಾಸ್ಪಿಟಲ್. ನೋವು ಪಡೋಕ್ಕಾಗುತ್ತಾ? ನೋವು ಪಡಬೇಕು, ಬಟ್ ಏನು ಮಾಡೋಕ್ಕೆ ಸಾಧ್ಯ? ನೀವು ಅವ್ರೆ ವಾಸಿ ಮಾಡ್ತೀರಾ ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಮನೆ ಮಾಡಿ ಇಡ್ತೀರಾ? ನಮ್ಮ ಪಕ್ಕದ ಒಬ್ಬ ಗೆಳೆಯನೇ ಇದ್ದಾನೆ, ಉದಯ್ ಮರ್ಕಿಣಿ. ಸೊ ಏನು ಮಾಡ್ತೀರಿ ಸರ್ ನೀವು? ಏನು ಮಾಡಿಲ್ಲ. ಸೊ ಖುಷಿ ಪಡೋದು ನಮ್ಮ ಕೈಯಲ್ಲಿದೆ, ದುಃಖ ಪಡೋದು ನಮ್ಮ ಕೈಯಲ್ಲಿದೆ. ಎಷ್ಟು ಪಡಬೇಕು ಅಷ್ಟೇ ಪಡೋಣ, ಲಿಮಿಟಲ್ಲಿ. ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು, ಈ ವಯಸ್ಸಿಗೆ ಚೆನ್ನಾಗಿರ್ಬೋದಾಗಿತ್ತು, ನಾವೇನು ಮಾಡೋಕ್ಕೆ ಸಾಧ್ಯ? ಸೊ ಅವನು ಹಂಗೋದ, ಖುಷಿ. ಹೊಟ್ಟೆ ಉರಿ ಯಾಕೆ ಅಲ್ವಾ ಸರ್? ಹೌದು. ಹಾಗೆ ತಾನೇ ತಗೋಬೇಕು ಜೀವನ ನಾವು. ಖಂಡಿತವಾಗಲ್ಲ. ಯಾವತ್ತಾದರೂ ಕಷ್ಟದಲ್ಲಿದ್ದೀಯಾ, ನನ್ನಿಂದ ಏನಾದರೂ ಸಹಾಯ ಬೇಕಾ ಅಂತ ಕೇಳಿಲ್ಲ? ನಾವು ಕೇಳಿದ್ರೆ ತಾನೆ. ಈಗ ಅವನು ತಾವಾಗಿ ಇಲ್ಲ, ಅವನಿಗೇನು ನಾನು ಕಷ್ಟದಲ್ಲಿ ಇಲ್ಲ ಅಂತ ಗೊತ್ತಲ್ಲ ಅವನಿಗೆ. ನಾನು ಕಷ್ಟದಲ್ಲಿ ತೋರಿಸ್ಕೊಂಡಿದ್ರೆ ಕಷ್ಟನೇನೋ ಅಂದಿರೋನು, ನಾನು ಕಷ್ಟ ತೋರಿಸ್ಕೊಂಡೇ ಇಲ್ವ ಅಲ್ವಾ ಸರ್? ನಾನು ಹೋಗಿ ಡಾಕ್ಟರ್ ಹತ್ರ ನನಗೆ ಹುಷಾರಿಲ್ಲ, ನನಗೆ ಹಿಂಗಾಗಿದೆ ಅಂತಂದರೆ ಔಷಧಿ ಕೊಡ್ತಾರೆ. ಇಲ್ಲದ್ರೆ ಅವ್ರಿಗೆ ಕರೆದು ನೀವು ಅಂತಾರ. ನಾನು ಕೇಳಿದ್ದಿದ್ರೆ ಶಿವಾಜಿ ಹಿಂಗಾಗಿದೆ ಅದು ಆಮೇಲೆ ನನ್ನ ಪ್ರಶ್ನೆ. ಅದೇ ಅದೇನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು ಅದು ಅಲ್ವಾ? ಎಸ್. ಎಲ್ಲ ಇಲ್ಲಿದೆ ಸರ್, ನಿಮ್ಮ ಕೈಯಲ್ಲೇ ಇದೆ ಎಲ್ಲ. ನೀವೇ ತೀರ್ಮಾನ ಮಾಡ್ಕೋಬೇಕು. ಖುಷಿಯಾಗಿದ್ದೀರಾ? ಇದ್ದೀರಿ? ಇಲ್ಲ ಅಷ್ಟೇ ಸರ್. ನಾವು ಚಿಕ್ಕವರಾಗಿದ್ದಾಗ ಹೇಳೋರು ಹಿರಿಯರು, ಎದೆ ಸೀಳಿದ್ರೆ 2 ಅಕ್ಷರ ಇಲ್ವಲ್ಲೋ ಅಂತ. ಏನು ಗೊತ್ತಾ ಸರ್ ಅದು? ಅನ್ನ ಮತ್ತು ಆರೋಗ್ಯ. ನಿಮ್ಮ ಅನ್ನ ನೀವು ಸಂಪಾದನೆ ಮಾಡಿಕೊಂಡು ಅದನ್ನು ನೀವೇ ತಿಂದು ಜೀರ್ಣ ಮಾಡ್ಕೊಂಡು ಓಡಾಡೋ ತನಕ ಬದುಕು, ಮಿಕ್ಕಿದ್ದೆಲ್ಲ ತಲೆ ಹರಟೆ.
ಅವೆರಡಿಲ್ಲ ಅಂತ ಯೋಚನೆ ಮಾಡಿ. ಇಲ್ಲ, ಅನ್ನ ಇಲ್ಲ, ಆರೋಗ್ಯ ಇಲ್ಲ, ಇನ್ನೇನಿದೆ? ಏನಿದ್ದು ಏನು ಮಾಡಲಿ. ಸೊ ನಿಮ್ಮ ಅನ್ನ ನೀವೇ ಸ್ವಂತ ಸಂಪಾದನೆ ಮಾಡಿಕೊಂಡು ನೀವೇ ತಿನ್ಕೊಂಡು ಓಡಾಡ್ಕೊಂಡಿರೋ ತನಕ ಬದುಕು. ಈ ಹೊರಗಳನ್ನ ನಾವು ಮರ್ತು ಬಿಡ್ತೀವಿ. ಇದ್ದಾಗಲೂ ಟೈಮ್ ಸರಿಯಾಗಿ ಊಟ ಮಾಡಲ್ಲ. ನನಗೆ ಆ ಕೆಲಸ, ಈ ಟೆನ್ಷನ್, ಅದು ಇದು. ಅದಕ್ಕಿಂತ ಇನ್ನೇನು? ಅನ್ನ ದೇವರ ಮುಂದೆ ಇನ್ನೂ ದೇವರು ಇಲ್ಲ ಅಲ್ವಾ? ಖಂಡಿತ. ಅದನ್ನು ಮರ್ತು ಬಿಡ್ತೀವಿ. ದೇವರು ನಮ್ಗೆ ಕೊಟ್ಟಿರೋ ಹೊರಗಳನ್ನ ಮರ್ತು ಬಿಡ್ತೀವಿ. ಶಾಪುಗಳನ್ನ ಲೆಕ್ಕ ಹಾಕ್ತಾ ಇರ್ತೀವಿ. ನನಗೆ ಬಂಗ್ಲೆ ಕೊಡಲಿಲ್ಲ, ನನಗೆ ಇಂಪೋರ್ಟೆಡ್ ಕಾರ್ ಕೊಡಲಿಲ್ಲ. ಸರ್, ಈ ಒಕ್ಕೂಟ ಅಂತ ಒಂದು ಸಂಸ್ಥೆನ ಕ್ರಿಯೇಟ್ ಮಾಡೋಕ್ಕೆ ದುರ್ಬುದ್ಧಿನೋ ಅಥವಾ ಸದ್ಬುದ್ಧಿನೋ ಯಾಕೆ ಬಂತು ನಿಮಗೆ? ಅದು 1986ರಲ್ಲಿ ನಾನು ಬಾಡಿಗೆಗಿದ್ದ ಮನೆ ಬಸವನಗುಡಿಲಿ ಬಿಡಬೇಕಾಗಿ ಬಂತು. ಆವಾಗ ನಾನು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿ ದಿನ ರಾತ್ರಿ ನಮ್ಮ ಜೊತೆ ಕೆಲಸ ಮಾಡಿದ ಕಾರ್ಮಿಕರೆಲ್ಲ ಅದೊಂಥರ ಸ್ಟುಡಿಯೋ ಅಲ್ಲ, ಅಲ್ಲಿ ಸೇರೋರು, ನಿರ್ಮಾಪಕರು ಅಲ್ಲಿ ಉಳ್ಕೊಂಡಿರೋರು, ಅವ್ರ ರೂಮ್ ಹತ್ರ ಹೋಗೋರು, ಯಾರೋ ಬರೋರು, ಏನೇನೋ ಡಿಸ್ಟರ್ಬ್ಗಳು, ಗಲಾಟೆಗಳು ಆಗ್ತಾಯಿತ್ತು. ಸರ್, ಇದೇನು ಆಗ್ತಾಯಿದೆ ಅಂತ ನಾನು ಒಂದು ಸಾರಿ ದಲ್ವಿ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು, ಅವ್ರನ್ನ ಕರೆದು ಕೇಳಿದೆ, ಏನಿದು ದಲ್ವಿ, ಏನಾಗ್ತಾಯಿದೆ ಅಂತ. ಸರ್, ಈಗ ಮದ್ರಾಸಿಂದ ಪ್ರೊಡ್ಯೂಸರ್ಸ್ ಬರ್ತಾರೆ, ಇಲ್ಲಿ 1-2-3 ಸಾಂಗು, ಒಂದಷ್ಟು 5-6 ಸೀನ್ಗಳು ಮಾಡಿ ಕನ್ನಡ ಪಿಕ್ಚರು ಅಂತ. ಸೊ ಇಲ್ಲಿ ನಮ್ಮ ಡ್ರೈವರ್ಸ್ನ, ಪ್ರೊಡಕ್ಷನ್ ಬಾಯ್ಸ್ನ ಅವರೆಲ್ಲ ಕೆಲಸಕ್ಕೆ ತಗೋತಾರೆ. ಅವರಿಗೆಲ್ಲ ಪೇಮೆಂಟ್ಗಳು ಅಲ್ಲೋ ಕಳಿಸ್ತೀವಿ ಅಂಥೇಳಿ ಅದಾಗಿ ಇದಾಗಿ ಅವ್ರು ಕಳಿಸಿದಾಗ ಇಲ್ಲಿ ಮಧ್ಯವರ್ತಿಗಳನ್ನು ತಗೊಂಡು ಈ ಥರ ಏನೇನೋ ಕನ್ಫ್ಯೂಷನ್ ನಡೀತಾ ಇರುತ್ತೆ ಸರ್ ಅಂತ ಹೇಳಿದರು. ಆವಾಗ ನಾನು ಅವ್ರನ್ನ ಕೇಳಿದೆ, ಇದು ಒಂದು ಯೂನಿಯನ್ಗಳು ಯಾಕೆ ಮಾಡ್ಕೋಬಾರ್ದು ನೀವು ನಿಮ್ಮ ಕ್ರಾಫ್ಟಿಗೆ ಸಂಬಂಧಪಟ್ಟಂಗೆ? ಇಲ್ಲ ಸರ್, ಅದು ಕಲ್ಕತ್ತಾದಲ್ಲಿದೆ, ಬಾಂಬೆಲಿದೆ, ಮದ್ರಾಸಲ್ಲಿದೆ, ನಮ್ಮಲ್ಲಿ ಇಲ್ಲ ಸರ್. ಮಾಡಿ, ಏನೀಗ ಮಾಡಿ ಅಂತಂದೆ. ಯಾರಿಗೆ ಸರ್ ಅಷ್ಟೆಲ್ಲ ಸಮಯ ಇದೆ, ವ್ಯವಧಾನ ಇದೆ? ಇಲ್ಲ, ಅವೆಲ್ಲ ಮಾಡ್ಕೊಂಡ್ರೆ ನಿಮಗೆ ನ್ಯಾಯ ಸಿಕ್ಕೋದು, ಮಾಡಿ ಅಂತ ಹೇಳಿದೆ. ನನಗೆ ಈ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ನಾನು. ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಸ್ವಲ್ಪ ಯೂನಿಯನ್ ಆ್ಯಕ್ಟಿವಿಟೀಸು, ಡ್ರಾಮಾಸು, ಅದು ಇದು, ಕಾರ್ಮಿಕ ನಾಯಕನಾಗಿ, ವಿದ್ಯಾರ್ಥಿ ನಾಯಕನಾಗಿ ಓಡಾಡ್ಕೊಂಡಿದ್ನಲ್ಲ, ಅವಾಗ ಸ್ವಲ್ಪ ಗೊತ್ತಿದ್ದರಿಂದ ಹಾಗೆ ಅವರು ಬಿಗಿನಿಂಗ್ನಲ್ಲಿ ನಮಗೆ ಗೈಡ್ ಮಾಡಿ, ಸರ್ ಇದನ್ನು ಡ್ರಾಫ್ಟಿಂಗ್ ಗಿಫ್ಟಿಂಗ್ ನಮ್ಗೆ ಬರಲ್ಲ ಅಂಥೇಳಿ. ಸೊ ಅಲ್ಲಿಂದ ಶುರು ಆಯಿತು ಆ್ಯಕ್ಟಿವಿಟೀಸು. ಸೊ ಡ್ರೈವರ್ಸ್ ಯೂನಿಯನ್ನು ಇತ್ತು, ಅದಕ್ಕೆ ಅಫಿಲಿಯೇಟ್ ಆಗಿತ್ತು ಮದ್ರಾಸ್ಗೆ. ಸೊ ಅದೊಂದು ಕರ್ನಾಟಕದ ಹಿಂದೆ ಮಾಡಿ, ಪ್ರೊಡಕ್ಷನ್ಸ್ ಮಾಡಿ, ಕಾಸ್ಟ್ಯೂಮ್ಸ್ ಮಾಡಿ, ಮೇಕಪ್ನವ್ರದ್ದು ಮಾಡಿ, ಸ್ಟೆಂಟ್ನವ್ರದ್ದು ಮಾಡಿ, ಡ್ಯಾನ್ಸರ್ದು ಮಾಡಿ, ಎಲ್ಲ ಯೂನಿಯನ್ಗಳು ಮಾಡಿ ಅದ್ರ ಒಕ್ಕೂಟ ಮಾಡಿದ್ದು. ಈ ಕಾರ್ಮಿಕರ ಸಂಘ ಅಂತಂದರೆ ಅದು ಮಾಲೀಕರ ವಿರುದ್ಧನೇ ಇರುತ್ತೆ. ನಮಗೆ ಸವಲತ್ತುಗಳು ಕೊಡಿ, ನಮಗೆ ಸಂಬಳ ಕೊಡಿ, ನಮಗೆ ಬೋನಸ್ ಕೊಡಿ ಅಂತ ಕೇಳೋದು ಮಾಲೀಕರನ್ನ. ಇಲ್ಲಿ ನಮಗೆ ಮಾಲೀಕರು ಯಾರು? ನಿರ್ಮಾಪಕರು. ಎಸ್. ಅವ್ರನ್ನ ನಾವು ಇಷ್ಟೇ ಸಂಬಳ ಕೊಡಬೇಕು, ನಾವು ಇಷ್ಟೇ ಸಮಯ ಕೆಲಸ ಮಾಡೋದು, ನಮಗೆ ಇದೆಲ್ಲ ಆಗಬೇಕು, ಬ್ಯಾಟ ಕೊಡಬೇಕು, ಅವೆಲ್ಲ ಕೇಳಿದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಹೌದು. ಸೊ ನಿರ್ಮಾಪಕರನ್ನ ಅನ್ನದಾತರು ಅಂತಂದಾಗ ಅನ್ನದಾತರ ವಿರುದ್ಧ ನಾನು ಹೇಗೆ ಹೋರಾಟ ಮಾಡ್ಬೋದಾ? ಅದು ಫಸ್ಟ್ ಪ್ರಶ್ನೆ ನಿಮ್ಮನ್ನು ಕಾಡಿದ್ದು. ಫಸ್ಟು ನನಗೆ ಬೇರೆಯವ್ರು ಹೇಳಿದ್ದು, ನಿನಗೆ ಅವಕಾಶ ಕೊಡಬೇಕಾದ ವಿರುದ್ಧನೇ ನೀನು ಯುದ್ಧ ಮಾಡ್ತೀಯಾ, ಹೇಗಿದು? ನನಗೆ ಅಷ್ಟರಲ್ಲಿ ನಾನು ಈ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ಜೊತೆ, ರೈತ ಸಂಘದ ಜೊತೆಲೆಲ್ಲ ಓಡಾಡ್ತಾ ಇದ್ದೆ. ಗೋಕಾಕ್ ವರದಿ ಸತ್ಯಾಗ್ರಹ ನಡೆದ ವಸ್ತು. ಆಮೇಲೆ ಬಸವಣ್ಣನ ಪಾತ್ರ ಮಾಡಿದ್ದೆ 83ರಲ್ಲಿ. ಅವರು ಅಷ್ಟೇ ತಾನೇ, ಶೋಷಿತ ವರ್ಗಗಳ ಪರವಾಗಿ ಹೋರಾಟ ಮಾಡಿದವರು. ಸೊ ಇವೆಲ್ಲ ಮನಸ್ಸಿನಲ್ಲಿ ಇತ್ತಲ್ಲ. ಹೌದು, ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹೆದರ್ಕೊಂಡು ನನ್ನ ಜೀವನ ಅಷ್ಟೇ ನಾನು ನೋಡ್ಕೊಳ್ಳೋಕೆ ಹೋದರೆ ಹೇಗಾಗುತ್ತೆ? ನಾವು ನಂಬಿದ ತತ್ವಗಳು ಹೇಗಾಗುತ್ತೆ? ನಾನು ಅಲ್ಲಿ ಬಸವಣ್ಣನ ಪಾತ್ರ ಮಾಡುವಾಗ ಹೇಳಿದ್ದೀನಿ, ಅನ್ನೋದಲ್ಲೊಂದು ಅಗುಳ, ಹೊನ್ನಿನೊಳಗೊಂದು ಒರೆಯ, ವಸ್ತ್ರದಲ್ಲೊಂದು ಎಳೆಯ, ನಾಳೆಗಿರಲಿ ಎಂದು ಮುಚ್ಚಿಡುವುದಿಲ್ಲ. ಸೊ ನಾನು ಮಹಾಮಂತ್ರಿ ಆಗಿ ಶಪಥ ತಗೋಬೇಕಾದ್ರೆ ಅವ್ರು ಹೇಳ್ತಾರೆ, ಅನ್ನೋದಲ್ಲೊಂದು ಒಂದು ಅಗುಳು, ವಸ್ತ್ರದಲ್ಲೊಂದು ಎಳೆ ಮತ್ತು ಚಿನ್ನದಲ್ಲೊಂದು ಗೆರೆ, ನನಗೆ ಅಂತ ನಾನು ಇಟ್ಕೊಳ್ಳಲ್ಲ ಅಂತ ಆ ಪಾತ್ರ ಮಾಡಿದ್ದೀನಿ. ನನಗೆ ಆ ಪಾತ್ರ ಮಾಡಬೇಕಾದ್ರೆ ಈ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದಿದ್ನಲ್ಲ, ಅದೇ 3 ಪುಸ್ತಕ ಹೇಳಿದ್ನಲ್ಲ, ಅನ್ ಆ್ಯಕ್ಟರ್ ಪ್ರಿಪೇರ್ಸ್ ಬಿಲ್ಡಿಂಗ್ ಎ ಕ್ಯಾರೆಕ್ಟರ್ ಕ್ರಿಯೇಟಿಂಗ್ ಎ ರೋಲ್. ಈ ಬಸವಣ್ಣನ ಪಾತ್ರ ಹೇಗೆ ಮಾಡಬೇಕು ಅವಾಗ ಒಂದೇ ಇದ್ದಿದ್ದು, ವಲ್ಲಭ ಭಾಗವತರು ಮಾಡಿದ್ದು ಬಸವಣ್ಣ. ಅದನ್ನು ನೋಡಿ ಇಮಿಟೇಟ್ ಮಾಡೋ ಥರ ಬೇಡ, ಹೊಸದಾಗಿ ಏನಾದರೂ ಆಲೋಚನೆ ಮಾಡೋಣ ಅಂತ ನನಗೆ ಅವಾಗ ಈ ಚಿದಾನಂದ ಮೂರ್ತಿಗಳು, ಡಾಕ್ಟರ್ PV ನಾರಾಯಣ್ ಅವರು, ಸಾಶಿ ಮುರಳಯ್ಯನವರು,
ನಮ್ಮ ರಾಮನಾಯಕರು ಇವರೆಲ್ಲ ಜವರೇಗೌಡರು ಇವರೆಲ್ಲ ಪರಿಚಯ ಇದ್ದದ್ರಿಂದ ಅವ್ರ ಜೊತೆ ಮಾತಾಡೋಕೆ ಹೇಳಿದ್ರು ಈ ವಚನಗಳನ್ನ ಸ್ವಲ್ಪ ಅಭ್ಯಾಸ ಮಾಡಿ ವಚನಗಳು ಓದಿ ಅಂತೇಳೋದು ಅಷ್ಟು ಪುಸ್ತಕಗಳೆಲ್ಲ ಕೊಟ್ಟರು. ನಮ್ಮ ಹಂಪ ನಾಗರಾಜ್ ನಮ್ಗೆ ಎಷ್ಟಾಗಿದ್ದರು, ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದೆ. ಸೊ ಆ ವಚನಗಳನ್ನ ಓದ್ತಾ ನನಗೆ ಈ ರೀತಿನೂ ಮನುಷ್ಯ ಆಲೋಚನೆ ಮಾಡೋಕ್ಕೆ ಸಾಧ್ಯನಾ ಅಂತ ಅನ್ನಿಸ್ಬಿಡ್ತು. ಇಷ್ಟೊಂದು ತಾರತಮ್ಯ ಇರುವಾಗ ಅವ್ರ ಪರವಾಗಿ ನಿಲ್ಲಕ್ಕೆ ಸಾಧ್ಯನಾ? ತನ್ನದೇ ರಾಜನ ವಿರುದ್ಧ ನಿಂತು ಒಂದು ಶರಣ ಸತ್ಯಾಗ್ರಹ ಮಾಡಿದಾನೆ ಅಂತಂದರೆ ಇನ್ನೆಂಥ ವ್ಯಕ್ತಿತ್ವ ಇರ್ಬೋದು. ಬಸವಣ್ಣವರು ಭಾರತದಲ್ಲದೆ ಬೇರೆ ಯುರೋಪಲ್ಲೋ ಅಲ್ಲೋ ಹುಟ್ಬಿಟ್ಟಿದ್ರೆ ಕಾರ್ಲ್ ಮಾರ್ಕ್ಸು ಲೆನಿನ್ಗಿಂತ ದೊಡ್ಡ ಪ್ರಸಿದ್ಧಿ ಆಗಿಬಿಡ್ತಾಯಿದ್ರು. ಆ ಪಾತ್ರ ಮಾಡುವಾಗ ನನಗೆ ಒಂದೊಂದೇ ಹೆಜ್ಜೆ ಅರ್ಥ ಆಗೋಕ್ಕೆ ಶುರುವಾಯಿತು. ಈ ಶೋಷಣೆ ಯಾಕಿದೆ, ಈ ಬಡತನ ಯಾಕಿರುತ್ತೆ, ಅವ್ರು ಯಾಕೆ ಹಾಗೇ ಇದ್ದಾರೆ, ಯುದ್ಧಗಳು ಅಂತಂದಾಗ ಆ ರಾಜ ಈ ರಾಜನ ಹೊಡೆದ ಕೊಂದ ಅವೆಲ್ಲ ಆಗುತ್ತೆ. 18 ಅಕ್ಷೋಹಿಣಿ ಸೈನ್ಯ ಅಂದರೆ ಎಷ್ಟು ಸೈನಿಕರು ಸತ್ತಿರ್ಬೋದು, ಅವ್ರ ಮನೆ, ಅವ್ರ ಮಕ್ಕಳು, ಅವ್ರ ತಂದೆ ತಾಯಿ ಎಷ್ಟು ಜನ ಸತ್ತಿರ್ಬೋದು, ಅವ್ರ ಬಗ್ಗೆ ಯಾರು ಬರೀತಾರೆ? ಸೊ ಇಲ್ಲಿ ನಮ್ಮ ಸಿನಿಮಾ ಕಾರ್ಮಿಕರು ಅವನು ಯಾಕೆ ಕಾಲಕ್ಕೆ ಚಪ್ಪಲಿ ಇಲ್ಲದೆ ಬಂದಿದ್ದಾನೆ, ಅವನು ಯಾಕೆ ಕರೆದೋಗಿರೋ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ನಮಗೆ ₹1000 ಕೊಡ್ತಾರೆ, ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಅವನು ನಮ್ಮ ಥರನೇ ಮನುಷ್ಯ ಅಲ್ವಾ, ಅವನಿಗೂ ಸಿಗಬೇಕಲ್ವಾ ಅನ್ನೋ ರೀತಿ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಆ ಮೂಮೆಂಟ್ ಮಾಡಬೇಕು ಅಂತ ಅನ್ನಿಸ್ತು. ಭಾಳಷ್ಟು ವಿರೋಧ ಬಂತು, ಸಿನಿಮಾಗಳು ಇಲ್ಲದೆ ಆಯಿತು. ಬಟ್ ಆ ಕ್ಷಣದಲ್ಲಿ ನನಗೆ ನಮ್ಮ ಸ್ನೇಹಿತರು, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೆಲ್ಲ ಸಹಾಯ ಮಾಡೋದು. ಸೊ ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡಿದೆ. ಸೊ ಜೀವನೋಪಾಯಕ್ಕೆ ತೊಂದರೆ ಆಗದೆ ಅಲ್ಲಿ ಅಂತ ಒಂದು ಫ್ಯಾಕ್ಟ್ರಿ ಮಾಡಿ ಅದನ್ನು ನಮ್ಮ ಅಣ್ಣನ ಫ್ರೆಂಡ್ಸು ಎಲ್ಲ ನೋಡ್ಕೊಳ್ಳೋಕೆ ಶುರು ಮಾಡ್ತಿದ್ರು. ಅದರಿಂದ ರೆಗ್ಯುಲರಾಗಿ ಇನ್ಕಮ್ ಬರ್ತಿತ್ತು. ನಾನು ಇಲ್ಲಿ ಧೈರ್ಯವಾಗಿ ನಿಲ್ಲಕ್ಕೆ ಸಾಧ್ಯ ಆಯಿತು. ಓಕೆ ಅಂದರೆ ಅವಕಾಶ ಸಿಗ್ತಾ ಅವಕಾಶಗಳು ಇರಲಿಲ್ಲ ಆವಾಗ. ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕಷ್ಟ ಆಯಿತು ಈ ಕಾರಣಕ್ಕೆ ನಮ್ಮ ವಿರುದ್ಧ ನಿಂತಿದ್ದಾರೆ. ಮತ್ತೆ ಅವ್ರನ್ನ ಕರಿಬೇಕು, ನಮ್ಗೆ ಬಹಿಷ್ಕಾರ ಎಲ್ಲ ಹಾಕಿದ್ರಲ್ಲ ಸರ್ ಅವಾಗ. ಸೊ ಅವೆಲ್ಲ ಬಿಟ್ಟು ನಿಲ್ಲದೆ ಹೋದರೆ, ನೀವು ಪ್ರಾಣ ಭಯ, ಸಂಸಾರದ ಭಯ, ಇವೆಲ್ಲ ಬಿಟ್ಟು ನಿಲ್ಲದೆ ಹೋದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಇವತ್ತಿಗೂ ಒಕ್ಕೂಟ ಅಂದರೆ ಅಶೋಕ್ ಅಂದರೆ ಒಕ್ಕೂಟ ಇವತ್ತಿಗೂ. ಅದು ನನಗೆ ಸಂತೋಷ ಏನಾಗುತ್ತೆ ಅಂದರೆ ನಮ್ಮ ರೈತ ಸಂಘನೂ ಅಷ್ಟೇ ಸರ್. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ಕರೆ ಕೊಟ್ಟರೆ 5 ಲಕ್ಷ ಜನ ಬರೋರಲ್ಲ. ಇವತ್ತೇನಾಗಿದೆ, ಒಂದೊಂದು ಜಿಲ್ಲೆಗೆ ಒಂದೊಂದು ಸಂಘ ಮಾಡಿಕೊಂಡು ಅವರು ನಾನೇ ನಾಯಕ ಅಂತ ಹೇಳ್ಕೊಳ್ತಾ ಇದ್ದರು. ಆ ಬೆಳೆ ನಾಶ ಆಗಿಲ್ಲ. ರೈತರು ತಮ್ಮ ಹಕ್ಕುಗಳ ಬಗ್ಗೆ ತಮ್ಮ ಸ್ಥಳದಲ್ಲೇ ಹೋರಾಟ ಮಾಡ್ತಾ ಇದ್ದಾರೆ, ನ್ಯಾಯ ಪಡ್ಕೋತಾ ಇದ್ದಾರೆ. ಅದು ನಂಜುಂಡಸ್ವಾಮಿಯವರ ಸಾಧನೆ. ಅದು ಇಲ್ಲಿ ನಡೀತದೆ. ಈಗ ಒಕ್ಕೂಟ ನಡ್ಕೊಂಡು ಹೋಗ್ತಾ ಇದೆ. ಸೊ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ತಾರೆ, ನ್ಯಾಯ ಪಡ್ಕೋತಾರೆ. ಹಾಗಾಗಿ ಒಕ್ಕೂಟದಲ್ಲಿ ಏನಾದರೂ ನಿಮ್ಮ ವಿರೋಧ ಏನು ಬಂತ? ಸೊ ಈಗ ನಿರ್ಮಾಪಕರು ಇನ್ವಾಲ್ವ್ ಆಗಿ ಅದನ್ನು ಹೊಡಿಬೇಕು ಅಂತ ಹೇಳಿ ಅವೆಲ್ಲ ಮಾಡ್ತಾರಲ್ಲ, ತಂತ್ರ ಕುತಂತ್ರ ಎಲ್ಲ ನಡೀತದೆ, ಅವೆಲ್ಲ ನಡೀತು. ಆದರೂ ನಾನು ಹಿಂಜರಿಲಿಲ್ಲ. 30 ವರ್ಷ ಮಾಡಿದ್ದೀನಿ. 1987ರಿಂದ 2018-19 ತನಕ ಮಾಡಿದ್ದೀನಿ. ಈಗ ಸಿಕ್ಕಾಗ ಕಾರ್ಮಿಕರು ರಿಯಾಕ್ಷನ್ ಆಗಿದೆ ಸರ್? ಅದು ಏನಾಗಿದೆ ಅಂದರೆ, ಮೊದಲು ಸರಿಯಾಗಿ ದುಡ್ಡು ಸಿಗ್ತಾ ಇರಲಿಲ್ವಲ್ಲ. ಸೊ ಮನೆ ಬಾಡಿಗೆ, ವಿದ್ಯಾಭ್ಯಾಸಕ್ಕೆಲ್ಲ ಕಷ್ಟ ಆಗೋದು. ಯಾವಾಗ ನಾವು 3 ದಿನಕ್ಕೊಂದ್ಸರಿ ಪೇಮೆಂಟ್ ಕೊಡಬೇಕು, ಇಷ್ಟೇ ಕೊಡಬೇಕು, ಇದೇ ಕಾಲ್ ಶೀಟು ಅಂತೆಲ್ಲ ಮಾಡಿದ್ಮೇಲೆ ಸ್ವಲ್ಪ ರೆಗ್ಯುಲರಾಗಿ ಹಣ ಬರೋಕ್ಕೆ ಶುರುವಾಯ್ತಲ್ಲ, ಆವಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರು. ನಮ್ಮ ಬದುಕಿಂಗ್ ಆಗೋಯ್ತು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅದಾಯ್ತಲ್ಲ. ಈಗ ಎಷ್ಟೋ ಜನ ನಮ್ಮ ಕಾರ್ಮಿಕರು ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ, ಫಾರಿನ್ಗೆ ಹೋಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಸಿಕ್ಕಿದಾಗ ಅಣ್ಣ ನಮ್ಮ ಮಗಳ ಮದುವೆ ಆಯಿತು, ನಾನು ಓದಿಸಿದ್ದೀನಿ, ಎಲ್ಲೋ ಒಂದು ಕ್ಷಣ ನಾವು ಇದಕ್ಕೆ ನಿಮಿತ್ತ ಆದವಲ್ಲ ಅಂತ ಖುಷಿ ಆಗುತ್ತೆ. ಅದನ್ನು ಮಾಡಬೇಕು. ಡೋಂಟ್ ಗಿವ್ ಮೇ ಫಿಶ್, ಟೀಚ್ ಹಿಮ್ ಟು ಫಿಶ್. ಹೇಗೆ ಮೀನು ಹಿಡಿಯೋದು ಹೇಳ್ಕೊಡ್ಬೇಕು, ಮೀನು ಕೊಡೋದಲ್ಲ, ಮೀನು ಹಿಡಿಯೋದು ಹೇಳ್ಕೊಡ್ಬೇಕು. ಸೊ ಅದು ನಮ್ಮ ದೇಶದಲ್ಲಿ ಆಗಬೇಕು ಸರ್. ಈಗ ಕಡ್ಡಾಯ ಶಿಕ್ಷಣ ಅಂತಿದೆಯಲ್ಲ, ಕಡ್ಡಾಯ ಶಿಕ್ಷಣ ಕೊಡ್ತಾ ಇಲ್ಲ. ನಮ್ಮ ರಾಜಕಾರಣಿಗಳೇನೆಂದರೆ ವಿದ್ಯಾವಂತರಾಗ್ಬಿಟ್ರೆ ಬುದ್ಧಿವಂತರಾಗ್ತಾರೆ, ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭಾಳ ಜನ ಅಂಧಕಾರದಲ್ಲಿ ಇಟ್ಟಿದ್ದಾರೆ. ಯಾವಾಗ ಹಿಂದೆ ಮೇಲ್ಜಾತಿಯವರು ಅವರು ಜ್ಞಾನದಿಂದ ವಿದ್ಯೆಯಿಂದ ಇವ್ರನ್ನ ದೂರ ಇಟ್ಟರು ಸ್ಪೃಶ್ಯರನ್ನ, ಹಾಗೆ ಈಗಲೂ ರಾಜಕಾರಣಿಗಳು
ಕಂಪಲ್ಸರಿ ಕಡ್ಡಾಯ ಶಿಕ್ಷಣ ಕೊಡದೆ ಅವ್ರನ್ನ ಶೋಷಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ವಿದ್ಯಾಭ್ಯಾಸ ಕೊಟ್ಟು ಯೋಚನೆ ಮಾಡೋ ಶಕ್ತಿ ಬಂದರೆ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗುತ್ತೆ. ಹೌದು ಹೌದು, ಆಗ ನಮಗೆ ತೊಂದರೆ ಆಗುತ್ತೆ. ಇಷ್ಟೊಂದು ಅನ್ಯಾಯ ನಡೆಯಲ್ಲ. ನಡೆಯಲ್ಲ. ಸೊ ಹೆಂಡ ಕೊಟ್ಟು ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಓಟ್ಗಳನ್ನ. ಈ ಊರಿಗೆ ಬೇಸರ ಆಗಿ ನಗರ ಪ್ರದೇಶದಲ್ಲಿ ಓಟ್ ಹಾಕೋಕ್ಕೆ ಹೋಗಲ್ಲ, ಹಾಂ ಹಾಂ, ಅಲ್ಲಿ ಓಟ್ಗಳನ್ನ ಕೊಂಡ್ಕೊಂಡು ಗೆದ್ದು ಬರ್ತಾರೆ. ಇವ್ರದ್ದೇ ಆಗೋಗಿದೆ ಪ್ರಪಂಚ, ಇವರೇ ಆ ಶಕ್ತಿ ಆಗಿಬಿಟ್ಟಿದ್ದಾರೆ. ನಮ್ಮ ಮನೆಗೆ ಕರೆಂಟ್ ಬರಬೇಕಾದ್ರೂ, ನೀರು ಬರಬೇಕಾದ್ರೂ, ಹಾಲು ಬರಬೇಕಾದ್ರೂ ಇವ್ರದ್ದೇ ಪಾಲಿಸಿಗಳು. ಸೊ ನಾವು ನೀವು ಪ್ರಜ್ಞಾವಂತರು, ವಿದ್ಯಾವಂತರು, ಅಯ್ಯೋ ರಾಜಕೀಯ ಹೊಲಸಪ್ಪ ನಮಗೆ ಬೇಡ ಅಂತ ದೂರ ಇದ್ದೀವಿ. ಹೌದು ಯಾರು ನಮ್ಮನ್ನು ಆಳ್ತಾ ಇದ್ದಾರೆ? ಹೌದು ಅಷ್ಟೇ. ಸೊ ನಮ್ಮ ಮುಂದಿನ ಜನಾಂಗನ ಎಲ್ಲಿಗೆ ಬಿಟ್ಟು ಹೋಗ್ತಾ ಇದ್ದೀವಿ? ಹೌದು. ಯಾರು ನಮ್ಮ ನಾಯಕರು? ಎಲ್ಲಿ ಹೋಗಿ ನಿಲ್ಬೋದು ಈ ದೇಶ, ಪ್ರಜಾಪ್ರಭುತ್ವ? ಇವು ನಾವು ಕೇಳಬೇಕಾದ ಪ್ರಶ್ನೆಗಳು. ಈಗ ನೀವು ಹೇಗೆ ಬಂದ್ರಿ, ಆ ಪಾತ್ರ ಹಿಂಗಾಯಿತು, ಇದೆಲ್ಲ ಅಲ್ಲ. ಈಗ ನಿಮ್ಮ ದೇಶದ ಪರಿಸ್ಥಿತಿ ಏನಾಗಬಹುದು? ಈಗ ಇದನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೊರಟಿರುವಾಗ ಮುಂದೆ ಏನಾಗಬಹುದು? ಅದೇ ಹಿಂದಿನ ಕಾಲ ಬರ್ಬೋದಾ? ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ದಲಿತರಿಗೆ ಸ್ವಾತಂತ್ರ್ಯ ಇಲ್ಲ, ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಇಲ್ಲ, ಅವ್ರು ವಿದ್ಯೆ ಕಲಿಬಾರ್ದು. ಆ ದಿನಗಳು ಮುಂದೆ ಬರ್ಬೋದಾ? ಯೋಚನೆ ಮಾಡಿ. ಯುವ ಜನತೆ ಯೋಚನೆ ಮಾಡಬೇಕು, ವಿದ್ಯಾವಂತರು ಯೋಚನೆ ಮಾಡಬೇಕು. ಸರಿನಾ ತಪ್ಪ ನಮಗೆ ಗೊತ್ತಿಲ್ಲ, ಬಹುಮತ ಬೇರೆ, ಬಟ್ ನಮ್ಮ ಕಾನ್ಷಿಯಸ್ ಏನು ಹೇಳುತ್ತೆ? ಆ ದಿನಗಳು ಬರಬೇಕಾ? ಕೀಳು ಜಾತಿ ಅನ್ನೋದು ಇರಬೇಕಾ? ಅಸ್ಪೃಶ್ಯತೆ ಅನ್ನೋದು ಇರಬೇಕಾ ಅನ್ನೋ ಪ್ರಶ್ನೆಗಳನ್ನ ಇವತ್ತು ಯುವ ಜನತೆ ಕೇಳಬೇಕು, ಪ್ರಶ್ನೆ ಮಾಡಬೇಕು. ಪ್ರಜಾಪ್ರಭುತ್ವನ ನಾಯಕನ ಪ್ರಶ್ನೆ ಮಾಡಬೇಕು, ಕಟ್ಟಬೇಕು ಸರ್ ದೇಶನ. ನಾವು ಪಾಲಿಟಿಕ್ಸ್ ತುಂಬ ಇಂಟ್ರೆಸ್ಟ್ ಇದೆ ನಿಮಗೆ? ಇಂಟ್ರೆಸ್ಟ್ ಅಲ್ಲ, ಜನಜೀವನದ ಬಗ್ಗೆ. ಈಗ ಹೇಳಿದ್ದ ನಾನು ಹೇಗೆ ಕಾರ್ಮಿಕರ ಒಕ್ಕೂಟ ಮಾಡಬೇಕು ಹೋದಾಗ ಯೋಚನೆ ಮಾಡಿದೆ, ಈಗ ನಮ್ಮ ದೇಶದ ಬಗ್ಗೆ ಹಾಗೆ ಯೋಚನೆ ಮಾಡ್ತಾ ಇದ್ದೀನಿ. ಅನ್ನ, ಬಟ್ಟೆ, ನೀರು, ನೆರಳು, ವಿದ್ಯೆ, ಆರೋಗ್ಯ ಎಲ್ಲರಿಗೂ ಸಿಗೋ ತನಕ ನಮ್ಗೆ ಯಾಕೆ ಬೇಕು ರಾಜಕೀಯ? ಮೊದಲು ಎಲ್ಲರಿಗೂ ಅದನ್ನು ಕೊಡಿ, ಆಮೇಲೆ ದೇವಸ್ಥಾನ ಕಟ್ಟಿ, ಆಮೇಲೆ ಮಸೀದಿ ಕಟ್ಟಿ, ಆಮೇಲೆ ಚರ್ಚ್ ಕಟ್ಟಿ. ಎಸ್, ನಮ್ಮ ಹಳ್ಳಿ ಕಡೆ ಈಗಲೂ ಇಲ್ವಲ್ಲ ಸರ್? ಅಲ್ಲಿ 2,500 ಕೋಟಿ ಹಾಕಿ ರಾಮ ಮಂದಿರ ಕಟ್ತೀರಿ. ನಮ್ಮೂರಲ್ಲಿ ಹನುಮಂತನ ಮಂದಿರಕ್ಕೆ ಬಿದ್ದೋಗಿದೆ, ಚಾವಡಿ ಬಿದ್ದೋಗಿದೆ. ಮಳೆಗಾಲ ಬಂದರೆ ಸೋರುತ್ತೆ. ನಮ್ಮ ಹಳ್ಳಿ ಕಡೆ ಮನೆಗಳಲ್ಲಿ, ಬಡವರ ಮನೆಗಳಲ್ಲಿ ಜೋಪಡಿ ಸೋರುತ್ತೆ. ಅವ್ರ ಹಬ್ಬದ ದಿನ ಹೊಸ ಬಟ್ಟೆ ಮಕ್ಕಳು ಕೊಡ್ಸೋಕ್ಕಾಗಲ್ಲ. ಇವತ್ತು 2 ಹೊತ್ತು ಊಟ ಮಾಡೋಕ್ಕಾಗ್ತಾಯಿಲ್ಲ ಹೊಟ್ಟೆ ತುಂಬ. ಸೊ ಇಂಥ ಪರಿಸ್ಥಿತಿ ಇದ್ದಾಗ ನಾವು ಬರೀ ಮೇಲ್ಮೇಲೆ ಮಾಡಿಕೊಂಡು ಎಲೆಗೆ ಬಣ್ಣ, ಹೂಗೆ ಬಣ್ಣ ಬಳ್ಕೊಂಡು, ಬೇರಲ್ಲಿ ಕ್ಯಾನ್ಸರ್ ಇರೋವಾಗ ಹೇಗೆ ಬದುಕೋಕ್ಕಾಗುತ್ತೆ? ನಿಮ್ಮ ಕಾನ್ಷಿಯಸ್ ಒಪ್ಪಬೇಕಲ್ಲ. ಅಫ್ಕೋರ್ಸ್ ಇಫ್ ಯು ಹ್ಯಾವ್ ಎ ಕಾನ್ಷಿಯಸ್ ಒಪ್ಪಬೇಕಲ್ಲ. ಇಷ್ಟು ಜನ ಬಡತಂದಿರೋ ರೋಗ, ನಾನು ಹೇಗಪ್ಪ ಹಬ್ಬ ಮಾಡಲಿ? ನಾನು ಹೇಗೆ 10 ಲಕ್ಷದ ಪಟಾಕಿ ಹೊಡಿಲಿ? ನಾನು ಹೇಗೆ 250 ಬೆಡ್ರೂಮ್ ಇರೋವಂಥ ಮನೇಲಿ ಬದುಕಲಿ? ಅದು ಯೋಚನೆ ಬರಬೇಕಲ್ವ ಸರ್? ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಪೂಜೆ ಪುನಸ್ಕಾರಗಳು, ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಬೇಕಾ? ಅವ್ರಿಗೆ ಅನ್ನ ಕೊಡ್ರಿ, ಕುಡಿಯೋ ನೀರಿಲ್ಲ ಕೊಡ್ರಿ. ಬೇಸಿಗೆ ಕಾಲದಲ್ಲಿ 2 ಗಂಟೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನಡ್ಕೊಂಡು ಒತ್ಕೊಂಬರ್ತಾರೆ. ನೀವಿಲ್ಲಿ ಶವರ್ಗಳು ಬಿಟ್ಕೋತೀರಿ, ಕ್ರಿಕೆಟ್ ಮ್ಯಾಚ್ಗಳು ಆಡ್ಕೋತೀರಿ, ಲಕ್ಷಾಂತರ ಲೀಟ್ರ್ ನೀರು ಹಾಳು ಮಾಡ್ತೀರಿ. ಇದನ್ನೆಲ್ಲ ಕೇಳೋರು ಯಾರು? ಸಂದರ್ಶನ ಅಂತ ಮಾಡಿದಾಗ ಬೇರಿಗೆ ನಾವು ಪರಿಹಾರ ಹುಡುಕಬೇಕು. ಕಾಯಿಲೆ ಅಲ್ಲಿದೆ, ಅಗಿಬೇಕು, ನೆಲನ ಬಗಿಬೇಕು, ಅದಕ್ಕೆ ಸರಿಯಾಗಿ ಆಬಾಜ್ ಮಾಡಬೇಕು, ಔಷಧಿ ಹಾಕಬೇಕು, ಹೊಸ ಗಿಡ ಹಾಕಬೇಕು, ಬೆಳೆಸಬೇಕು ಪ್ರಜಾಪ್ರಭುತ್ವನ. ಎಲ್ಲರೂ ಚೆನ್ನಾಗಿರ್ಬೇಕಲ್ವ ಸರ್? ಖಂಡಿತ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಅಂದರು ಬಸವಣ್ಣವರು. ಸಕಲ ಜೀವಾತ್ಮರಿಗೆ, ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿ, ಮನುಷ್ಯ, ಮರ, ಗಿಡ ಎಲ್ಲ ಚೆನ್ನಾಗಿದ್ರೇ ಜಗತ್ತು ಚೆನ್ನಾಗಿರೋದು. ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ? ಕಾಡುಗಳು ಕಡಿತಾ ಇದ್ದಾರೆ, ಹೌದು. ಜೇನು ಹುಟ್ಟುಗಳು ಹೋಗ್ತಾ ಇದೆ, ಜೇನುಗಳು ಅಲ್ಲಿ ಪಾಲಿನೇಷನ್ ಆಗ್ತಾ ಇಲ್ಲ. ಇಂಥದ್ದನ್ನು ಮಕ್ಕಳಿಗೆ ಹೇಳಬೇಕಾಗಿದೆ ನಾವು. ಅವರು ಏನು ಇದೆಲ್ಲ ಏನು ನೋಡ್ತಾರೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ಎಲ್ಲ ಅವ್ರು ನೋಡೋ ಥರ ಮಾಡಿರೋದೇ ನಾವು. ನಮ್ಮ ಕಾಲದಲ್ಲಿ ನಾವು 8 ಜನ ಅಣ್ಣ ತಮ್ಮಂದರು, ಅಕ್ಕ ತಂಗಿರು. ಸೊ ಈಗ ಒಂದೊಂದೇ ಸಾಕು ಅಂತೇಳಿ ಅದನ್ನು ರೋಬೋಟ್ ಥರ ಬೆಳೆಸ್ತೀವಿ. ಮಮ್ಮಿ ಏನು, ಡ್ಯಾಡಿ ಏನು ಅಂಥೇಳಿ ಎಲ್ಲ ಅವರಿಗೆ ತಾತ ತೋರಿಸ್ದೆ, ಸೋದರ ಮತ್ತೆ ತೋರಿಸ್ದೆ, ಸೋದರ ಮಾವ ತೋರಿಸ್ದೆ, ಹಳ್ಳಿ ತೋರಿಸ್ದೆ, ಅದು ರೋಬೋ ಆಗುತ್ತೆ. ಫಾರಿನ್ಗೆ ಹೋಗ್ಬಿಟ್ಟು ಟಾಟಾ ಅಂದರೆ ಮುಗೀತು. ಅಪ್ಪ ಸತ್ರು, ಮಾಡ್ಕೊಳ್ಳಿ, ಶಾಸ್ತ್ರ ಎಲ್ಲ ಮಾಡ್ಕೊಳ್ಳಿ, ದುಡ್ಡು ಕಳಿಸ್ಬಿಡ್ತೀನಿ, ಅಲ್ಲಿಗೆ ಮುಟ್ಟಿದೆ. ಸೊ ರೋಬೋಗಳು ಮಾಡ್ತಿರೋದೇ ನಾವು ಮಕ್ಕಳನ್ನ ಮಕ್ಕಳಾಗಿ ಬೆಳೆಸ್ತಾ ಇಲ್ಲ ಸರ್.
ರೋಬೋಗಳಾಗಿ ಬಳಸ್ತಾ ಇದ್ದೀವಿ. ಓಕೆ. ಸೊ ಈ ದೇಶದ ಪರಿಸ್ಥಿತಿ ಏನಾಗ್ಬೋದು? ಇಂಥ ಸಂದರ್ಶನಗಳು ನಿಮ್ಮಂಥ ಪತ್ರಕರ್ತರು ಇದ್ದಾಗ ನಮ್ಗೆ ಅವಕಾಶ ಸಿಕ್ಕಿದಾಗ ಇಂಥ ವಿಷಯಗಳು ಹೇಳಬೇಕಲ್ವ? ಅಯ್ಯೋ ನಾನು ಯಾಕಪ್ಪ ನಿಷ್ಠುರ ಕಟ್ಕೊಳ್ಳೋದು, ನನಗೆ ಯಾಕೆ ಬೇಕಾಗಿದೆ? ಸುಮ್ಮನೆ ಒಂದಷ್ಟು ಕಥೆಗಳು ಹೇಳ್ಬಿಟ್ಟು ಜನಪ್ರಿಯತೆ ಪಡ್ಕೊಂಡು ನೋಡಿದ್ರ ಇಂಟ್ರು ಚೆನ್ನಾಗಿತ್ತಾ? ಅಲ್ಲ, ಶತ್ರುಗಳಾಗ್ತಾರೆ ಇಲ್ಲ ಅಂತಲ್ಲ, ಏನು ಮಾಡೋಕ್ಕಾಗುತ್ತೆ? ನಿಜ ನಿಷ್ಠುರ ಸುಮ್ಮನೆ ಇದ್ರೂ ನಿಷ್ಠುರ ಬರುತ್ತೆ ಅಲ್ವಾ? ಎದ್ದು ಬಂದು ಎದೆ ಗೊತ್ತಾ ಇದ್ದಿದ್ದಂಗೆ ಹೇಳಿದ್ರೆ. ಕಂಟೆಸ್ಟ್ ಮಾಡಿದ್ರಿ ನೀವು? ಹಾಂ, ಕಂಟೆಸ್ಟ್ ಮಾಡಿದ್ರಿ? ಹಾಂ, ರೈತ ಸಂಘದಿಂದ 700 ಕಂಟೆಸ್ಟ್ ಮಾಡಿದ್ದೆ. BSP ಇಂದ ತುಮಕೂರಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಎರಡೂ ಕಡೆಯಲ್ಲೂ ಡೆಪಾಸಿಟ್ ಕಳ್ಕೊಂಡೆ. ಆಮೇಲೆ ಗೊತ್ತಾಯಿತು ಇದು 10 ಕೋಟಿ ಇನ್ವೆಸ್ಟ್ ಮಾಡಿ 100 ಕೋಟಿ ಅದು ಬೆಳೆಯುವಂಥ ಇಂಡಸ್ಟ್ರಿ ಇದು ರಾಜಕಾರಣ, ನಮ್ಮಂಥವ್ರಿಗಲ್ಲ ಅಂತ ಅರ್ಥ ಆಗಿದೆ. ಬಟ್ ನಮ್ಮಂಥವ್ರಿಗಲ್ಲ ಅಂದರೆ ಇನ್ನೆಂಥವ್ರಿಗೆ? ಸೊ ನಿಮ್ಮ ಮಗನ ಜೀವನದ ಬಗ್ಗೆ ಶಾಸನ ಮಾಡೋನು ಯಾರು? ಶಾಸಕ ಯಾರಾಗ್ತಾ ಇದ್ದಾರೆ? ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದ್ರು ಹಿ ಕ್ಯಾನ್ ಕಂಟೆಸ್ಟ್. ಹೌದು. ಈಗ ಯಾರು ನೀನು 35 ಕೋಟಿ ಖರ್ಚು ಮಾಡ್ದ, ಅವ್ನು 45 ಕೋಟಿ ಖರ್ಚು ಮಾಡ್ತಾನೆ. ಖರ್ಚು ಮಾಡಿ ಏನು ಮಾಡ್ತಾನೆ? ಆಮೇಲೆ ಅಷ್ಟು 45-450 ಕೋಟಿ ಮಾಡ್ಕೊತಾನೆ. ಅವಾಗೆಲ್ಲರೂ ಒಂದಾಗ್ತಾರೆ, ಡಕಾಯಿತರೆಲ್ಲ ಒಂದಾಗ್ತಾರೆ, ಅಮಾಯಕ ಜನಗಳನ್ನ ಲೂಟಿ ಮಾಡ್ತಾರೆ. ಇದು ನಮಗೆ ಸಿನಿಮಾಗಳನ್ನ ಕೊಟ್ಬಿಟ್ರು, ನಮ್ಮಗಳನ್ನ ರಮ್ಮು ಜನ್ನು ವಿಸ್ಕಿ ಕೊಟ್ಬಿಟ್ರು, ಸಿನಿಮಾಗಳನ್ನ ಕೊಟ್ಬಿಟ್ರು, ಕ್ರಿಕೆಟ್ ಕೊಟ್ಬಿಟ್ರು. ನಮ್ಮಲ್ಲಿ ಒಂದು ಟ್ರೈ ಮಾಡಿದ್ರಲ್ಲ ಸರ್ ಉಪೇಂದ್ರ ಅವರು, ಪ್ರಜಾಕೀಯ ಅಂತ ಒಂದು ಸ್ಯಾಂಪಲ್ ಆಗಿ ಟ್ರೈ ಮಾಡಿದರು. ಏನಾಯಿತು ಸರ್? ಎಷ್ಟು ಸಿನ್ಸಿಯರ್ ಆಗಿ ಮಾಡಿದ್ರು, ಎಷ್ಟು ಸಮಯನ ವ್ಯಯ ಮಾಡಿದ್ರು, ಅದಕ್ಕೋಸ್ಕರ ನಿಂತ್ರ. ನಾನು ಸಿನಿಮಾ ಬಿಟ್ಟು, ಈಗ ವಿಜಯ್ ಹೇಳಿಲ್ವಾ ನಾನು ಸಿನಿಮಾ ಬಿಟ್ಬಿಟ್ಟು ಇಲ್ಲಿಗೆ ಬರ್ತೀನಿ ಅಂತ, ಹಂಗೆ ಬಿಟ್ಬಿಟ್ಟು ನಾನು ನಿಲ್ತೀನಿ, ಬರ್ತೀನಿ, ಯಾವುದೋ ಒಂದು ಹಳ್ಳಿಲಿ ಇದ್ಕೋತೀನಿ, ಅಲ್ಲೇ ಶುರು ಮಾಡ್ತೀನಿ. ಈಗ ಸರ್ ಹಳ್ಳಿಲೂ ಬೀದಿಲೂ ನಾವು ಕಸ ನೋಡ್ತಾ ಇದ್ದೀವಿ. ಹೌದು, ಕಸ. ಹೌದು. ಅದು ಸರಿಯಾಗಿ ಸಂಗ್ರಹ ಮಾಡ್ತಾ ಇಲ್ಲ, ಅದನ್ನು ವಿಲೇವಾರಿ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವಾಗ, ಇಷ್ಟೊಂದು ಕಸದ ಸಮಸ್ಯೆ ಇರುವಾಗ ಯಾಕೆ ಕೋಆರ್ಡಿನೇಟ್ ಮಾಡಿ ನಾವು ಈ ಕಸದಿಂದ ನಾನ್ ಪೋರ್ಟಬಲ್ ವಾಟರ್ ತೆಗಿಬೋದು, ಮೆನ್ಯೂರ್ ತೆಗಿಬೋದು, ಗ್ಯಾಸ್ ತೆಗಿಬೋದು, ಎಲೆಕ್ಟ್ರಿಸಿಟಿ ಮಾಡ್ಬೋದು. ಇದನ್ನೆಲ್ಲ ಸೈಂಟಿಫಿಕ್ಕಾಗಿ ಸಂಗ್ರಹ ಮಾಡಿ ವಿಲೇವಾರಿ ಮಾಡಿ ನಾವು ಮಾಡ್ಬೋದು. SSLC ಪಾಸು ಫೇಲು ಆಗಿರುವಂಥ ಯುವತಿಯರು ಲಕ್ಷಾಂತರ ಜನ ಇದ್ದಾರೆ. ಅವ್ರನ್ನೆಲ್ಲ ಬಳಸ್ಕೊಂಡು ನಾವು ಅವ್ರಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ, ಈ ಕಸ ತೆಗೆದಂಗೂ ಆಗುತ್ತೆ, ನಾನ್ ಪೋರ್ಟಬಲ್ ವಾಟರ್ ಸಿಕ್ಕಿದಂಗೂ ಆಗುತ್ತೆ, ಗ್ಯಾಸ್ ಸಿಗುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಅದನ್ನು ಯಾಕೆ ಮಾಡ್ತಾ ಇಲ್ಲ? ಫಾರ್ಮಸ್ಯೂಟಿಕಲ್ ಲಾಬಿ ಭಾಳ ಸ್ಟ್ರಾಂಗ್ ಆಗಿದೆ. ಇದನ್ನು ಮಾಡೋಕ್ಕೆ ಬಿಡಲ್ಲ. ರೋಗ ಬರಲೇಬೇಕು. ರಾಜಕೀಯ ಪಕ್ಷಗಳು ಅದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೇನು ಮಾಡಬೇಕು ಅದು ಮಾಡಿ ಬಾಯಿ ಮುಚ್ಚಿಸ್ತಾರೆ. ಇದನ್ನು ಯಾಕೆ ಮಾಡಲ್ಲ? ಕಸದ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಹೀಗೆ ಮಾಡ್ಬೋದು ಅಂತ ನಮ್ಮ ಕೈಗಾರಿಕೋದ್ಯಮಿಗಳು, ನಾರಾಯಣ ಮೂರ್ತಿಗಳು, ಅವರೆಲ್ಲ ಯಾಕೆ ಮಾತಾಡಬಾರ್ದು? ಇದ್ರ ಬಗ್ಗೆ ಯಾಕೆ ಮಾತಾಡೋದು? ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಏನು ಮಾಡ್ತಾ ಇದ್ದಾರೆ? ಬೇರೆ ದೇಶಗಳು ಈ ಕಸದ ಬಗ್ಗೆ ಏನು ಮಾಡ್ತಾ ಇದ್ದಾರೆ? ನಮ್ಮ ದೇಶದಲ್ಲಿ ಯಾಕೆ ಮಾಡಲ್ಲ? ಇಷ್ಟು ದೊಡ್ಡ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಪರಿಹಾರ ಅಲ್ಲೇ ಇದೆ. ಒಬ್ಬ ಹುಡುಗ ಇದ್ದಾನೆ ಸರ್, ಅನಿರುದ್ಧ ಅಂತ, ವಿಷ್ಣುವರ್ಧನ್ ಅವರ ಅಳಿಯ. ಇಂಥ ಒಂದು ಸಣ್ಣ ತನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದಾನೆ ಸರ್. ತುಂಬ ನಾನು ನೋಡ್ತಾ ಇದ್ದೇನೆ. ನಾನು ನೋಡ್ತಾ ಇದ್ದೀನಿ, ಗೂಗಲಲ್ಲಿ ನೋಡ್ತಾ ಇದ್ದೀನಿ. ಅಲ್ಲ, ಈಸ್ ಇಟ್ ಎ ರಿಯಲ್ ಪಾಸಿಬಲ್ ಸೊಲ್ಯೂಷನ್, ಪ್ರಾಕ್ಟಿಕಲ್ ಸೊಲ್ಯೂಷನ್? ನಾನು ಈಗ ಹೇಳ್ತಾ ಇದ್ದೀನಿ ಅಂದರೆ ದೇಶದ ಮಟ್ಟದಲ್ಲಿ ಇದನ್ನು ಒಂದು ನ್ಯೂಕ್ಲಿಯರ್ ಇದು ಮಾಡಬೇಕು ಅಂತ ಹೊರಟಿದಾರಲ್ಲ ಸರ್, ಅದಕ್ಕೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಾಕಬೇಕಲ್ಲ. ಇಲ್ಲಿ ನಾನ್ ಪೋರ್ಟಬಲ್ ವಾಟರ್ ಅಂತಂದರೆ ಇದಕ್ಕೆ ವ್ಯವಸಾಯಕ್ಕೆ ಬಳಸ್ಬೋದಲ್ಲ ಸರ್? ಎಷ್ಟು ನೀರು ವೇಸ್ಟ್ ಆಗುತ್ತೆ. ಈ ಕಸದಿಂದ ರಸ ಗ್ಯಾಸ್ ತೆಗಿಬೋದು, ಅದರಿಂದ ಟರ್ಬೈನ್ ಸುತ್ತುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಯಾಕೆ ಮಾಡ್ತಾ ಇಲ್ಲ? ನಿಮ್ಮಲ್ಲೇ ಇದೆ ಉತ್ತರ ಕೂಡ ಹೇಳಿದ್ರಲ್ಲ, ಬಿಡ್ತಾ ಇಲ್ಲ ಅಂತ. ಯಾರು ಬಿಡ್ತಾ ಇಲ್ಲ? ರಾಜಕಾರಣಿಗಳು ಆಸಕ್ತಿ ಇಲ್ಲ, ಅವ್ರು ಬಿಡ್ತಾ ಇಲ್ಲ ಅಲ್ಲ, ನಾವು ಪ್ರಯತ್ನ ಪಡ್ತಿಲ್ಲ. ಈಗ ಗಣಪತಿ ಮತ್ತು ಅಶೋಕ್ ಸಂದರ್ಶನ ಮಾಡಿದ್ದಾರೆ, ಇದನ್ನು ನೋಡಿ ಬೇರೆ ಯಾರು ರಿಯಾಕ್ಟ್ ಆಗಿ ಹೌದು ರೀ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಮಾಡ್ಬೋದು ಅಂತ ಒಂದು 10 ಜನ ಬಂದರೆ ಏನಾದರೂ ಒಂದು ಪ್ರಯತ್ನ ಪಡ್ಬೋದು.
ನಮ್ಮ ಕಾರ್ಪೊರೇಟ್ರನ್ನ ನಮ್ಮ MLA ಕಂಡು ನೋಡಿ ಸರ್ ನಮ್ಮಲ್ಲಿ ಇಷ್ಟು ಕಸ ಇದೆಯಲ್ಲ, ನಾವು ಈ ರೀತಿ ಮಾಡ್ತೀವಿ, ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ, ಇದು ನೋಡಿ ಒಂದು 50 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ, ನೀವೊಂದು 10 ಲಕ್ಷ ಕೊಡಿ, ನಾವೆಲ್ಲ ಸೇರಿ ಇಷ್ಟು ಹಾಕ್ತೀವಿ, ನಮ್ಮ ಬೀದಿ ಮಾಡ್ಕೊಳ್ಳೋಣ, ಶುರು ಮಾಡೋಣ. ಹೌದು, ಅಟ್ಲೀಸ್ಟ್ ನಮ್ಮ ಬೀದಿ ಕ್ಲೀನ್ ಆಗುತ್ತಾ? ಫಸ್ಟ್ ಆಫ್ ಆಲ್ ಪಕ್ಕದ ಬೀದಿನೂ ಹಾಗೆ ಆಗುತ್ತೆ. ಹಾಗೆ ಆಗುತ್ತೆ. ನಮ್ಮ ಹಳ್ಳಿಲೂ ಮಾಡ್ಬೋದು. ಪ್ರಯತ್ನ ಪಡಬೇಕು ಸರ್, ಶುರು ಮಾಡಬೇಕು ಸರ್. ನಾನು ಒಕ್ಕೂಟ ಮಾಡಿದಾಗ ನನ್ನ ತಲೆಗೆ ಬೆಲೆ ಕಟ್ಟಿದ್ರು. ನನ್ನ ಫ್ರೆಂಡ್ಸು IPS ಆಫೀಸರ್ಸ್ ಎಲ್ಲ ಇದ್ರೆ, ನಿನಗೆ ಯಾಕೆ ಬೇಕಪ್ಪ ಇವೆಲ್ಲ, ನೋಡಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ಬೇಕಾ ಮಾಡಿಬಿಡ್ತಾರೆ ಅಂತ. ಹಾಂ. ಸೊ ರಜನಿಕಾಂತ್ ಹೇಳಿದ್ರು, ಒಂದು ರಿವಾಲ್ವರ್ ತೊಗೊಂಬಿಡಮ್ಮ, ದುಡ್ಡು ಕೊಡ್ತೀನಿ ಅಂತ. ಓ, ಆರ್ಮಿ ಇತ್ತು, ಏರ್ಫೋರ್ಸ್ ಇತ್ತು, ನೇವಿ ಇತ್ತು, CBI ಇತ್ತು, ಎಲ್ಲ ಇತ್ತು. ದೇಶದ ಪ್ರಧಾನಮಂತ್ರಿನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಹಣಲ್ಲಿ ಬರದಂಗಾಗುತ್ತೆ, ನಾನು ಮಾಡ್ತೀನಿ ಬಿಡು, ಇನ್ನೂ ಬದುಕಿದ್ದೀನಲ್ಲ ಸರ್. ಹಾಗೆ ಇದನ್ನು ನಾವು ಮಾತಾಡಿ ಮರ್ತು ಬಿಡೋದಲ್ಲ, ಹೇಗೆ ಪರ್ಸ್ಯೂ ಮಾಡೋಣ. ಈಗ ನಾವು ನೀವು ಇವರು ನಿಮ್ಮ ನಿರ್ಮಾಪಕರು ಸೇರಿ ಯಾಕೆ ಶುರು ಮಾಡಬಾರ್ದು ಸಣ್ಣದಾಗಿ ನಮ್ಮ ಬೀದಿಯಿಂದ? ಏನು ಮಾಡ್ಬೋದು? ಸೊ ಏನು ಮಾಡ್ತಾ ಇದ್ದಾರೆ ಫಾರಿನ್ ಕಂಟ್ರೀಸಲ್ಲಿ, ಏನು ಟೆಕ್ನಾಲಜಿ ಯೂಸ್ ಮಾಡ್ಕೋತಾ ಇದ್ದಾರೆ, ಸಣ್ಣದಾಗಿ ಶುರು ಮಾಡೋಣ. ಸಂಗ್ರಹ ಮಾಡೋದು ಹೆಂಗೆ, ಎಲ್ಲಿ ಸ್ಟೋರ್ ಮಾಡೋದು ಹೆಂಗೆ, ಅದನ್ನು ರಿಫೈನ್ ಮಾಡೋದು ಹೆಂಗೆ, ಇದು ಮಾಡೋದು ಹೆಂಗೆ ಯೋಚನೆ ಮಾಡೋಣ, ಹೋಗೋಣ ಗೂಗಲಲ್ಲಿ ನೋಡೋಣ ಏನಾಗುತ್ತೆ. ಇದನ್ನು ಅನಿರುದ್ಧನೂ ಮಾಡ್ಬೋದಲ್ಲ ಸರ್? ಅವ್ರು ಮಾಡ್ಬೋದು, ಖಂಡಿತ. ಅವರು ಕಾರ್ಪೊರೇಷನ್ನವ್ರಿಗೆ ಹೇಳಿ ಇದನ್ನು ಕ್ಲೀನ್ ಮಾಡಿಸಿ ಅಂತ ಹೇಳೋಕ್ಕೆ ಬದಲು ಇದೊಂದು ಪ್ರಯತ್ನ ಪಡ್ಬೋದಲ್ಲ ಅನಿರುದ್ಧ? ಮಾಡ್ಬೋದು. ಹಾಂ, ಇದೆಲ್ಲ ನಾನು ಸಂಗ್ರಹ ಮಾಡಿ ಸ್ಟೆಪ್ ಅದೇ ಆಗಿರ್ಬೋದು ಅಲ್ಲ, ಹೇಳಬೇಕು ನೀವು, ಮಾಡಪ್ಪ ಹಿಂಗೆ ಹೇಳಿದ್ರು ಮೊನ್ನೆ ದರ್ಶನದಲ್ಲಿ. ಓಕೆ. ರಂಗನಾಯಕಿ ಬಗ್ಗೆ ನನಗೆ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದ್ಭುತ ಕ್ಯಾರೆಕ್ಟರ್. ತುಂಬ ನಾನು ಅಶೋಕ್ ಅವರ ಹೆಸರು ಹೇಳಿದಾಗ ಪಕ್ಕ ಯಾರಿಗಾದ್ರು ಹಳ್ಳಿಯಲ್ಲಿ ಅಲ್ಲೆಲ್ಲ ಇದು ಗೊತ್ತಾಗದಿದ್ದಾಗ ರಂಗನಾಯಕಿ ಅಶೋಕ್ ಹೇಳಿದಾಗ ತಕ್ಕಂತ ಗೊತ್ತಾಗ್ಬಿಡ್ತದೆ ಅಂಥ ಪಾತ್ರ ಅದು. ಅದರ ಹಿನ್ನೆಲೆಯಲ್ಲಿ ನೆನಪೇನಾದ್ರು ಇದೆಯಾ ಸರ್? ಪುಟ್ಟಣ್ಣವರು ಭಾಳ ಒಳ್ಳೆ ಡೈರೆಕ್ಟ್ರು, ಅದನ್ನು ಎರಡನೇ ಮಾತೇ ಇಲ್ಲ. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ನಲ್ಲ, ಅವ್ರು ಹೇಳಿದ ತಕ್ಷಣ ಗ್ರಾಸ್ ಮಾಡ್ಕೋತಾ ಇದ್ದೆ. ಓಕೆ. ಅವರು ಹೊಡಿತಾ ಇದ್ರು ಅಂತೆಲ್ಲ ಇದೆಯಲ್ಲ, ನಾನು ಕಂಡಿದ್ದೀನಿ, ಬೈಯೋರು ಹೊಡೆಯೋರು ಎಲ್ಲ ಮಾಡೋರು, ಅರ್ಥ ಆಗಬೇಕಲ್ಲ. ನಾನು ಕಲಾವಿದನಾಗಿ ಆ ನಿರ್ದೇಶಕರ ಮನಸ್ಸಲ್ಲಿ ಏನಿದೆ ನನಗೆ ಅರ್ಥ ಆಗೋದನ್ನು ಅಭಿವ್ಯಕ್ತಿ ಮಾಡ್ತೀನಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅವರು ಅಷ್ಟ್ಯಾಕೆ ಜಾಸ್ತಿ ಬಂಗಾರ ಅದು ಬೇಡ ಕಣ, ಸ್ವಲ್ಪ ಕಮ್ಮಿ ಮಾಡೋನು. ಎಮೋಷನ್ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊ. ನಾನು ಮನೆ ಬಿಟ್ಟು ಹೋಗಿ ಬಂದ ಮೇಲೆ ನಂದು ರಂಗನಾಯಕಿದ್ದು ಸೀನ್ ಇದೆಯಲ್ಲ, ರಂಗು ಅಂತ ಬರ್ತೀನಲ್ಲ, ಅವ್ನು ಚೆನ್ನಾಗಿದ್ದಾನೆ, ನನ್ನ ಮಗ ಚೆನ್ನಾಗಿದ್ದಾನೆ ಅಂದರೆ ಅವನು ಚೆನ್ನಾಗಿದ್ದಾನೆ. ನನ್ನ ವಯಸ್ಸಿಗೆ ಮೀರಿದ ಪಾತ್ರ ಅದು. ಹೌದು. ಎಸ್. ಸೊ ಅವಾಗೆಲ್ಲ ಆ್ಯಸ್ ಎ ಡೈರೆಕ್ಟರ್ ಕಂಟ್ರೋಲ್ ಮಾಡ್ತಾರೆ. ಹಾಂ, ಆ್ಯಕ್ಟಿಂಗ್ ಬೇಡ, ಫೀಲ್. ಎಸ್. ಆ ಫೀಲಿಂಗ್ ಬರಬೇಕು. ಬಾಹ್ಯಾಡಂಬರ ಬೇರೆ. ನಮ್ಗೆ ಸಿನಿಮಾದಲ್ಲಿ ಇಲ್ಲಿ ಕ್ಯಾಮ್ರಾ ಇದ್ದಾಗ ಅಷ್ಟೆಲ್ಲ ಬೇಕಾಗಲ್ಲ, ನಾಟಕಕ್ಕೆ ಬೇಕಾಗುತ್ತೆ, ಹಿಂಗೆಲ್ಲ ಬೇಕಾಗುತ್ತೆ. ಅಷ್ಟು ದೂರ ನೋಡಬೇಕು. ಇದು ಫೀಲ್ ಆದರೆ ಕಾಣಬೇಕು, ಕಣ್ಣಲ್ಲಿ ಕಾಣಬೇಕು. ನಿಮಗೆ ಮನಸ್ಸಿನಲ್ಲಿ ಅದು ಫೀಲ್ ಆದರೆ ಕಣ್ಣಲ್ಲಿ ಕಾಣಬೇಕು, ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಬರಬೇಕು. ಆ ಥರ ಆ ಪಾತ್ರನ ಅವರು ರೂಪಿಸಿದ್ದು. ಅವರು ಒಂದು ಸಣ್ಣ ಎಳೆ ತಗೊಂಡು ಒಂದು ಕಾದಂಬರಿಲಿ ದೊಡ್ಡ ಸಿನಿಮಾಗಳು ಮಾಡಿದವರು, ಯಶಸ್ವಿ ಸಿನಿಮಾಗಳು ಮಾಡಿದವರು. ಈಸ್ ಎ ವೆರಿ ಗ್ರೇಟ್ ಡೈರೆಕ್ಟರ್. ನಾನು ಬಾಲಚಂದ್ರ ಜೊತೆ ಮಾಡಿದ್ದೀನಿ. ಮುಗಿಲ ಮಲ್ಲಿಗೆ, ವಿಜಯ್ ರೆಡ್ಡಿ ಜೊತೆ ಸನಾದಿ ಅಪ್ಪಣ್ಣ, YR ಸ್ವಾಮಿ, ಡೈರೆಕ್ಟರ್ ಗೀತಾಪ್ರಿಯ ಎಲ್ಲ ಅವಾಗ ಎಂತೆಂಥ ಡೈರೆಕ್ಟರ್ ಸಿಕ್ಕಿದ್ರು ನಮಗೆ. ವಿ ವರ್ ಲಕ್ಕಿ ಎನಫ್ ಟು ಲರ್ನ್ ಫ್ರಮ್ ದೆಮ್. ಸರ್ ಈಗ ಏನು ಮಾಡ್ತಾ ಇದ್ದೀರಿ ಸರ್? ಈಗ ಬೆಳಕು ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇವೆ ನೀವು. ಹಾಂ, ಬುದ್ಧ ಬೆಳಕು ಅಂತ ನಮ್ಮದೊಂದು ಟ್ರಸ್ಟ್ ಇದೆ. ಓಕೆ. ಅದ್ರ ಮೂಲಕ ಬೆಳಕು ಜಗತ್ತಿಗೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಈ ಅಂಬೇಡ್ಕರ್ ಸಿದ್ಧಾಂತಗಳ ಅನುಯಾಯಿಗಳು ಒಂದು ತಂಡ ಇದೆ. ಓಕೆ. ಸೊ ಅವರ ಆಹ್ವಾನದ ಮೇರೆಗೆ ನಾನು ರಾಯಚೂರು, ಗುಲ್ಬರ್ಗಾಗೆಲ್ಲ ಹೋಗಿದ್ದೆ. ಇತ್ತೀಚೆಗೆ ನಾನು ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೀಗೆ ನಾನು ಸಂದರ್ಶನಗಳು ಮಾಡ್ತಾಯಿದ್ದೀನಿ, ಕರೆದು ಪ್ರಜ್ಞಾವಂತರನ್ನ, ಸಾಹಿತಿಗಳನ್ನ ಕರೆದು
ಅಂಬೇಡ್ಕರ್ ಪ್ರತಿಮೆಗಳನ್ನು ಎಲ್ಲ ಕಡೆ ನಿಲ್ಲಿಸೋದಲ್ಲ, ಅಂಬೇಡ್ಕರ್ ಮೆರವಣಿಗೆ ಆಗೋದಲ್ಲ, ಬರವಣಿಗೆ ಆಗಬೇಕು. ಅವರ ವಿಚಾರಗಳನ್ನ, ಸಿದ್ಧಾಂತಗಳನ್ನ ಈಗಿನ ವಿದ್ಯಾವಂತ ಯುವಕ ಯುವತಿಯರಿಗೆ ತಿಳಿಸ್ಬೇಕು. ಈ ಅಶೋಷಿತ ವರ್ಗಗಳ ಮತ್ತು ಬದಲಾವಣೆ ಬರಬೇಕು. ಅಧ್ಯಯನ, ಆಂದೋಲನ, ಅಧಿಕಾರ. ಓಕೆ. ಚರಿತ್ರೆ ಗೊತ್ತಿಲ್ಲದೆ ಹೋದರೆ ಭವಿಷ್ಯ ಕಟ್ಟಕ್ಕಾಗಲ್ಲ. ಸೊ ನಿಮ್ಮ ಸಮಸ್ಯೆಗಳ ಬಗ್ಗೆ ಬಾಬಾ ಸಾಹೇಬ್ ಏನು ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಧ್ಯಯನ ಅರ್ಥ ಮಾಡ್ಕೊಳ್ಳಿ. ಆಂದೋಲನ ಒಂದು ಚಳುವಳಿ ಆಗಬೇಕು. ಅದಕ್ಕೇನು ಸಿದ್ಧತೆಗಳು ಬೇಕು, ಯಾವ ತ್ಯಾಗಕ್ಕೆ ಸಿದ್ಧರಾಗಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಕಾನೂನು ಮಾಡೋ ಸ್ಥಾನದಲ್ಲಿ ನೀವು ಇರಬೇಕು. ಅದು ಅಧಿಕಾರ. ಅದಕ್ಕೆ ಸಿದ್ಧರಾಗಿ, ನೀವು ಅದಕ್ಕೆ ಸಿದ್ಧರಾಗಿ ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನನ ಉಳಿಸ್ಕೊಳ್ಳದೆ ಹೋದರೆ ಮತ್ತೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಗುಲಾಮತನಕ್ಕೆ ಹೋಗಬೇಕಾಗುತ್ತೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಇಲ್ಲ, ಜ್ಞಾನದ ಅಧಿಕಾರ ಇಲ್ಲ, ವಿದ್ಯೆಯ ಅಧಿಕಾರ ಇಲ್ಲ, ಸಾಮಾಜಿಕ ಸ್ಥಾನಮಾನ, ಸಮಾನ ಸ್ಥಾನಮಾನ ಇಲ್ಲ ಅನ್ನೋದಾಗುತ್ತೆ. ಸಮಾಜ ಕಟ್ಟಬೇಕು ಅನ್ನೋಂಗಿದ್ರೆ ನಾವು ಭಾರತೀಯರು, ವಿ ಇಂಡಿಯನ್ಸ್ ಅಂತ ಏನು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರಾರಂಭ ಆಗಿದೆ, ಹಾಗೆ ಇದು ಭಾರತ, ನಾವು ಭಾರತೀಯರು. ನಾವು ಹಿಂದೂ ಭಾರತೀಯರಲ್ಲ, ಮುಸ್ಲಿಂ ಭಾರತೀಯರಲ್ಲ, ಕ್ರಿಶ್ಚಿಯನ್ ಭಾರತೀಯರಲ್ಲ, ನಾವು ಭಾರತೀಯರು. ನಮ್ಮ ಪಾಸ್ಪೋರ್ಟಲ್ಲಿ ಏನಿರುತ್ತೆ ಇಂಡಿಯನ್ ಸಿಟಿಸನ್. ನಾವು ಫಾರಿನ್ಗೆ ಹೋದರೆ ವಿ ಆರ್ ಇಂಡಿಯನ್ ಸಿಟಿಸನ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಎಲ್ಲರಿಗೂ ಎಲ್ಲ ಹಕ್ಕುಗಳು ಇದೆ. ಅದನ್ನು ಪಡ್ಕೋಬೇಕಾದ್ರೆ ಕಾನೂನು ಮಾಡೋ ಸ್ಥಾನದಲ್ಲಿ ನೀವು ಇರಬೇಕು. ಏಕೆಂತಂದ್ರೆ ಯಾರೋ ಕಾನೂನು ಮಾಡೋದು, ಅದನ್ನು ಯಾರೋ ಪಾಲನೆ ಮಾಡೋದು, ಅದರಿಂದ ಇನ್ಯಾರೋ ನರಳೋದು ಆಗಬಾರ್ದು. ಸೊ ಯಾರಿಗೆ ಕಷ್ಟ ಇದೆ, ಯಾರಿಗೆ ಕಾಯಿಲೆ ಇದೆ ಅವ್ರು ಔಷಧಿ ತಗೋಬೇಕು, ಯಾರಿಗೆ ಕಷ್ಟ ಇದೆ ಅವರೇ ಪರಿಹಾರ ಮಾಡ್ಕೋಬೇಕು. ಹಾಗಾಗಿ ನಾವು ಬಾಬಾ ಸಾಹೇಬರ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರಬೇಕು ಅಂತ ಪ್ರಯತ್ನ ಪ್ರಾರಂಭ ಆಗಿದೆ ನಮ್ಮ ಬೆಳಕು ಜಗತ್ತಿಗೆ ಚಾನಲ್ ಮೂಲಕ. ಅದರಲ್ಲಿ ಇತ್ತೀಚೆಗೆ ಜಾಸ್ತಿ ಸಕ್ರಿಯನಾಗಿ ಕೆಲಸ ಮಾಡ್ತಾಯಿದ್ದೆ. ತುಂಬ ಜನ ಜಿಲ್ಲಾ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶಗಳು ಮಾಡಿದಾಗ ಕರೀತಾರೆ. ಬಟ್ ಎಲ್ಲ ಕಡೆಗೂ ನನಗೆ ಹೋಗೋಕ್ಕಾಗ್ತಾಯಿಲ್ಲ. ಐ ಆಮ್ 74 ನಾವು, 74 ವರ್ಷ ಆಯಿತು. ಮೊದಲಿನ ಉತ್ಸಾಹ, ಶಕ್ತಿ ಅವೆಲ್ಲ ಇಲ್ಲ. ಹಾಗಾಗಿ ಅವ್ರಿಗೂ ನಮಗೂ ಸಂವಾದ ಸಾಧ್ಯ ಆಗೋ ರೀತಿ ಒಂದು ವಿಡಿಯೋ ಕಾನ್ಫರೆನ್ಸ್ಗಳನ್ನು ಮಾಡೋಣ. ನಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಅವ್ರ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡು ಅದಕ್ಕೇನು ಪರಿಹಾರ, ಈ ಪರಿಹಾರಗಳನ್ನು ಯಾರ ಹತ್ರ ನಾವು ತಿಳ್ಕೊಬಹುದು, ಯಾರು ನಾಡಿನ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಮತ್ತು ತಳವರ್ಗಗಳ ಬಗ್ಗೆ ಕಾಳಜಿ ಇದ್ದಾರೆ ಅಂಥವ್ರನ್ನ ಕರೆಸಿ ಸಂದರ್ಶನಗಳನ್ನು ಮಾಡಿ ಅವ್ರ ವಿಚಾರಗಳನ್ನು ನಾಡಿನ ಜನತೆಗೆ ತಿಳಿಸೋಣ, ಪ್ರಜ್ಞಾವಂತರ ಪ್ರಜ್ಞೆಗಳಿಗೆ ಮುಟ್ಟೋಣ ಅನ್ನೋ ಪ್ರಯತ್ನ ಮಾಡ್ತಾಯಿದ್ದೆ. ಎಷ್ಟು ಸಮಯದಿಂದ? ಈಗ ಏಪ್ರಿಲ್ 14ನೇ ತಾರೀಕು ಪ್ರಾರಂಭ ಆಯಿತು. ಓಕೆ. ಏಪ್ರಿಲ್ 14. ಸೊ ನಾವು ಧನ ಸಂಗ್ರಹ, ನಮಗೆ ಡೊನೇಷನ್ ಕೊಡಿ ಅಂತ ಕೇಳೋದಕ್ಕೆ ಬದಲು ಪ್ರತಿಯೊಬ್ಬರು ₹100 ಕೊಡಿ, ₹100 ಕೊಡಿ ಸದಸ್ಯರಾಗಿ. ಸೊ ಮುಂದಿನ ಏಪ್ರಿಲ್ 14ರಷ್ಟೊತ್ತಿಗೆ 2027ರಷ್ಟೊತ್ತಿಗೆ 1 ಲಕ್ಷ ಜನ ಸದಸ್ಯರನ್ನ ಮಾಡೋಣ. 1 ಲಕ್ಷ ಅಥವಾ 10 ಲಕ್ಷ ಈ ಥರ ಆಗಬೇಕು ಅಂತ. ನಮಗೆ ಹಣ ಮುಖ್ಯ ಅಲ್ಲ, ಜನ ಮುಖ್ಯ. ಸೊ 1 ಲಕ್ಷ ಜನ ನಾವು ಇಲ್ಲಿಗೆ ಸದಸ್ಯರಾಗಿದ್ದೀವಿ ಅಂತ ಹೇಳಬೇಕು. ನಮಗೆ ಯಾರೋ ₹1,00,00,000 ಕೊಡೋದು ಮುಖ್ಯ ಅಲ್ಲ, ಪ್ರತಿಯೊಬ್ಬರು ₹100 ಕೊಡಬೇಕು. ಸೊ ನಮ್ಮ ಜೊತೆ ಸ್ಪಂದಿಸಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೇವೆ. ಆರ್ಥಿಕವಾಗಿ ಹೇಗಿದ್ದೀರಿ ಸರ್ ನೀವೀಗ? ಆರ್ಥಿಕವಾಗಿ, ವೈಯಕ್ತಿಕವಾಗಿ ಇದಲ್ಲ, ಬೆಳಕಿಗೆ ಸಂಬಂಧಪಟ್ಟಲ್ಲ, ವೈಯಕ್ತಿಕವಾಗಿ ಏನು ತೊಂದರೆ ಇಲ್ಲ, ಜೀವನ ನಡೆಯುತ್ತೆ. ಸೊ ನನ್ನ ಮಗ ವಿದೇಶದಲ್ಲಿದ್ದಾನೆ, ನಾನು ನನ್ನ ಹೆಂಡತಿ ಇಬ್ಬರಿದ್ದೀವಿ ಮನೆಯಲ್ಲಿ, ಜೀವನಕ್ಕೆ ಏನು ತೊಂದರೆ ಇಲ್ಲ. ಹಾಗಾಗಿ ಇವೆಲ್ಲ ಅಷ್ಟೆಲ್ಲ ಮಾಡಿಟ್ಟಿದ್ದೀರಿ. ಹಾಂ. ಸೊ ಹಾಗಾಗಿ ಇವೆಲ್ಲ ಮಾಡಲಿಕ್ಕೆ ಧೈರ್ಯ ಇದೆ. ಮನೇಲೆ ಹೊಟ್ಟೆಗೆ ಇಲ್ಲದೆ ಅವೆಲ್ಲ ಸಾಹಸಗಳೇನಿಲ್ಲ, ಅವೆಲ್ಲ ಮಾಡಿಕೊಂಡು ಸೊ ಸಮಯ ಈಗಿದೆಯಲ್ಲ ಅದನ್ನು ಈ ರೀತಿ ಜಯಿಸೋಣ ಅಂತ ಪ್ರಾರಂಭ ಮಾಡಿದ್ದೀನಿ. TV ಸೀರಿಯಲ್ ಯಾಕೆ
ಮಾಡ್ತಾ ಇಲ್ಲ. ಅದು ಗಣೇಶ್ ಈಗ ಏನಾಗುತ್ತೆ ಅಂದರೆ, ಮೊದಲು ಒಂದು ಸ್ಕ್ರಿಪ್ಟು ಬಂದು ನಮ್ಮ ಕತೆ ಹೇಳೋರು, ನಿಮ್ಮ ಪಾತ್ರ ಇಂಥದ್ದು, ಪಾತ್ರ ಇಂಥದ್ದು ಅಂತ ನಿರ್ದೇಶಕರು ಹೇಳೋರು, ನಿರ್ಮಾಪಕರು ನಿಮಗೆ ಇಷ್ಟು ದಿನ ಇಷ್ಟು ಸಂಭಾವನೆ ಅಂತ ಹೇಳಿ ಎಲ್ಲ ನಮ್ಮಲ್ಲೇ ಇತ್ತು. ಹೌದು. ಈಗೇನಾಗಿದೆ, ಈ ಚಾನಲ್ಗಳದ್ದು ಅವರೇ ಮಾಲೀಕರಾಗೋಗಿದ್ದಾರೆ, ಯಜಮಾನರಾಗೋಗಿದ್ದಾರೆ. ಸೊ ಆ ಪಾತ್ರಕ್ಕೆ ಕಾಸ್ಟ್ಯೂಮ್ ಹಾಕಿ ನಮ್ಮ ಫೋಟೋ ತೆಗೆದು ಕಳಿಸಿ ನಾವು ಓಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಾಂಬೆಯಿಂದನೋ ಡೆಲ್ಲಿಯಿಂದನೋ, ನನಗೆ ಕಲ್ಕತ್ತಾದಿಂದನೋ ಗೊತ್ತಿಲ್ಲ. ಸೊ ಮಾಲೀಕರಲ್ಲಿದ್ದಾರೆ. ಈ ನಿರ್ದೇಶಕ ಮೇಸ್ತ್ರಿ ಆಗ್ಬಿಟ್ಟಿದ್ದಾನೆ. ಇಲ್ಲಿ ನಿರ್ದೇಶಕ ಸ್ಕ್ರಿಪ್ಟಲ್ಲಿಂದ ಬರುತ್ತೆ, ಇಂಥವ್ರನ್ನ ಕ್ಯಾಸ್ಟಿಂಗ್ ಮಾಡಿ ಅಂತ ಹೇಳ್ತಾರೆ, ಅವರೆಲ್ಲ ತೀರ್ಮಾನ ತಗೊಂಡಿರ್ತಾರೆ, ಇವರು ಸ್ಟಾರ್ಟ್ ಹೇಳ್ತಾರೆ, ಕಟ್ ಹೇಳ್ತಾರೆ. ಸೊ ಎಡಿಟಿಂಗ್ ಮಾಡೋದು ಅವರೇ. ಸೊ ಈಗ ಡಬ್ಬಿಂಗ್ ಬೇರೆ ಬಂದ್ಬಿಡ್ತಲ್ಲ. ಹೌದು. ಸೊ ಅವರೇ ಡಬ್ಬಿಂಗ್ ಮಾಡಿರೋದನ್ನು ಇಲ್ಲಿ ಕಳಿಸ್ತಾರೆ, ಇಲ್ಲಿ ಮಾಡಿರೋದನ್ನು ಡಬ್ಬಿಂಗ್ ಮಾಡಿ ಅಲ್ಲೇ ಕಳಿಸ್ತಾರೆ. ಸೊ ನಮ್ಮತನ ಅನ್ನೋದೇನಿತ್ತು, ನಮ್ಮ ಕಲ್ಚರ್ ಏನಿತ್ತು, ನಮ್ಮ ಸಂಸ್ಕೃತಿ ಏನಿತ್ತು, ನಮ್ಮ ಆಚಾರ ವಿಚಾರ ಏನಿತ್ತು, ಅದನ್ನು ತೋರ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮಾಲೀಕರು ಬೇರೆ ಆಗಿಬಿಟ್ರು, ಕಾರ್ಮಿಕರು ಬೇರೆ ಆಗಿಬಿಟ್ಟಿದ್ದಾರೆ. ಸೊ ನಾವು ಕಲಾವಿದರಾಗ ಅಲ್ಲಿ ಹೋಗಿ ನೋಡಪ್ಪ ಈ ಗೋಡೆ ಕಟ್ಟು ಅಂದರೆ ಇದು ದೇವ್ರ ಮನೇನ ಬಚ್ಚಲ ಮನೆ ಅಂತ ಕೇಳೋಂಗಿಲ್ಲ ನಾವು. ಗೋಡೆ ಕಟ್ಟು ಅಷ್ಟೇ, ಸಾಯಂಕಾಲ ತನಕ ಕಟ್ಟು, ಇಷ್ಟು ಕೂಲಿ ತಗೊಂಡು ಹೋಗು. ಸೊ ಕ್ರಿಯೇಟಿವಿಟಿ ಇಲ್ಲ ಕಲಾವಿದನಿಗೆ. ಆ ಸೃಷ್ಟಿ ಕಾರ್ಯ ಇಲ್ಲದೆ ಹೋದರೆ ಒಂದು ಸಣ್ಣ ವ್ಯತ್ಯಾಸ ಮಾಡಿ ಅಂತ ಹೇಳಿದರೆ ಮಾಡಲ್ಲ. ಇಲ್ಲ ಸರ್, ಹೀಗೆ ಮಾಡಬೇಕು, ಹೀಗೆ ಹೇಳಬೇಕು, ಇದೇ ಡೈಲಾಗ್ ಹೇಳಬೇಕು, ಹೀಗೆ ಹೇಳಬೇಕು, ಇದೇ ಬಟ್ಟೆ ಹಾಕಬೇಕು. ಸೊ ಈ ರೀತಿಯಾದಂಥ ಒಂದು ಗುಲಾಮತನ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದರಿಂದ ಈ ನಡುವೆ ಚಾನಲ್ಸ್ ಸೀರಿಯಲ್ಸ್ ಮಾಡ್ತಾಯಿಲ್ಲ. ಬೆಳಗ್ಗೆ 8 ಗಂಟೆಗೆ ಹೋಗಿ ಸಾಯಂಕಾಲ 8 ಗಂಟೆ ತನಕ ದುಡಿದು ಎರಡು ಎಪಿಸೋಡೋ 2.5 ಎಪಿಸೋಡೋ ಮಾಡಬೇಕು. ಎಲ್ಲ ಕಮರ್ಷಿಯಲ್ ಆಗೋಗಿದೆ. ಆ ಕ್ರಿಯೇಟಿವಿಟಿ ಅನ್ನೋದಿಲ್ಲ. ಇಷ್ಟು ಮಾಡಬೇಕು, ಕಳಿಸ್ಬೇಕು, ಬರಬೇಕು. ಇಷ್ಟ ಆಗ್ತಾಯಿಲ್ಲ. ಸಾಕು, ನಮ್ಮದು ಗೋಲ್ಡನ್ ಪೀರಿಯಡ್, ನಾವು ಆ ಬಂಗಾರದ ಕಾಲ ನೋಡಿದ್ದೀವಿ. ಸಾಕು, 50 ವರ್ಷ ಮಾಡಿದ್ದೀನಲ್ಲ ಇಂಡಸ್ಟ್ರಿ, ಇನ್ನೇನು ಆಸೆ? ಆರೋಗ್ಯ ಇದೆ, ಕೈಕಾಲ ಶಕ್ತಿ ಇರೋ ತನಕ ಈಗ ಹೇಳಿದ್ನಲ್ಲ, ಅದು ಮಾಡೋಣ. ಬೆಳಕು ಮನಸ್ಸಿಗೆ ಹಿತವಾದ ಕಾರ್ಯ ಮಾಡೋಣ ಅನ್ನಿಸ್ತಾ ಇದೆ, ಮಾಡ್ತಾಯಿದ್ದೆ. ಸರ್, ಈಗಲೂ ನೋಡಲಿಕ್ಕೆ ಸುಂದರವಾಗಿದ್ದೀರಿ. ಹೌದಾ? ಅಲ್ಲ, ಕೂದಲೆಲ್ಲ ಉದುರೋಗಿದೆ. ಇಲ್ಲ, ಅದು ಆ ವಯಸ್ಸಿನ ಪ್ರೌಢತೆ ಇದೆಯಲ್ಲ ಸರ್, ಅದೇ ಕಾಣುವಂಥದ್ದು. ಸೊ ಆ ಕಾಲದಲ್ಲಿ ಸಿನಿಮಾ ರಂಗದಲ್ಲಿರುವಾಗ ಯಾರಾದರೂ ಮೆಚ್ಚಿ ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿದವರು ಯಾರಾದ್ರೂ ಇದ್ದಾರಾ ಸರ್? ಇದು ತುಂಬ ಪ್ರಪೋಸ್ ಮಾಡುವಂಥದ್ದು. ಇದು ತುಂಬ ವೈಯಕ್ತಿಕನೇ. ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದಲ್ವಾ ಸರ್? ಆದರೂ ಒಂದು ಸ್ನೇಹದ ಮೇಲೆ ಅಲ್ಲ, ಆಗಿನ ಕಾಲ ಸ್ವಲ್ಪ ಗುಪ್ತವಾಗಿ ಇವೆಲ್ಲ ನಡೀತಾ ಇತ್ತಲ್ವಾ ಸರ್? ಆದರೆ ನಾವು ತುಂಬ ಎಕ್ಸ್ಪೋಸ್ ಮಾಡ್ತಾ ಇದ್ವಿ, ಬರೆದು ಕೊಡ್ತಾ ಇದ್ವಿ. ಇತ್ತೋ ಇಲ್ವೋ ಅಂತ ಗಾಳಿ ಸುದ್ದಿಗಳು ಬರೆದು ಬಿಡ್ತಾ ಇದ್ವಿ. ಸೊ ಆವಾಗ ನಾವು ಓದ್ತಾ ಇದ್ದಾಗಲೂ ಅಷ್ಟೇ ಸರ್, ಒಂದು ಲವ್ ಲೆಟ್ರ್ ಕೊಟ್ಬಿಟ್ರೆ ಹುಡುಗಿ ಏನು ಓಹೋ ಗುಲ್ಲು ಖುಷಿಯೋ ಖುಷಿ. ಈಗೆಲ್ಲ ಟಕ ಆಗೋಗುತ್ತಲ್ಲ ಸರ್. ಲವ್ ಆಯಿತು, ಲಿವಿಂಗ್ ಟುಗೆದರ್ ಆಯಿತು, ಆಮೇಲೆ ಇದು ಡೈವರ್ಸ್ ಆಗೋಯ್ತು, ಸಪ್ರೇಟ್ ಆಗಿ. ಭಾವನೆಗಳಿಗೆ ಬೆಲೆ, ಖುಷಿ ಇಲ್ಲ, ಆ ಭಾವನೆಗಳಿಲ್ಲ, ಆ ಮಧುರವಾದ ಸ್ಮೃತಿಗಳು ಮಾತ್ರ ಇದೆ ಅಷ್ಟೇ ಅಲ್ವಾ? ಖಂಡಿತ. ಆ ಮಧುರ, ಆ ಲಜ್ಜೆ, ಆ ಜೀವಂತಿಕೆ, ಆ ಲವಲವಿಕೆ ಅನ್ನೋ ಪದಗಳೇ ಇಲ್ವಲ್ಲ ಸರ್ ಈಗ. ಎವ್ರಿಥಿಂಗ್ ಈಸ್ ಆನ್ ದಿ. ಅದೆಲ್ಲ ನೀವು ಆ ಮಧುರ ಭಾವನೆಯನ್ನು ಆಗ ಅನುಭವಿಸಿದ್ದೀರಿ. ಮಾಡಲೇಬೇಕಲ್ಲ ಸರ್. ನಾವು ಒಳ್ಳೆ ನಟ ಪಾತ್ರದ ಬಗ್ಗೆ ಒಳ್ಳೆ ನಟ ಅನಿಸ್ಕೋಬೇಕಾದ್ರೆ ಮಧುರ ಭಾವನೆಗಳನ್ನ ನಾವು ಅನುಭವಿಸಿ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಅದಕ್ಕಾಗಿ ಒಂದು ಸ್ಯಾಂಪಲ್ ಇಲ್ಲ, ಅದು ಆ ಥರ ಬಾಂಧವ್ಯ ಬೆಳೆದ್ರೇ ನಾವಲ್ಲಿ ಸಂಬಂಧಗಳನ್ನ ತೋರ್ಸೋಕ್ಕೆ ಸಾಧ್ಯ ಆಗ್ತದೆ. ಲವ್ ಮಾಡಿ ಮದುವೆ ಆಗ್ತೀವಿ, ಗಂಡ ಹೆಂಡ್ತಿ ಆಗ್ತೀವಿ, ಮಕ್ಕಳನ್ನ ಬೆಳೆಸ್ತೀವಿ. ಆಯಾ ವಯಸ್ಸಿಗೆ ತಕ್ಕಂಗೆ ಆ ಭಾವನೆಗಳನ್ನು ತೋರಿಸ್ತಾ ಹೌದಪ್ಪ ನಮ್ಮ ಜೀವನನೂ ಹೀಗೆ ಅಲ್ವಾ ಅಂತ ಪ್ರೇಕ್ಷಕರ ಅನ್ಭವಿಸ್ಬೇಕು. ಆ ತಾದಾತ್ಮ್ಯ ಬೆಳಿಬೇಕು ಅಲ್ವಾ? ಆಮೇಲೆ ಎಸ್ಪೆಷಲಿ ಆವಾಗ TV ಸೀರಿಯಲ್ಸು ಅಂದರೆ ಮನೆಯಲ್ಲೇ ನಡೀತಾ ಇತ್ತಲ್ಲ. ಸೊ ಮನೆಯವರೇ ಅನ್ನೋ ಥರ ಫೀಲಿಂಗ್ ಇರ್ತಾ ಇತ್ತು. ಕಣ್ಣಲ್ಲಿ ನೀರು ಹಾಕೋರು ಪಾತ್ರಗಳ ಜೊತೆ ಬೆಳೆಸ್ಕೊಂಡು ಚೆನ್ನಾಗಿತ್ತು ಆ ಕಾಲ ಅಲ್ವಾ? ಖಂಡಿತ. ಬಟ್ ಒಬ್ಬ ನಟಿಯ ಜೊತೆ ನಿಮ್ಮ ಹೆಸರು ತಳ್ಕಾಕೊಂಡಿತ್ತು.
ಒಬ್ಬ ನಟಿ ಅಂತಲ್ಲ ಸರ್, ತುಂಬ ಜನ ನಟಿಯರ ಜೊತೆ ತವಕ್ಲಾಕೊಂಡಿತ್ತು. ಅವಾಗ ಅದನ್ನು ಜನ ಎಂಜಾಯ್ ಮಾಡೋರು. ಹೌದಾ, ಹಂಗಾದರೆ ಚೆನ್ನಾಗಿರುತ್ತೆ ಅಂತ. ಯೌವನದಲ್ಲಿ ಏನೇನೋ ನಡೆದೋಗುತ್ತಲ್ವ ಸರ್, ಅಲ್ವಾ? ಮಧುರವಾಗಿ. ಈಗ ಏನಾದರೂ ಹೇಳಿದರೆ ಹೆಂಡತಿ ಗಲಾಟೆ ಆ ಮಾಡ್ತಾರೆ. ಭಯ ಏನಿಲ್ಲ, ಈಗ ಅವ್ರಿಗೂ ಗೊತ್ತಿರುತ್ತೆ ಇನ್ನೇನಕ್ಕಾಗುತ್ತೆ ಇವನ ಕೈಯಲ್ಲಿ ಅಂತ. ಬಟ್ ಮಧುರ ನೆನಪು ಯಾವತ್ತಿದ್ರು ಮಧುರ ಅಲ್ಲ ಅಷ್ಟೇ ಅಲ್ವಾ ಸರ್? ಫ್ಲ್ಯಾಶ್ ಬ್ಯಾಕ್ ಹೋದಾಗ ಒಂದು ಕ್ಷಣ ಆ ಕಾಲ ಚೆನ್ನಾಗಿತ್ತು. ಗೋಲ್ಡನ್ ಡೇಸ್. ಹಾಗೆ ನೋಡಿ ಸರ್, ಆಗ ನಾವು ಎಲ್ಲರೂ ಸೇರಿ ಸಿನಿಮಾ ಮಾಡ್ತಿದ್ದೋ. ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕತೆ ಗೊತ್ತಿರೋದು. ಕತೆ ಮಾಡೋ ಹಂತದಿಂದಲೇ ನಾವು ಇನ್ವಾಲ್ವ್ ಆಗ್ತಾಯಿತ್ತು. ನನ್ನ ಸಿನಿಮಾ ಅಂತ. ಈ ಪಾತ್ರಕ್ಕೆ ಅವ್ರನ್ನ ಹಾಕಣ್ವ, ಶ್ರೀನಾಥ, ಅಶೋಕ, ರಾಮಕೃಷ್ಣನ, ಜೈ ಜಗದೀಶ, ವಿಷ್ಣುನ ಅನ್ನೋ ಥರ ಬಂದಾಗ ಆಕೆ ಹಾಕ್ಕೊಂಡಾಗ ಕಾಂಟ್ಯಾಕ್ಟ್ ಮಾಡು, ನೋಡು ಇದೆಲ್ಲ ಫ್ರೀ ಆಗಿದ್ದಾರೆ, ಒಂದು ಕತೆ ಹೇಳೋಣ. ಆವಾಗಲಿಂದ ನಾವೇನು ಹೌದಾ ಇದೊಂದು ಕತೆ ನನಗೆ ಬರುತ್ತೆ, ಇದನ್ನು ಹೆಂಗೆ ಮಾಡ್ಬೋದಾಗುತ್ತೆ, ಹೆಂಗೆ ಮಾಡೋಕ್ಕೆ ನಾನು ಒಳ್ಳೆಯ ಪಾತ್ರ ಸಿಕ್ಕಿದೆ, ತುಂಬ ದಿನ ಆಗಿದೆ ಅನ್ನೋ ಥರ. ನನಗೆ ಈ ಗಣೇಶ ಮಹಿಮೆ ಮಾಡಿದ್ನಲ್ಲ, ಅದರಲ್ಲಿ ಮಣಿಮುರುಗನ್ ಬಂದು ಕತೆ ಹೇಳ್ದ. ಓಕೆ, ಈ ಥರ ಸರ್ ಹೀರೋಗೆ ಗಣೇಶನ್ ಕಂಡ್ರಾಗಲ್ಲ. ನಾನು ಕೇಳಿದೆ ನೆಕ್ಸ್ಟ್ ಪ್ರಶ್ನೆ, ಯಾಕಾಗಲ್ಲ ಹೇಳಿ. ಇಲ್ಲ ಆಗಲ್ಲ ಸರ್, ಇಲ್ಲ ಹಾಗಾಗಲ್ಲ ಸರ್, ಏನೋ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು ಅಂಥೇಳಿ. ಅವನ ಬಾಲ್ಯದಲ್ಲಿ ಬಡತನ, 1 ಎಕರೆ 2 ಎಕರೆ ಜಮೀನು ಇರುತ್ತೆ, ತಂದೆ ವ್ಯವಸಾಯ ಮಾಡ್ತಿರ್ತಾರೆ, ಎಲ್ಲರೂ ಊರಲ್ಲಿ ಹಬ್ಬ ಮಾಡ್ತಿರ್ತಾರೆ, ಇವನಿಗೆ ಹಬ್ಬ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಗಣೇಶನ ಕದ್ಕೊಂಡ್ಬಿಡ್ತಾನೆ, ಅಂಗಡಿಲಿ ಗಣೇಶನ್ನ ಕದ್ಕೊಂಡ್ಬಿಡ್ತಾನೆ, ಸಿಕ್ಕಾಕೊಂಡ್ಬಿಡ್ತಾನೆ, ಹೊಡೆದ್ಬಿಡ್ತಾರೆ ಅಂಗಡಿಯವರು, ಹೊಡೆದು ಗಣೇಶನ ಕಿತ್ಕೊಂಡು ಹೋಗ್ತಾರೆ. ಆವಾಲಿಂದ ಅವನಿಗೆ ಗಣೇಶನ ಕಂಡ್ರ ಗಣೇಶನಿಂದಾಗಿ ನನಗೆ ಒದೆ ಬಿತ್ತು ಅನ್ನೋ ಥರ. ಬಟ್ ಇವನಿಗೆ ಹೊಲ ಉಳುವಾಗ ತಂದೆಗೆ ಹೊಲದಲ್ಲಿ ಒಂದು ಗಣೇಶ ಸಿಕ್ಕಿ ಅದನ್ನು ತಗೊಂಬಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇವನು ಶ್ರೀಮಂತ ಆಗ್ತಾನೆ ತಂದೆ. ಸೊ ಹಾಗಾಗಿ ಈಗ ಹೀರೋ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಬಟ್ ಈ ಹೇಟ್ಸ್ ಗಣೇಶ. ಹಾಗೆ ಕತೆ ಶುರು ಮಾಡಿದ್ದು. ಓಕೆ. ಸೊ ನನ್ನ ಸಲಹೆ ತಗೊಂಡ್ರು, ಯಾಕೆ ಆಗಲ್ಲ ಅನ್ನೋದಕ್ಕೆ ಈ ಥರ ಸೈಕಲಾಜಿಕಲ್ ಕಾರಣ ಇದ್ದಾಗ ಈ ಥರ ಆಗುತ್ತೆ. ಸೊ ಅದು ಆಮೇಲೆ ನನಗೆ ಏನೋ ಫಾಲ್ಸ್ ಕೇಸ್ ಹಾಕಿ, ಅದು ನಾವು ಜನಗಳನ್ನ ದೇವ್ರದಲ್ಲಿ ನಂಬಿಕೆ ಬರಬೇಕು ಅಂತ ಹೇಳವೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಅದು ಆಂಜನೇಯ ರೂಪದಲ್ಲಿ ಬರ್ತಾನೆ, ತುಳಿದ್ಬಿಡ್ತಾನೆ, ನನಗೆ ಸ್ಟ್ರೋಕ್ ಆಗುತ್ತೆ. ಸೊ ನನಗೆ ಅಲ್ಲಿ ಅಭಿನಯಕ್ಕೆ ಸ್ಕೋಪ್ ಸಿಕ್ತು. ಓಕೆ, ಅದೆಲ್ಲ ಮಾಡಬೇಕಾದ್ರೆ ಅಭಿನಯಕ್ಕೆ ಆ ಥರ ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಅಂದರೆ ನಾವು ಇನ್ವಾಲ್ವ್ ಆಗಿದ್ದಕ್ಕೆ ಅದು ಸಾಧ್ಯ ಆಗಿತ್ತು. BM ವೆಂಕಟೇಶ್ ಅದಕ್ಕೆ ಪ್ರೊಡ್ಯೂಸರು. ಆತ ಪಾಪ ಆನೆಯನ್ನು ತರಿಸಿ, ಆನೆ ಕಾಲನ್ನು ತರಿಸಿ, ಅದನ್ನು ತುಳಿಬೇಕಾದ್ರೆ ಕ್ಲೋಸಪ್ಪಲ್ಲಿ ಆನೆ ಕಾಲು ಬೇಕು ಅಂತೇಳಿ ಆನೆ ಕಾಲನ್ನು ತರಿಸಿ ತುಂಬ ಇಂಟ್ರೆಸ್ಟಿಂಗ್ ಮಾಡಿದ್ರು. ಪಿಕ್ಚರ್ ಚೆನ್ನಾಗಿ ಹೋಯಿತು. ಇದೆಲ್ಲ ಆಗೈತು, ಈಗಿಲ್ಲ. ಈಗ ನಾನು ಹೀರೋ ಅಲ್ವಲ್ಲ ಸರ್, ಸೊ ಹಾಗಾಗಿ ನನ್ನ ತನಕ ಅವೆಲ್ಲ ಅಷ್ಟೊಂದು ವಿವರವಾಗಿ ಯಾವುದೂ ಬರಲ್ಲ. ಬಟ್ ಆಗಿನ ಹೀರೋನಿಗೆ ಈಗಿನ ಹೀರೋಗೆ ವ್ಯತ್ಯಾಸ ಏನು ಸರ್? ಹೀರೋಗಳ ನನಗೆ ಗೊತ್ತಿಲ್ಲ ಸರ್, ಯಾಕೆಂದರೆ ಈಗ ಸ್ಟಾರ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ. ಈಗ 10 ಜನ ನೋಡಿತೀನ, 50 ಜನ ನೋಡಿತೀನ, 100 ಜನ ನೋಡಿತೀನ ಅನ್ನೋ ಥರ ಹೀರೋಯಿಸಮ್ ಲೆಕ್ಕ ಆಗ್ತದೆ. ಪರ್ಫಾರ್ಮೆನ್ಸು, ಒಂದು ಒಳ್ಳೆ ಕತೆ, ಇಲ್ಲ ಒಂದು ಕಸ್ತೂರಿ ನಿವಾಸ, ಒಂದು ಬಂಗಾರದ ಮನುಷ್ಯ, ಆ ಥರ ಕತೆ ಯಾರು ಯೋಚನೆ ಮಾಡ್ತಾ ಇಲ್ವಲ್ಲ. ಈಗ ನಾನು ಟೆಕ್ನಾಲಜಿ ನೋಡಬೇಕು ಅಂತಂದರೆ, ಅಡ್ವಾನ್ಸ್ಮೆಂಟ್ ನೋಡಬೇಕು ಅನ್ನೋಂಗಿದ್ರೆ, ಫೈಟಿಂಗ್ ನೋಡಬೇಕು ಅನ್ನೋಂಗಿದ್ರೆ ಹಾಲಿವುಡ್ ಸಿನಿಮಾನೇ ನೋಡ್ಬೋದು ಅದೇ ದುಡ್ಡಿಗೆ. ನಾನು ಕನ್ನಡ ಸಿನಿಮಾ ನೋಡಬೇಕು ಅಂತಂದ್ರೆ ನನಗೇನು, ನನ್ನ ಭಾಷೆ, ನನ್ನ ಸೆಂಟಿಮೆಂಟ್ಸು, ನನ್ನಮ್ಮ, ನನ್ನಪ್ಪ, ನನ್ನ ಮಗ, ನನ್ನಕ್ಕ, ನನ್ನ ತಂಗಿ ಅನ್ನೋದು ಇರಬೇಕು, ಆ ಭಾವನೆ ಇರಬೇಕು. ಸೊ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಏನಂದರೆ ಇಲ್ಲಿ ಸೆಂಟಿಮೆಂಟ್ ಇದೆ. ಮನುಷ್ಯನಿಗೆ ಸೆಂಟಿಮೆಂಟ್ ಅನ್ನೋದಿರುತ್ತೆ, ಅಲ್ಲಿ ಬಿಗಿನಿಂಗ್ ಸೆಂಟಿಮೆಂಟ್ ಇರುತ್ತೆ, ಆಮೇಲೆ ಇರಲ್ಲ. ತನ್ನ ಮಗುನ ಕಾಪಾಡೋಕ್ಕೆ ಎಂಥ ಪ್ರಾಣಿನಾದರೂ ಎಂಥ ಪಕ್ಷಿನಾದರೂ ಹೋರಾಟ ಮಾಡುತ್ತೆ. ಒಂದು ವಯಸ್ಸಿಗೆ ಬಂದಮೇಲೆ ಆಮೇಲೆ ಆ ಸೆಂಟಿಮೆಂಟ್ ಇರಲ್ಲ ಅವಕ್ಕೆ. ಬಟ್ ಮನುಷ್ಯನಿಗೆ ಹಾಗಲ್ಲ, ಸೆಂಟಿಮೆಂಟ್ ಭಾಳ ಮುಖ್ಯ. ಎಸ್ ನೋಡಿ, ಈಗ ಮಲಯಾಳಂ ಸಿನಿಮಾಗಳು ಎಂತೆಂಥ ಕಥೆಗಳು ಮಾಡ್ತಾರೆ. ಸಿಂಪಲ್ ಕಥೆಗಳು ತಗೊಂಡು 1-2 ಗಂಟೆ ಕೂತ್ಕೊಂಡು ಸಿನಿಮಾ ನೋಡೋವಂಥ ಸಿನಿಮಾ ಮಾಡ್ತಾರೆ. ಅಲ್ಲಿ ಸ್ಟಾರ್ಡಮ್ ಇದ್ದರೂ ಸ್ಟಾರ್ಗಳು ಪಾತ್ರಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಕಥೆಗೆ ಪ್ರಾಮುಖ್ಯತೆ ಕೊಡ್ತಾರೆ. ಕಂಟೆಂಟ್ ನಮ್ಮಲ್ಲೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಯಾಕಂತ ಸಿನಿಮಾಗಳು ಬರ್ತಾ ಇಲ್ಲ? ಪ್ರೇಕ್ಷಕನ ಬೈಯಕ್ಕೆ ನಮಗೇನು ಹಕ್ಕಿದೆ? ಹೌದು ಹೌದು, ನೀವು ಕೊಟ್ಟರೆ ತಾನೆ. 100 ರೂಪಾಯಿ ಕೊಟ್ಟು ಸಿನಿಮಾಗೆ ಬರಬೇಕಾದ್ರೆ, ಆ 100 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಏನು ಶ್ರಮ ಪಟ್ಟಿದ್ದ ಅಂತ ಅವನಿಗೆ ಗೊತ್ತು.
ನಾವು ಅಂದ್ಬಿಡ್ತೀವಿ 100 ರೂಪಾಯಿ ಕೊಡೋಕ್ಕಾಗಲ್ವೇನ್ರಿ ಅಂತ. ಹೌದು ಆದರೆ ಆ 100 ರೂಪಾಯಿನ ಬೆಲೆ ಅವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಹೌದು. ಸೊ ಹಿ ಹ್ಯಾಸ್ ಟು ಬೈ ಇಟ್. ಮನೋರಂಜನೆನ ಕೊಂಡ್ಕೋತಾ ಇದ್ದಾನೆ ದುಡ್ಡು ಕೊಟ್ಟು. ಸೊ ನಮ್ಮ ಕೆಲಸ ನಾವು ನಿಯತ್ತಾಗಿ ಮಾಡಬೇಕು. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರಲ್ಲ ಸರ್ ಹಾಂ, ನಮ್ಮೂರು ಹುಡುಗ ಶಿವಣ್ಣ. ಒಳ್ಳೆ ಅನುಭವ ಅದು. ನನಗೆ ಏನಾಗೋಯ್ತು, ಈ ಕಾರ್ಮಿಕರ ಒಕ್ಕೂಟ ಮಾಡಿ ನಾನು ಹಕ್ಕುಗಳನ್ನ ಕೇಳ್ತಾ ಇದ್ನಲ್ಲ, ಅದೇ ಟೈಮ್ ಅವನೊಂದು ಸಿನಿಮಾ ಮಾಡಲಿ ಗೊತ್ತಾಗುತ್ತೆ ಅನ್ನೋರು. ಸವಾಲು. ಸವಾಲು. ನಾಳೆ ಆಯ್ತಪ್ಪ ನಾನು ಮಾಡ್ತೀನಿ ಅಂತೇಳಿ ಮಾಡಿದೆ. ಕಾರ್ಮಿಕರಿಗೆ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಬಿಡ್ತೀವಿ, ಲಕ್ಷಾಂತರ ಕೊಟ್ಬಿಡ್ತೀವಿ ಅನ್ನೋರಲ್ಲ. ಇಲ್ಲ, 16% ಅಷ್ಟೇ ನಾವು ಕೊಡ್ತಾ ಇದ್ದೀವಿ ಕಾರ್ಮಿಕರಿಗೆ. ಸ್ಟಾರ್ಗಳೇ ನಾವು 60% ಕೊಡ್ತೀವಿ. ಎಸ್. ಸೊ ಕಾರ್ಮಿಕರು ಕೆಟ್ಟ ಹೆಸರು. ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ. ಅವ್ರಿಗೆ 3 ರೂಪಾಯಿ ಜಾಸ್ತಿ ಮಾಡಲ್ಲ. 3 ಊಟದ ಬೇಟ 47 ರೂಪಾಯಿ ಅಲ್ಲ, 50 ರೂಪಾಯಿ ಕೊಡಿ ಅಂದರೆ ಇಲ್ಲ 47 ಕೊಡೋದು. ಸೊ ಹೀಗಿರುವಾಗ, ಇಷ್ಟೊಂದು ವ್ಯತ್ಯಾಸ ಇರುವಾಗ ಒಂದು ಸ್ಯಾಂಪಲ್ ನೋಡ್ಬಿಡೋಣ ಅಂತ ನಮ್ಮೂರೊಳಗೆ ಮಾಡಿದೆ. ಹಣ ಏನು ಕಳ್ಕೊಳ್ಳೂ ಇಲ್ಲ, ಬರಲೂ ಇಲ್ಲ. ಸೊ ಅಲ್ಲಿಗಲ್ಲಿಗೆ ಸರೋಯ್ತದೆ ಅಷ್ಟೇ. ನನಗೇನಾಗೋಯ್ತು, ಪ್ರೇಮರಾಗ ಹಾಡು ಗೆಳತಿ ಸಿನಿಮಾ ನನ್ನ ಸಿನಿಮಾಗೆ ಮುಂಚೆ ಬಂದಿತ್ತು. ಓಕೆ. ಅದು ಸರಿಯಾಗಿ ಓಡಲಿಲ್ಲ. ಹಾಗಾಗಿ ಕೊನೆಗಳಿಗೆ ವ್ಯಾಪಾರ ಆಗಿಲ್ಲ BKT. ಸೊ ಅದೊಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಆಮೇಲೆ ಮಾಡಲಿಲ್ಲ ನಾನು, ಆಗಲ್ಲ. ಒಕ್ಕೂಟದ ಅಧ್ಯಕ್ಷನಾಗಿರುವಾಗ ಮರ್ಡರ್ ಪ್ಲಾನ್ ನಡೀತಾ? ನನಗೆ ಸುಪಾರಿಗೆ ರೂಮರ್ಸ್ ಇತ್ತು ಸರ್. ಆ ಥರ ಒಂದು 5 ಲಕ್ಷ ಕೊಟ್ಟಿದ್ದಾರಪ್ಪ ಸುಪಾರಿ ನಿನ್ನ ತೆಗಿಯೋಕ್ಕೆ ಅಂತ. ನಾನು ಅದೇ ಹೇಳಿದ್ದಲ್ಲ ಆವಾಗಲೇ, ಪ್ರಧಾನಮಂತ್ರಿನೇ ಉಳಿಸ್ಕೊಳ್ಳಿಲ್ಲ, ನಾನು ಹಾಳೆಲ್ಲಿ ಬರ್ದಂಗೆ ಆಗುತ್ತೆ ಬಿಡ್ರಿ ಅಂತೇಳಿ. ಅವೆಲ್ಲ ಸಿನಿಮಾಗಳಲ್ಲಿ, ಕಾದಂಬರಿಗಳಲ್ಲಿ, ಪೇಪರ್ಗಳಲ್ಲಿ ಓದೋಕ್ಕೆ ಚಂದ ಸರ್. ಅದು ಮಾಫಿಯಾದವ್ರು ಮಾಡ್ಬೋದು, ಪಾಪ ಸಿನಿಮಾದವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ ಅವೆಲ್ಲ? ಸುಮ್ಮನೆ ಹೀಗೆ ಗಾಸಿಪ್ಪುಗಳು. ಸೊ ಈ ಫೀಲ್ಡಿಗೆ ಬಂದಿದ್ದಕ್ಕೆ ಯಾವತ್ತಾದರೂ ಪಶ್ಚಾತ್ತಾಪ ಪಟ್ಟಿದ್ದೀರಾ? ಇಲ್ಲ ಸರ್. ನಾನು ಇವತ್ತೇನಾದರೂ ಆಗಿದ್ದರೆ ಈ ಸಿನಿಮಾ ಇಂಡಸ್ಟ್ರಿ ಅಂತಲ್ವ ಸರ್. ನನಗೆ ಈ ಜನ ಕೊಟ್ಟು ಪ್ರೀತಿ, ವಿಶ್ವಾಸ, ಮಮತೆ. ಇವತ್ತು ಎಲ್ಲೋದ್ರೆ ಅಶೋಕ್ ರಂಗನಾಯಕಿ ಹೇಗೆ ಸನಾದಿ ಅಪ್ಪಣ್ಣ ಅಂತಾರೆ. ಅದು ಎಲ್ಲಿಂದ ಸಿಕ್ಕಿದ್ದು? ನನಗೆ ಸಿನಿಮಾದಿಂದ ಸಿಕ್ಕಿದ್ದಲ್ವ. ಸೊ ಅದು ಹೇಗೆ ನಾನು ಅದನ್ನು ದ್ವೇಷ ಮಾಡಲಿಕ್ಕೆ, ಎಸ್, ಅಭಿಮಾನ ಇದೆ, ಪ್ರೀತಿ ಇದೆ ಸಿನಿಮಾ ಬಗ್ಗೆ ನನಗೆ ಇವತ್ತಿಗೂ. ನನ್ನ ಅಶೋಕನ್ ಮಾಡಿದ್ದೆ ಸಿನಿಮಾ ಅಲ್ವ. ಆಮೇಲೆ ಎಂಥ ಪಾತ್ರ, ಬಸವಣ್ಣನಂಥ ಪಾತ್ರ ಸಿಗ್ತಲ್ಲ ಸರ್, ಅದೊಂದು ತಪಸ್ಸೇ ಅಲ್ಲ. ಒಂದು ತಪಸ್ಸು. ಅದು ಪ್ರಿಪೇರ್ ಆಗೋದೇ ಕಷ್ಟ ಆಯಿತು. ಆ ಎಮೋಷನ್ಸ್ನ ಅನುಭವಿಸೋದೇ ಒಂದು ಅನುಭವ. ಆ ತಳವರ್ಗಗಳ ಬಗ್ಗೆ, ಆ ಅಸ್ಪೃಶ್ಯರ ಬಗ್ಗೆ ಈ ತುಳಿಯಿತ್ತಲ್ಲ, ಹಾರುವನೆಂಬ ಭಾರವ ಹೊರಿಸದಿರಯ್ಯ ಅಂತಾರೆ. ಅಂದರೆ ನಾನು ಬ್ರಾಹ್ಮಣ ಅಂತ ನನ್ನ ದೂರ ಇಡಬೇಡಿ, ನಾನು ನಿಮ್ಮ ಹತ್ರ ಬರ್ತೀನಿ, ನಾನು ಸೇರಿಸ್ಕೊಳ್ಳಿ ಅಂತ ಕೇಳೋರು. ಆ ಭಾವನೆ ಎಷ್ಟು ಜನಕ್ಕೆ ಬರುತ್ತೆ ಸರ್ ಈಗಿನ ಕಾಲದಲ್ಲಿ? ಅದು ಕ್ಯಾಮರಾ ಇರುವಾಗ ನಿಮಗೆ ಅದು ಆ ಭಾವನೆಗಳೆಲ್ಲ ಬರಲಿಕ್ಕೆ ಆಗುತ್ತಾ ಸರ್? ಅದು ಕಲಾವಿದ. ಅದೇ ಕಲಾವಿದ. ನನಗೆ ಅದು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದೆ ಅಂತಂದರೆ, ನನಗೆ ದೇಶಭ್ರಷ್ಟನಾಗಿ ರಾಜ್ಯ ಬಿಟ್ಟು ಹೋಗಬೇಕು ಅಂತ ನಾನು ಅನುಭವ ಮಂಟಪದಲ್ಲಿದ್ದಾಗ ರಾಜಾಜ್ಞೆ ಬರುತ್ತೆ. ಸೊ ನಾನು ಎಲ್ಲರಿಗೂ ಹೇಳಿ, ಹರಳೆಯ ಪಾತ್ರ ನಮ್ಮ ವಾಸುದೇವರಾಯರು ಮಾಡಿದ್ದು. ಅಲ್ಲಿ ಬಂದಾಗ ನನ್ನಪ್ಪ ಅನ್ನೋರವರು, ನಾನು ಬ್ರೇಕ್ ಡೌನ್ ಆಗ್ಬಿಡ್ತಾಯಿದ್ದೆ. 5 ಟೇಕ್ ಆಯಿತು, 6 ಟೇಕ್ ಆಯಿತು, 7 ಟೇಕ್ ಆಯಿತು, 8 ಟೇಕ್ ಆಯಿತು. ರವೀಣ ಬ್ರೇಕ್ ಮಗು, ಇನ್ನೊಂದು ಅರ್ಧ ಗಂಟೆ ಬ್ರೇಕ್ ತಗೋ ಹೋಗು. ಸರಿ. ಆಮೇಲೆ ಬಂದು, ಪಾತ್ರ ಕಣ, ಯಾಕೆ ಅಷ್ಟೊಂದು ಇನ್ವಾಲ್ವ್ ಆಗ್ತೀಯಾ? ಗೊತ್ತು ರವೀಣ, ಅದೇನೋ ಅಯ್ಯಪ್ಪನ ಹತ್ರ ಬಂದಾಗ ಅಷ್ಟೊಂದು ಎಮೋಷ್ನಲ್ ಆಗಿಬಿಡ್ತೀನಿ. ಹರಳೆ ಏನು ಪಾತ್ರ ಮಾಡಿದ್ದು? ಹೌದು. ಅವರ ತೊಳೆಯ ಮಾಂಸ ತೆಗೆದು ಅವರ ಶ್ರೀಮತಿ ನನಗೆ ಚಪ್ಪಲಿ ಮಾಡೆಲ್ಲ ಕೊಟ್ಟಿದ್ದು ಪಾತ್ರಗಳವು. ನನ್ನಪ್ಪ ಅನ್ನೋರಲ್ಲ, ಅದು ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ. ಅದು ಮರೆಯೋಕ್ಕಾಗದೇ ಇರೋವಂಥ ಕ್ಷಣಗಳವೆಲ್ಲ. ಅದು ಹೆಂಗಾಗ್ತಾಯಿತ್ತು ನನಗೆ ಈಗಲೂ ಅರ್ಥ ಆಗ್ತಾಯಿತ್ತು. ಅಷ್ಟೊಂದು ಟೇಕ್ ಯಾಕೆ ತಗೊಂಡೆ ಅಂತ ಸೆಟ್ಟಲ್ಲಿ ಎಲ್ಲ ಆಳ್ತಾಯಿದ್ರು. ಎಸ್, ಎಲ್ಲ ಜೀವನದ ಪ್ರಥಮ ಸಂಭಾವನೆ ಎಷ್ಟು ಸರ್ ನಿಮಗೆ? 1,000 ರೂಪಾಯಿ. ಯಾವುದು? ಹೆಣ್ಣು ಸಂಸಾರದ ಕಣ್ಣು. 1,000 ರೂಪಾಯಿ. ಏನು ಮಾಡಿದ್ರೆ ಅದನ್ನು? ನೆನಪಿದೆಯಾ? ಖರ್ಚುಗಳಿತ್ತಲ್ಲ ಸರ್ ಅವಾಗ. ಅಲ್ಲ, ಯಾರಿಗಾರು ಒಂದು ಗಿಫ್ಟ್ ಕೊಡೋದು? ಇಲ್ಲ, ಅವೆಲ್ಲ ಅದೇನಿಲ್ಲ.
75. ಹಾಂ, ಇಂಡಸ್ಟ್ರಿಗೆ ಬಂದು ಹೊಸ್ತು ನನಗೆ. ಓಕೆ ಓಕೆ. ಒಂದು 1,000 ಆಗ ಒಂದು ಬೆಲೆ ಇತ್ತು. ಒಂದು ಬೆಲೆ ಇತ್ತು. ಹೌದು. ಅದು ಗಣೇಶ್ ಬಲ ಅಂತ ಒಂದು ರೂಮಲ್ಲಿದ್ದೆ. ರೂಮ್ ರೆಂಟ್ 150 ರೂಪಾಯಿ ಇತ್ತಲ್ಲ. ಹಾಂ ಹಾಂ ಓಕೆ. ಅತ್ಯಂತ ಹೆಚ್ಚು ಸಂಭಾವನೆ ಅಂದರೆ ಅತ್ಯಂತ ಹೆಚ್ಚು ಅಂದರೆ ನೆನಪಿಲ್ಲ ಸರ್. ಈಗ ಲಕ್ಷಾಂತರ ಲಕ್ಷಾಂತರ ಬರಲಿಲ್ಲ. ನಾನು ಬಸವಣ್ಣನೇ ಲಾಸ್ಟ್ 83. ಅದೇ ಹೀರೋ ಆಗಿದ್ದು ಲಾಸ್ಟ್ 73. ಆಮೇಲೆ ಹೀರೋ ಆಗಲೇ ಇಲ್ವ. ಆವಾಗ ಒಕ್ಕೂಟ ಎಲ್ಲ ಸ್ಟಾರ್ಟ್ ಆಗಿ ನನಗೆ ಟಿಕೆಟ್ ಕೊಡ್ತಾ ಇದ್ರಲ್ಲ, ಆಮೇಲೆ ನಾನು ಹೀರೋ ಆಗಲೇ ಇಲ್ಲ. ಆಗ ಮದುವೆ ಆಗಿದ್ರೆ ಒಕ್ಕೂಟ ಟೈಮಿಗೆ? ಇಲ್ಲ, ಆಗಿರಲಿಲ್ಲ. ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಇರ್ತಿತ್ತೋ ಏನೋ ಗೊತ್ತಿಲ್ಲ. ಏನು ಹಿಂದಿನ ಒಂದು ಪವರ್ ಇರ್ತಾರೆ, ಸುಮ್ಮನಿರಿ ನಡೆದೋಯ್ತು. ಎಸ್. ಈ 50 ವರ್ಷ ಆಯ್ತಲ್ಲ ಸರ್ ಫೀಲ್ಡಿಗೆ ಬಂದು. ಈಗ ಏನು ಅನಿಸ್ತಾ ಇದೆ ಸರ್? ಅಂದರೆ ಇದು ಸಿನಿಮಾ ಅಲ್ಲ, ಸಿನಿಮಾದ ಹೊರತಾಗಿ ಬೇರೆ ಏನೋ ಬದುಕು ನನಗೆ ಮಾಡ್ತಾ ನನಗೆ ಬೆಳಕು ಮಾಡ್ತಾಯಿದ್ರಿ. ಸೊ ಅಂಥ ಆಲೋಚನೆ ಎಲ್ಲ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ, ನಮ್ಮ ಸಿನಿಮಾಗಳು ಯಾಕೆ ಈ ಥರ ಅಧೋಗತಿಗೆ ಇಳಿತಾ ಇದೆ ಅಂತ ಒಂದು ಯೋಚನೆ ಬರುತ್ತೆ. ಆವಾಗ ನಾವು ಒಂದು ಸಿನಿಮಾ ಮಾಡಿದ್ರೆ ಒಂದು ಸಂದೇಶ ಕೊಡ್ತಿದ್ವಿ. ಯಾವುದೋ ಒಂದು ಸಿನಿಮಾ ಮಾಡಬೇಕಾದ್ರೆ ಏನು ಈ ಪಿಕ್ಚರ್ ಮೂಲಕ ಏನು ಹೇಳ್ತೀವಪ್ಪ ಅನ್ನೋ ರೀತಿ ಯೋಚನೆ ಮಾಡ್ತಿದ್ವಿ. ಒಂದು ಕತೆ ಅಜ್ಜ ಅಜ್ಜಿ ನೋಡ್ತಾರೆ, ಅಪ್ಪ ಅಮ್ಮ ನೋಡ್ತಾರೆ, ಮಕ್ಕಳು ಕೂತ್ಕೊಂಡು ನೋಡ್ತಾರೆ, ಫ್ಯಾಮಿಲಿಗೆಲ್ಲ ಮಾಡಬೇಕು ನಾವು ಸಿನಿಮಾ. ಅವ್ರು ಬಂದು ನೋಡಿದ್ರೇ ಸಕ್ಸಸ್ ಆಗೋದು ಅನ್ನೋದಿತ್ತು ಅವಾಗ. ಈಗೇನು, ಈಗ ನಾವು ಹೋಗಿ ಪಾರ್ಟ್ ಮಾಡ್ತೀವಿ, ಬರ್ತೀವಿ, ಸುಮ್ಮನೆ ಹಣಕ್ಕೋಸ್ಕರ ಹೋಗಿ ಬರ್ತೀವಿ ಅಷ್ಟೇ. ನಮಗೆ ಮನಸ್ಸಿಗೆ ಖುಷಿ ಸಿಗುವಂಥ ಪಾತ್ರಗಳು ಸಿಗ್ತಾಯಿಲ್ಲ. ಸೊ ಯಾಕಾಯಿತು ಇಂಡಸ್ಟ್ರಿ ಹೀಗೆ? ಬರೀ ಇಂಡಸ್ಟ್ರಿನೇ ಹೀಗಾಗಿಲ್ಲ, ಇಡೀ ಬದುಕುಗಳೇ ಹಾಗಾಗಿದೆ. ಎಲ್ಲ ಕ್ಷೇತ್ರಗಳು ಮೌಲ್ಯಗಳು ಕಮ್ಮಿ ಆಗ್ತಾಯಿದೆ, ಮಾನವೀಯತೆ ನಶಿಸ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಈ ಯುದ್ಧಗಳು ಯಾಕಾಗುತ್ತೆ? ಯುನೈಟೆಡ್ ನೇಷನ್ಸ್ ಏನಾಯಿತು? ವಿಶ್ವಸಂಸ್ಥೆ ಏನಾಯಿತು? 2 ಮಹಾಯುದ್ಧಗಳಾದಾಗ ವಿಶ್ವಸಂಸ್ಥೆ ಮಾಡಿಕೊಂಡು ಒಂದು ನ್ಯಾಯ ನೀತಿ ಧರ್ಮ ಅಂತಿದ್ರು. ಇವತ್ತು ಅಮೇರಿಕಾ ಮಾಡ್ತಾ ಇರೋದು ಗುಂಡಾಗಿರಿ. ಟ್ರಂಪ್ ಈಸ್ ಅ ಬಿಗ್ ಗುಂಡ. ಸೊ ಅವನ ಜೊತೆ ಸೇರಿ ನೇತನ್ಯಾಹು ಹಿಕ್ಮತ್ ಮಾಡ್ತಾ ಇದ್ದಾರೆ. ಈ ಇರಾನ್ನವ್ರು ಏನು ಮಾಡ್ತಾಯಿದ್ದಾರೆ, ಇರಾಕ್ನವ್ರು ಏನು ಮಾಡ್ತಾಯಿದ್ದಾರೆ, ಸೌದಿಯವ್ರು ಏನು ಮಾಡ್ತಾರೆ, ನಮಗೆ ಸತ್ಯಗಳು ಗೊತ್ತಿಲ್ಲ. ರಷ್ಯಾದವ್ರು ಏನು ಮಾಡ್ತಾಯಿದ್ದಾರೆ, ಚೈನಾದವ್ರು ಏನು ಮಾಡ್ತಾಯಿದ್ದಾರೆ. ಬಟ್ ನನ್ನ ಕಾಳಜಿ ಏನು ಅಂದರೆ, ಇಷ್ಟೊಂದು ಬಡತನ ಎಲ್ಲ ಕಡೆ ಇರೋವಾಗ ಈ ಯುದ್ಧಗಳು ಬೇಕಾ? ಒಂದು ವಾರ್ ಪ್ಲೇನ್ಗೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾ? ಅದೇ ದುಡ್ಡಿದ್ರೆ ಒಂದು ದೇಶಕ್ಕೆ ನಾವು ನೀರು ಕೊಡ್ಬೋದಲ್ಲ, ಬಡವರಿಗೆ ಮನೆ ಕಟ್ಕೊಡ್ಬೋದಲ್ಲ. ಅದ್ರ ಬಗ್ಗೆ ಯಾಕೆ ಮನುಷ್ಯನಿಗೆ ಕಾಳಜಿ ಇಲ್ಲ ಅಂತ ಯೋಚನೆ ಮಾಡಿದಾಗ, ಬುದ್ಧನ ಕಾಲದಲ್ಲೂ ಹಿಂಸೆ ಇತ್ತು, ರಾಮನ ಕಾಲದಲ್ಲೂ ಹಿಂಸೆ ಇತ್ತು, ಕೃಷ್ಣನ ಕಾಲದಲ್ಲೂ ಯುದ್ಧ ಆಯಿತು. ಸೊ ಮನುಷ್ಯನೂ ಪ್ರಾಣಿನೇ ಅಲ್ವೇ? ಹೌದು. ನಿದ್ರಾ, ಭಯ, ಮೈಥುನ ಅವೆಲ್ಲ ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ. ಮನುಷ್ಯನಾಗಬೇಕಾದ್ರೆ ಕಲೆಗಳಿರಬೇಕಲ್ಲಿ. ಕಲೆ ಇಸ್ ದಿ ರಿಫೈನಿಂಗ್ ಸ್ಟೇಷನ್ಸ್ ಆಫ್ ಹ್ಯೂಮನ್ ಅನಿಮಲ್ಸ್. ಅವ್ರು ಮನುಷ್ಯನ ಮಾಡೋದು. ಇವತ್ತು ಬಲಾಢ್ಯ ದೇಶಗಳು ಅಂತ ಹೇಳೋರಿಗೆ ಯಾಕೆ ಮನುಷ್ಯತ್ವ ಇಲ್ಲ? ಯಾಕೆ ಅಲ್ಲಿ ಕಲೆಗಳಿಗೆ ಮಹತ್ವ ಕೊಡ್ತಾ ಇಲ್ಲ? ನಾವು ಏನು ಸಾಂಪ್ರದಾಯಿಕ ಕಲೆಗಳು ಅನ್ನೋವೆಲ್ಲ ನಶಿಸಿ ಹೋಗ್ತಾ ಇವೆ. ಇವತ್ತು ಯಾವುದೋ ಒಂದು 3 ನಿಮಿಷದ ಒಂದು ಹಾಡು ಏನು ರಾತ್ರೋರಾತ್ರಿ ಫೇಮಸ್ ಆಗಿಬಿಡುತ್ತೆ. ಅದು ಜೀವನ ಪೂರ್ತಿ ಕಲಿತು ರಾತ್ರಿ ಪೂರ್ತಿ ಹಾಡ್ತಾ ಇದ್ರಲ್ಲ, ಅವ್ರಿಗೇನು ಬೆಲೆ ಇದೆ? ಆ ಸಂಗೀತವನ್ನು ಆಸ್ವಾದಿಸ್ತಾ ಇದ್ರಲ್ಲ, ಅವರೆಲ್ಲ ಎಲ್ಲೂ ಹೋದರು? ಆ ಕಲೆಗಳಿಗೆ ಭವಿಷ್ಯ ಇದೆಯಾ? ಇವತ್ತು ಜನ್ರೇಷನ್ ಅವರು ಅದನ್ನು ಕಲಿತಾ ಇದ್ದಾರಾ? ಅದು ಇದೆ ಅಂತ ಅವ್ರಿಗೆ ಗೊತ್ತಾ? ಅಷ್ಟೊಂದು ಡೀಪಾಗಿ ಸಾಹಿತ್ಯನ, ಸಂಗೀತನ, ಲಲಿತ ಕಲೆಗಳನ್ನ ಕಲಿಯುವಂಥ ಒಂದು ವಾತಾವರಣ ಇದೆಯಾ ಇವತ್ತಿನ ಪ್ರಪಂಚದಲ್ಲಿ ಅನ್ನೋದನ್ನು ಆಲೋಚನೆ ಮಾಡೋದು. ಸೊ ನಿಮ್ಮಂಥ ಹಿರಿಯರ ಕರ್ತವ್ಯ ಅಲ್ವಾ ಅದು? ಯಾರು ಮಾಡ್ತಾ ಇದ್ದಾರೆ? ಸರ್ಕಾರಗಳಿಗೆ ವ್ಯವಧಾನ ಇಲ್ಲ. ಅವರ ಪ್ರಿಯಾರಿಟೀಸ್ ಬೇರೆ, ಅವರ ಗುರುಗಳೇ ಬೇರೆ ಇರುತ್ತೆ. ನಮ್ಮದೇನು? ಹೌದು, ವಿ ಆರ್ ಸೋ ಕಾಲ್ಡ್ ಬುದ್ಧಿಜೀವಿಗಳು. ಏನೋ ಬುದ್ಧಿ ಹೇಳ್ತಾ ಇದ್ದೀವಿ ಅಂತ ಅನ್ಕೋತೀವಿ ನಾವು. ನಾವೇನು ಮಾಡ್ತಾ ಇದ್ದೀವಿ? ಯಂಗರ್ ಜನ್ರೇಷನ್ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ? ಸ್ವಂತ ನಮ್ಮ ಮನೇಲೆ ನಮ್ಮ ಮಕ್ಕಳೇನು ಮಾಡ್ತಾ ಇದ್ದಾರೆ?
ದರ್ಶನ್ ಮಾಡಿದ್ರ ಸರ್ ಯಾಕೆ ಯಾವ ದರ್ಶನ್ ದರ್ಶನ್ ತುಂಬ ಮಾಡಿದ್ದೀವಲ್ಲ. ನಾನು ದರ್ಶನ್ನ ಜಾರಿ ಬಿದ್ದ ಜಾಣ ಅಂತಂದರೆ 82-83 ಅವ್ನು 7-8 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಓಕೆ ಓಕೆ. ಭಾಳ ಒಳ್ಳೆ ಹುಡುಗ. ಸೆಟ್ಟಲ್ಲಿದ್ದಾಗ ಅಪ್ಪಾಜಿ ಅಪ್ಪಾಜಿ ಅಂತ ಮಾಡಿಸ್ಕೊಂಡು ನಾವೆಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡ್ತೀವಲ್ಲ. ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ಸರ್. ರಾತ್ರಿ ಏನಾದರೂ ಸಹವಾಸ ದೋಷನೋ ಏನು ಟೈಮು ಅರ್ಥ ಆಗಲ್ಲ. ನೋಡಿ ಹೆಂಗಿರ್ಬೋದಾಗಿತ್ತು, ರಾಜ್ಕುಮಾರ ಇದ್ದಂಗೆ ಇರ್ಬೋದಾಗಿತ್ತು, ಮಹಾರಾಜ ಇದ್ದಂಗೆ ಇರ್ಬೋದಾಗಿತ್ತು. ಕಳ್ಕೊಂಬಿಟ್ಟ ಲೈಫ್. ಅದೇ ಸರ್ ನಾವು ನಮ್ಮ ಹಳೆ ಕಾಲದಲ್ಲಿ ಸಂಪ್ರದಾಯಗಳು ಮಾಡೋಲ್ಲ. ದೃಷ್ಟಿ ಆಗುತ್ತೆ ಕಣೋ ಅಂತ ಹೇಳಿ ಹೌದು ಇದು ಎಲ್ಲ ಮಾಡಿ ಎಲ್ಲ ಮಾಡೋದು ಏನಂದ್ರೆ ಬೆರಿಬೇಡ. ಇದೆಲ್ಲ ನೀನು ಯಾವುದೋ ಒಂದು ಶಕ್ತಿ ಕೊಟ್ಟಿರೋದು, ಬೆರಿಬೇಡ. ಆ ಶಕ್ತಿ ಹೋದರೆ ನೀನು ಹೊಟ್ಟೋಗುತ್ತೆ. ನಾನು ಅನ್ನೋದು ಬರೋದು ಬೇಡ. ರಾಜ್ಕುಮಾರ್ ಅವ್ರಿಗೆ ನಾನು ಬರಲೇ ಇಲ್ವಲ್ಲ. ಏನು ಸರ್ ಅದು ಸಾಧ್ಯನದು? ನೋಡಿ ಅವರು ಕೊನೆ ತನಕ ಹಂಗೆ ಇದ್ರಲ್ಲ. ದೇವತಾ ಮನುಷ್ಯ ಟೈಟ್ಲೇ. ಸೊ ಇವತ್ತು ರಜನಿಕಾಂತ್ಗೂ ಅಷ್ಟೇ ನಂಬರ್ 1 ಕ್ಯಾಮ್ರಾಮನ್, ನಂಬರ್ 1 ಹೀರೋಯಿನ್, ನಂಬರ್ 1 ಮ್ಯೂಸಿಕ್ ಡೈರೆಕ್ಟ್ರೇ ಬೇಕು ಅಂತಾರೆ. ಯಾಕೆ ಅಂತಂದರೆ ಪಕ್ವಾದ್ಯ ಎಲ್ಲ ಚೆನ್ನಾಗಿದ್ರೇ ಸಂಗೀತ ಚೆನ್ನಾಗಿರೋ. ನಾನೊಬ್ಬನೇ ಹಾಡ್ತೀನಿ ಅಂತಲ್ಲ, ಎಲ್ಲ ಚೆನ್ನಾಗಿರ್ಬೇಕು. ಅವ್ನು ಶ್ರುತಿ ಬಿಟ್ಟರೆ, ನಾನು ತಾಳ ಬಿಟ್ಟರೆ, ಸೊ ಹಾಗೆ ನಾನು ಅನ್ನೋದು ಬರಬಾರ್ದು. ನಾನು ನುಗ್ಗಿದ್ರೆ ನಾಶ. ಸರ್ ರಜನಿಕಾಂತ್ ಅವರು ಆಗಾಗ ಅಂದರೆ ವರ್ಷದಲ್ಲಿ 2 ವರ್ಷದಲ್ಲ ಹಿಮಾಲಯಕ್ಕೆ ಹೋಗ್ತಾರೆ ಅಂತ ಕೇಳಿದ್ದೆ, ಹೌದಾ ಸರ್? ಅವರು ಓದುವಾಗ ಅವರಿಗೆ ರಾಮಕೃಷ್ಣ ಆಶ್ರಮದ ಸಂಪರ್ಕ ಇತ್ತು. ಅಲ್ಲಿ ಹೋಗಿ ಆ ಸಾಧು ಸಂತರದು ಸೇವೆ ಎಲ್ಲ ಮಾಡಿ ಆ ಸಂಪರ್ಕ ಬೆಳೆಸ್ಕೊಂಡಿದ್ದರಿಂದ ಅದು ಹಾಗೆ ಕಂಟಿನ್ಯೂ ಆಗಿದೆ. ಈಗ ಅವರು ಸ್ಟಾರ್ ಆದಮೇಲೂ ಕೂಡ ಅಂಥವ್ರ ಸಂಪರ್ಕ ಮಾಡಿ ಆವಾಗ ಒಂದು ಪಿಕ್ಚರ್ ಮುಗಿದು ಎಲ್ಲರೂ ಹೋಗೋಣ ಅಂತ ಅನ್ನಿಸ್ದಾಗ ಅಲ್ಲಿ ಹೋಗಿ ಅವ್ರ ಜೊತೆ ಇದ್ದು ಒಂದು ವಾರದ 15 ದಿನ, 1 ತಿಂಗಳು ಇದ್ದು ಆ ಜೀವನ ಕಂಡುಕೊಂಡು ಬರ್ತಾರೆ. ಇದೆಲ್ಲ ಭೋಗಭಾಗ್ಯಗಳನ್ನ ಬಿಟ್ಟು ನಾನು ಸನ್ಯಾಸಿಯಾಗಿ ಇರೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ಕೊಂಡು ಸ್ವಲ್ಪ ರಿಫ್ರೆಶ್ ಆಗಿ ರೀಫಿಲ್ ಮಾಡ್ಕೊಂಡು ಬರ್ತಾರೆ. ಅದು ಅವರ ಅಭ್ಯಾಸ. ಈಸ್ ಹ್ಯಾಪಿ ವಿತ್ ದ್ಯಾಟ್. ಸೊ ಇವತ್ತಿಗೂ ಆಧ್ಯಾತ್ಮದ ಬಗ್ಗೆ ಅವನಿಗೆ ತುಂಬ ಆಸಕ್ತಿ ಇದೆ. ಅದು ಒಂದು ಹಂತದಿಂದ ಶುರು ಆಗುತ್ತಲ್ಲ ಸರ್? ಅಲ್ಲ, ಆವಾಗಲಿಂದ ಎಲ್ಲ ಸುಖ ವೈಭೋಗ ಆದಮೇಲೆ ಸೊ ನೆಕ್ಸ್ಟ್ ಏನು ಅಂತ ಇಲ್ಲ, ಇವನಿಗೆ ಆವಾಗಲಿಂದ ಮುಂಚೆ ಆರಂಭದಲ್ಲೇ ಆಶ್ರಮ ಆ ಥರದಿಂದ ಇತ್ತಲ್ಲ, ಸಂಪರ್ಕ ಇತ್ತಲ್ಲ. ಸೊ ಅದು ಅವನು ಬಿಡಲಿಲ್ಲ, ಅದು ಬೆಳೆಸ್ಕೊಂಡು ಬಂದ. ಆಮೇಲೆ ಇದು ತಲೆ ಅವನು ತಿರುಗಲಿಲ್ಲ, ತಲೆ ತಿರುಗಲಿಲ್ಲ. ತಿರುಗೋ ಸಮಯದಲ್ಲಿ ಮದುವೆ ಆಗೋಯ್ತು ಅವನಿಗೆ. ಒಂದು ಹಂತದಲ್ಲಿ ಇವೆಲ್ಲ ಏನೋ ಆಗುತ್ತೆ ಅನ್ನೋವಾಗ ಈ ಗಾಟ್ ಮ್ಯಾರಿಡ್. ಸೊ ಅದಾದಮೇಲೆ ಆ ಎಮ್ಮ ಬಂದಮೇಲೆ ಸ್ವಲ್ಪ ಎಲ್ಲ ಲಿಮಿಟಿಗೆ ಬಂತು. ಆಮೇಲೆ ಹಿ ಹಿಮ್ಸೆಲ್ಫ್ ಈಸ್ ಎ ಗುಡ್ ಪರ್ಸನ್. ಯಾವುದಿಂದನೂ ಸ್ವೇ ಆಗಲ್ಲ ನನಗಾದ್ರೆ. ಅದು ಸಂಪರ್ಕ ಇದೆ, ಎಲ್ಲದಕ್ಕೂ ಒಂದು 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 ಹಂತ ಇದೆ, ಒಂದು ಲಿಮಿಟ್ ಇದೆ ಅನ್ನೋದು ಅರ್ಥ ಆಗಿದೆ ನನಗೆ. ಎವ್ರಿಬಡಿ ವಾಂಟ್ಸ್ ಟು ಗೋ ದೇರ್. ವೆನ್ ಯು ಗೋ ದೇರ್ ನಥಿಂಗ್ ಈಸ್ ದೇರ್. ಅದು ಅರ್ಥ ಆಗಿದೆ. ಕೆಲವ್ರಿಗೆ ಅರ್ಥನೇ ಆಗಲ್ಲ. ನಮ್ಮ ಸಿದ್ಧಾರ್ಥ ಆತ್ಮಹತ್ಯೆ ಮಾಡ್ಕೊಂಡಂಗೆ, ಮೊನ್ನೆ ಇನ್ಯಾರೋ ರಾಯ ಆತ್ಮಹತ್ಯೆ, ಆ ಥರ ಆಗಲಿಲ್ಲ. ಸೊ ಅಷ್ಟೊಂದು ಜನಪ್ರಿಯತೆ, ಅಷ್ಟೊಂದು ಹಣ, ಅಷ್ಟೊಂದು ಎಲ್ಲ ಬಂದರೂ ಕೂಡ ಇದೆಲ್ಲ ಶಾಶ್ವತ ಅಲ್ಲ, ಇದು ಮಾಯೆ. ನಾನು ನನ್ನ ಅಂತ ಲಿಮಿಟಲ್ಲಿರಬೇಕು, ಹದ್ದು ಬಸ್ನಲ್ಲಿರಬೇಕು ಅನ್ನೋ ಪರಿಜ್ಞಾನ ಇದೆ. ನಾನು ಸುಮಾರು 55 ವರ್ಷದಿಂದ ನೋಡ್ತಾ ಇದ್ದೀನಿ. 73ರಿಂದ ನಾವು ಫ್ರೆಂಡ್ಸು. ಅವನಿಂದ ನೋಡ್ತಾ ಇದ್ದೀನಲ್ಲ, 6ಕ್ಕೆ ಏರೋದು 3ಕ್ಕೆ ಇಳಿಯೋದು ಆ ಥರ ಇಲ್ಲ. ತುಂಬ ದಾನ ಧರ್ಮ ಇತ್ಯಾದಿ ಮಾಡ್ತಾನೆ ಅಂತಾರೆ, ನನಗೂ ಗೊತ್ತಿಲ್ಲ. ಅವನು ಬಲಗೈಯಲ್ಲಿ ಮಾಡೋದು ಎಡಗೈಗೆ ಗೊತ್ತಾಗಲ್ಲ ಅನ್ನೋ ಥರ ಎಲ್ಲ ಮಾಡ್ತಾನೆ. ಬಟ್ ಯಾವುದೂ ಹೇಳ್ಕೊಳಕ್ಕೆ ಹೋಗಲ್ಲ. ಅವನು ಏನು ಮಾಡ್ತಾನೆ ಅವನಿಗೆ ಗೊತ್ತು. ಸೊ ನಮ್ಮ ಸ್ನೇಹ ಹೇಗೆ ಉಳಿದಿದೆ ಅಂತಂದರೆ ನಾನು ಪ್ರಶ್ನೆ ಕೇಳೋಕ್ಕೆ ಹೋಗಲ್ಲ ಅವನ್ನ. ಪ್ರಶ್ನೆಗಳೇ ಕೇಳಲ್ಲ ಅವನ್ನ. ಓಕೆ, ಅವನಾಗ ಅವನು ಹೇಳಿದ್ರೆ ಕೇಳಿಸ್ಕೊಳ್ತೀನಿ. ಎಷ್ಟೇ ಕುತೂಹಲ ಇದ್ರು ನಾನೇನು ಕೇಳಕ್ಕೆ ಹೋಗಲ್ಲ. ಎಷ್ಟು ತಗೋತೀಯೋ, ಎಷ್ಟು ಆಸ್ತಿ ಮಾಡಿದೆಯೋ, ಯಾಕೆ ಬೇಕು ನನಗೆ ಅಲ್ವಾ? ಒಂದು ಕಾಲ್ ಶೀಟ್ ಕೇಳಲಿಲ್ಲ ನನಗೆ, ಡಿಸ್ಟ್ರಿಬ್ಯೂಷನ್ ಕೊಡೋ ಸಿನಿಮಾನಿದು ಅಂತ ಕೇಳಲಿಲ್ಲ, ಅನಿಸಲಿಲ್ಲ ನನಗೆ, ಅನ್ನಿಸ್ಲಿಲ್ಲ. ಯಾಕೆ ಬೇಕು ಸರ್? ನನಗೆ ಹೇಳಿದ್ನಲ್ಲ, ಸಾಕು ಅನ್ನೋದು ಸಿಕ್ಬಿಟ್ರೆ ಇನ್ನೇನು ಬೇಕಾಗಲ್ಲ.
ಸೊ ಅಷ್ಟು ಅವನ ಕಾಲ್ ಶೀಟ್ ತೊಗೊಂಡು ಅವನು ಇದು ಮಾಡಿ ನಾನು ಕೋಟ್ಯಾಂತರ ಸಂಪಾದನೆ ಮಾಡಬೇಕು, ಏನು ಮಾಡಬೇಕಾಗಿದೆ? ಅದರಿಂದ ಅರ್ಥ ಆಗ್ಬಿಟ್ರೆ ಇನ್ನೇನು ಸರ್? ಅನ್ನ ಆರೋಗ್ಯ. ಅನ್ನ ಆರೋಗ್ಯ. ಸೊ ಅವೆರಡೂ ಇದೆ ದೇವ್ರ ದಯದಿಂದ ಇವತ್ತು, ಸಾಕು, ಇನ್ನೇನು ಬೇಕು ಅಲ್ವಾ? ನಾವು ಅಷ್ಟೊಂದು ಅಭಿಮಾನ ಪಡುವಂಥ ರಾಜ್ಕುಮಾರ್ ಬಗ್ಗೆ, ಅವರ ಸಮಾಧಿಯ ಬಗ್ಗೆ ತುಂಬ ಕಾಂಟ್ರವರ್ಸಿಯಾಗಿ ಮಾತಾಡಿ, ಚೇತನ್ ಅಹಿಂಸಾ, ಅದ್ರ ಬಗ್ಗೆ ಏನಾದರೂ ನಿಮಗೆ ನೋಡಿದಾಗ ಏನಾದರೂ ಅನಿಸುತ್ತಾ? ಹಾಗೆ ಮಾತಾಡಬಾರ್ದಿತ್ತ? ಇಲ್ಲ, ಆ ಹುಡುಗ ಬೇಕಾಗಿರಲಿಲ್ಲ, ಆ ಹುಡುಗನ ಮಾತಾಡೋಕ್ಕೆ ಬೇಕಾಗಿರಲಿಲ್ಲ. ಸರ್ಕಾರಗಳ ತೀರ್ಮಾನ ತಗೊಂಡಿದೆ, ಇಷ್ಟು ದಿವಸ ಇಷ್ಟೆಲ್ಲ ಸುಮ್ಮನೆ ಇದ್ದಾರೆ. ಈಗ ನೀನು ಮಾತಾಡಿ ಏನಾಗಬೇಕಾಗಿದೆ? ನ್ಯಾಯ ಅಂತೂ ಸಿಗಲ್ಲ. ಕೋರ್ಟ್ಗೆ ಹೋಗ್ತೀಯಾ? ಹೋಗು, ಕೊಟ್ಟಿದ್ದ ಅನ್ಯಾಯ ಅಂತ ಹೇಳಿ ನೀನು ಹೋಗು, ಕೋರ್ಟಲ್ಲಿ ನ್ಯಾಯ ತಗೊಳ್ಳೋ. ಪ್ರಚಾರಕ್ಕೋಸ್ಕರ ನೀನು ಯಾಕೆ ಮಾತಾಡೋದು, ಅದನ್ನು ಈ ಯೂಟ್ಯೂಬ್ಗೆ ಅಲ್ಲಿಗೆ ಇಲ್ಲಿ ಗೂಗಲೆಲ್ಲ ಹಾಕೋದು ಯಾಕೆ ಬೇಕು? ಚಿಕ್ಕನಾಗಿರು. ಅದ್ರ ಪ್ರತಿಕ್ರಿಯೆ ಕೊಡೋಕ್ಕಿದ್ದೇ ಇದರ ಜನ ಕೊಡ್ತಾರೆ. ಸೊ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ನೀನು ಯಾಕೆ ಕ್ರಿಯೆ ಶುರು ಮಾಡಬೇಕು ಅಲ್ವಾ? ನೀನು ಸಂಬಂಧ ಪಡೆದೇ ಇರೋ ವಿಷಯ. ನೀನು ಮಗು ಥರ ಇರು. ತುಂಬ ಕೆಲಸಗಳಿದೆ, ಅವೆಲ್ಲ ಮಾಡೋಕ್ಕೆ ಹೋಗು. ಇದೆಲ್ಲ ಬೇಕಾಗಿಲ್ಲ ಅಲ್ವಾ? ಈ ಥರ ಹೇಳಿದೆ ಅಂತ ನನ್ನ ಮೇಲೂ ಕೇಸ್ ಹಾಕಿರೋ ನನಗೆ ಯೋಚನೆ ಬಂತ ಅಲ್ವಾ? ಆಗಲಿ, ಏನು ಮಾಡೋಕ್ಕಾಗುತ್ತೆ? ಹೇಳ್ಬಿಟ್ಟು ಈಗ ಕೇಳಿದ್ರೆ ನಾನು ಹೇಳ್ಬಿಟ್ಟಿದ್ದೀನಿ ಅಲ್ವಾ? ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಟಿಪ್ಸ್ ಹೇಳಲಿಕ್ಕಿದೆಯಾ ಸರ್? ಇಷ್ಟೊತ್ತು ಮಾತಾಡಿದ ಅದೇ ಏನಾದರೂ ಟಿಪ್ಸ್ ತಗೊಳ್ಳಿ. ನಾವು ಏನಾದರೂ ಉಪದೇಶ ಕೊಡಕ್ಕೆ ಹೋದರೆ ಸ್ವಂತ ನಮ್ಮ ಮಕ್ಕಳಿಗೆ ಇಷ್ಟ ಆಗಲ್ಲ. ಅದರಿಂದ ಇವತ್ತು ಪ್ರೇಕ್ಷಕರು ಪ್ರಬುದ್ಧರಾಗಿದ್ದಾರೆ, ಸರಿ ತಪ್ಪು ಅರ್ಥ ಆಗುತ್ತೆ. ಆಮೇಲೆ ಜ್ಞಾನ ತುಂಬ ಕಡೆಯಿಂದ ಸಿಗ್ತಾ ಇದೆ. ಅವ್ರಿಗೆ ಬೇಕಾದ ಪುಸ್ತಕಗಳಿದೆ, ಬೇಕಾದ ಚಾನಲ್ಸ್ ಇದೆ, ಬೇಕಾದ ರೀಲ್ಸ್ ಇದೆ, ಎಲ್ಲಿಂದ ಏನು ಬೇಕಾದ್ರೂ ಪಡ್ಕೋತಾರೆ. ಅವರೇನು ದಡ್ರಲ್ಲ. ಸೊ ನಾವು ಮಾತುಕತೆಯಲ್ಲಿ ನಾವು ಮಾತಾಡಿದ್ರಲ್ಲಿ ಏನಾದರೂ ಗಟ್ಟಿ ಇದೆಯಾ, ಜೊಳ್ಳಿದೆಯಾ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಒಳ್ಳೇದಿದ್ದರೆ ತಗೊಳ್ಳಿ, ಕೆಟ್ಟಿದ್ದರೆ ಬಿಟ್ಬಿಡ್ಲಿ. ತಮ್ಮನ್ನು ಇಷ್ಟೊತ್ತು ತಾಳ್ಮೆಯಿಂದ ನೋಡಿದ್ರು ಕೇಳಿದ್ರಲ್ಲ, ಅಷ್ಟಕ್ಕೆ ಸಂತೋಷ ಪಡೋಣ ಅಲ್ವಾ ಸರ್? ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.